ಅಲ್ಲವ ತೆಗಿ ಸರಳ ಅಂದು ಕದ ತಾನ ತೆಗಿತು, ತಾನ ಕದ. ಅವಾಗ ಜಾಯಪ್ಪ ದೇಸಾರ ಅಂದ್ರು, ಬುದ್ಧಿ ತಪ್ಪಾಗ್ಯದ, ಕ್ಷಮ ಮಾಡ್ರಿ. ಲೇ ಎಲ್ಲವರ ಹೆಸರು ಮೇಲೆ ಪೂಜಾರಿ ಮಗನ ಹೊಟ್ಟಿ ತುಂಬ್ಕೊಂತೀನಿ, ಆಕಿನ ಒಳಗೆ ಕುಂದ್ರಿಸಿ ನಮ್ಮಂಥವ್ರನ್ನ ಹೊರಗೆ ಹಿಡಿತೀಯ ಅಂತ ತಿಳ್ಕೊಂಡು ಬೇದರು. ಡೌನ್ ಆದ, ತಪ್ಪಾಗೈತಿ ಅಜ್ಜ ಅಂದ. ಬಾಳ ಬೆರಿಕೆ ಮಕ್ಕಳು ನೀವು, ಹೊಸ ಪಡ್ಲಿಗೆ ಹಿತ್ಲು ಬಾಗಿಲೆ ಕಳಿಸ್ತೀರಿ, ಹಳೆ ಪಡ್ಲಿಗೆ ತುಂಬ್ತೀರಿ. ನೋಡ ಅಜ್ಜ ಬೈತಾನ. ಆ ಮಹಾತ್ಮರು ಬದುಕಿದಷ್ಟು ದಿವಸಗಳು ಅದ್ಭುತ ದಿನಗಳೇ. ಅವರ ಪ್ರತಿಯೊಂದು ಕ್ಷಣ ಕ್ಷಣವೂ ಕೂಡ ಅದು ಸಾರ್ಥಕವಾದ ಕ್ಷಣವೇ. ಯಾರು ತಮ್ಮ ಬದುಕಿನ ಜೀವನದುದ್ದಕ್ಕೂ ಪ್ರತಿಯೊಂದು ಕ್ಷಣವನ್ನ ಸಾರ್ಥಕವಾಗಿ ಕಳೆದಿರುತ್ತಾರೆ, ಅವರ ಆಯುಷ್ಯ ಅದು ನಿಜವಾಗಿಯೂ ಕೂಡ ಬೆಲೆ ಕಟ್ಟಲಾಗದ ದಿವ್ಯ ಆಯುಷ್ಯವಾಗಿರುತ್ತದೆ. ಯಾರು ಆ ಬದುಕನ್ನ ಸಾರ್ಥಕವಾಗಿ ಕಳೆಯಲಾರದೆ ಅದನ್ನು ವ್ಯರ್ಥವಾಗಿ ಕಳೆದಿರುತ್ತಾರೋ, ವ್ಯರ್ಥ ಹಪಹಪಿಗಾಗಿ ಕಳೆದಿರುತ್ತಾರೋ, ಅವರು ನೂರಾರು ವರ್ಷ ಬದುಕಿದರೂ ಅದು ಕತ್ತೆಯಂತ ಬದುಕಾಗಿರುತ್ತದೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೆ ಶರಣರಂದರು, ಲೇಸೆನಿಸಿಕೊಂಡು 5 ದಿನ ಬದುಕಿದರೆ, ಲೇಸೆನಿಸಿಕೊಂಡು 4 ದಿನ ಬದುಕಿದರೆ, ಲೇಸೆನಿಸಿಕೊಂಡು 3 ದಿನ ಬದುಕಿದರೇನು, ಲೇಸೆನಿಸಿಕೊಂಡು 2 ದಿನ ಬದುಕಿದರೇನು, ಕೂಡಲ ಸಂಗನ ಶರಣರ ವಚನದಲ್ಲಿ ಲೇಸೆನಿಸಿಕೊಂಡು 1 ದಿನ ಬದುಕಿದರೆ ಸಾಲದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. 1 ದಿನ ಬದುಕಬೇಕಂತ, ಲೇಸ್ ಅನಿಸಿಕೊಂಡು ಬದುಕಬೇಕು. ಯಾರು ಲೇಸ್ ಅನಿಸಿಕೊಂಡ? ಶರಣರು ಲೇಸ್ ಅನಿಸಿಕೊಂಡು ಬದುಕಬೇಕಂತ, ಮನುಷ್ಯರು ಲೇಸ್ ಅನಿಸಿಕೊಂಡಲ್ಲ. ಅವ್ರು ಎಂದೂ ಯಾರನ್ನೂ ಲೇಸ್ ಅಂದೇ ಇಲ್ಲ, ಅವ್ರು ಅನ್ನಂಗೇನೂ ಇಲ್ಲ ಅಂತ ಹೇಳ್ತಾರೆ. ಅವ್ರು ಅನ್ಬೇಕಂತನೂ ಇಲ್ಲ. ಅದು ಲೌಕಿಕರಿಗೆ ಜನಮನ್ನಣೆ. ಮಹಾತ್ಮರಿಗೆ ಯಾವ್ದ್ರಿ ಜನಮನ್ನಣೆ? ಎಲ್ಲ ಹರಿದು ಹೋಗದು ಬಂದವರು ಅವರು. ಅವ್ರಿಗೆ ಲೋಕದ ಮಂದಿ ಹೌದಂದ್ರೆ ಏನಾಗಬೇಕಾಗೈತಿ, ಅಲ್ಲಂದ್ರೆ ಏನಾಗಬೇಕಾಗಿ, ಅದ್ರ ಗೊಡವೆನೇ ಇದ್ದಿಲ್ಲ ಅವನಿಗೆ, ಅದ್ರ ಗೊಡವೆನೇ ಇದ್ದಿಲ್ಲ. ನಿರ್ಹಂಭಾವ. ಹೀಗಾಗಿ ಇಲ್ಲಿ ಮನುಷ್ಯರಾದವರು ಕೂಡ ಕೆಲವೊಂದಿಷ್ಟನ್ನು ರೂಢಿಸಿಕೋಬೇಕು. ನಾವೇನಾದ್ರೂ ಮಾಡೋದಿದ್ರೆ ಬದುಕು ನಮ್ಮದೈತಿ ಹೊರತು ಪ್ರಪಂಚದೊಳಗ ಸಮಾಜದೊಳಗ ಏನಾದ್ರೂ ಕೆಟ್ಟದ್ದನ್ನ ಮಾಡಾಕತ್ತೀವಿ ಅಂದ್ರ ತನ್ನ ಅಂತರಾತ್ಮಕ್ಕೂ ಹಂಚಬೇಕು, ಜನಕ್ಕೂ ಹಂಚಬೇಕು. ಅದು ಯೋಗ್ಯ. ಮನುಷ್ಯ ಸಮಾಜದೊಳಗ ಪ್ರಪಂಚದೊಳಗ ಬದುಕುವಾಗ ಏನಾದ್ರೂ ಅಲ್ಲವಾದದ್ದನ್ನ ಕೆಟ್ಟದ್ದನ್ನ ಮಾಡಾಕತ್ತಾನಂದ್ರ ಜನಕ್ಕೂ ಹಂಚಬೇಕು, ತನ್ನ ಮನಸ್ಸಿಗೂ ಹಂಚಬೇಕು, ಪರಮಾತ್ಮಗೂ ಹಂಚಬೇಕು. ಇದು ಸಿದ್ಧವೇ. ಒಂದ್ ವೇಳೆ ಏನಾದ್ರೂ ಚಲೋದು ಮಾಡಾಕತ್ತಾನಂದ್ರ ಅಥವಾ ಯೋಗ್ಯವಾದದ್ದು ಮಾಡಾಕತ್ತಾನಂದ್ರ, ನಿಜವಾದದ್ದು ಮಾಡಾಕತ್ತಾನಂದ್ರ, ಒಂದು ವೇಳೆ ಜನ ಒಪ್ಪಲಿಲ್ಲ ಅಂದ್ರೂ ತಲೆ ಕೆಡಿಸ್ಕೋಬಾರ್ದು. ಅಲ್ಲಿ ಪರಮಾತ್ಮ ಒಪ್ಪಿದ್ರೆ ಸಾಕು, ಆ ಕಾರ್ಯವನ್ನ ಮಾಡಲೇಬೇಕಂತ ಹೇಳ್ತಾರೆ. ಕೆಲವೊಂದಿಷ್ಟು ಜನ ಒಪ್ಪೋದಿಲ್ಲ. ಇವತ್ತು ಅಜ್ಜನ ಹಂತದ ಘಟನೆ ಬರ್ತದೆ. ಲೋಕದ ಜನ ಎಲ್ಲ ಗುಡಿಗುಂಡಾರಕ್ಕೆ ಹೋಗಿ ಸಾಲ ಹಂಚಿ ನಿಂದಿರ್ತಾರೆ, ರುದ್ರಾಭಿಷೇಕಗಳನ್ನು ಮಾಡ್ತಾರೆ. ಇವ ಅಜ್ಜ ಅಂತಾನ, ಲೇ ಅಲ್ಲಿ ಹೋಗಿ ಕಲ್ಲಿನ ಮುಂದೆ ನಿಂತು ಕಲ್ಲು ಕಟ್ಕೊಳ್ಳೋದಕ್ಕಿಂತಲೂ, ಕಲ್ಲಿನ ಮುಂದೆ ಪಡ್ಕೊಳ್ಳೋದಕ್ಕಿಂತಲೂ ನಿಮ್ಮೊಳಗ ಮನಸ್ಸೈತಿಲೆ ಅದನ್ನ ಶುದ್ಧವಾಗಿ ತೊಳ್ಕೊಂಡ್ಬಿಡ್ರಿ, ನೀವ ದೇವರಾಕ್ಕಿರಿ ಅಂತ ಹೇಳ್ತಾನೆ. ನೋಡ್ರಿ ವ್ಯತ್ಯಾಸಗಳು ಬರ್ತಾವಿಲ್ಲಿ. ಬಹುಶಃ ಈ ಮಾತು ಸಿದ್ದಪ್ಪಚ್ಚಿ ಹೇಳ್ಯಾನಂತಂದ್ರೂ ನಮ್ಮ ಜನ ಅಲ್ಲುಗಳೆಯುವಂತ ಮಂದಿ ಐತಿ. ಅಲ್ಲುಗಳೆಯುವಂತ ಮಂದಿ ಅಂದ್ರೆ ಏನು? ಅದು ಅವ್ರಿಗೆ ಗಟ್ಟ ಸಾಧ್ಯ. ಅದು ಸಾಮಾನ್ಯರಿಗೆ ಏನಾದ್ರು ಒಂದು ಏನಾದ್ರೂ ಬೇಕಾ ಅಂತೀವಿ ನಾವು. ಹಿಂಗ ಹೇಳ್ಕೊಂತ ಬಸವಣ್ಣವ್ರ ವಿಚಾರಗಳನ್ನ ಜನಕ್ಕೆ ತಿಳ್ಕೊಡಲಿಲ್ಲ. ನಾವು ಬಸವಣ್ಣವ್ರ ವಿಚಾರಗಳನ್ನು ತಿಳ್ಕೊಡಲಿಲ್ಲ, ದಾರ್ಶನಿಕರ ವಿಚಾರಗಳನ್ನು ತಿಳ್ಕೊಡಲಿಲ್ಲ, ದೊಡ್ಡ ದೊಡ್ಡ ಮಹಾತ್ಮರ ವಿಚಾರಗಳನ್ನು ಜನಕ್ಕೆ ತಿಳ್ಕೊಡಲಿಲ್ಲ. ಯಾಕಂದ್ರೆ ಇದು ತಿಳಿತಂದ್ರೆ ನಮ್ಮ ಅಂಗಡಿ ಬಂದ್ ಆಗಿಬಿಡ್ತಾವ. ಅದಕ್ಕೆ ಇದು ತಿಳಿಲಾರ್ದಂಗ ಇರ್ಲಿ, ನಾವ್ ಈ ಜನರು ಶೋಷಣೆನ ಮಾಡ್ಕೊಂತ ಹೋಗ್ಲಿ ಅಂತೇಳಿ ಒಂದು ವರ್ಗ ಅವಾಗೂ ಜಾಗೃತಿ ಐತಿ, ಈಗೂ ಜಾಗೃತಿ ಐತಿ, ಇನ್ನು ಮುಂದೂ ಜಾಗೃತಿ ಇರ್ತಕ್ಕ. ಒಟ್ಟು ಅವ್ರು ಯಾವಾಗಲೂ ಅಜ್ಞಾನವೆಂಬ ತೊಟ್ಟಿಲೊಳಗ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ವೇದ ಶಾಸ್ತ್ರವೆಂಬ ನೇಣ ಕಟ್ಟಿ ಹಿಡಿದು ತೂಗಿ ಜೋಗುಳ ಹಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ಅಜ್ಞಾನ ಅನ್ನೋದ ಒಂದು ತೊಟ್ಲ ಅಂತ, ಅದ್ರೊಳಗೆ ಜ್ಞಾನದ ಶಿಶು ಮಲ್ಕೊಂಡೈತಂತ. ಇದು ಎದ್ಗಿತ್ತು ಇನ್ನು ಎಲ್ಲಾರ ತನ್ನ ಮೂಲ ತಾಯಿಯನ್ನು ಕೇಳ್ತೈತಿ ಅಂತ ತಿಳ್ಕೊಂಡು ಭ್ರಾಂತಿ ಅನ್ನುವಂಥ ಮಲತಾಯಿ ವೇದ ಶಾಸ್ತ್ರ ಪುರಾಣ ಅನ್ನುವಂಥ ಜೋಗಳ ಹಾಡ್ಕೊಂತ ನೀ ಇಲ್ಲೇ ಇರು, ಇಲ್ಲೇ ಸುತ್ತು ಹೊಡಿ, ನೀ ಇಲ್ಲೇ ನಿಯಮ ಮಾಡು, ಇಲ್ಲೇ ವ್ರತ ಮಾಡು, ಇಲ್ಲೇ ಚಿಕ್ಕ ಹೊಡಿ ಅಂತೇಳಿ ನಿಜವಾದ ತಾಯಿ ಹತ್ಯಕ್ಕೆ ಬರ್ಲಾರ್ದಂಗ ಆ ಕೂಸನ್ನು ಮಲಗಿಸಿ ಬಿಟ್ಟತೆ ಅಂತ. ಅದಕ್ಕೆ ಪ್ರಭು ಹೇಳ್ತಾನ, ತೊಟ್ಟಿಲು ಮುರಿದು ನೇಣು ಹರಿದು ಜೋಗುಳನಿಂದಲ್ಲದೆ ಗುಹೇಶ್ವರ ಲಿಂಗವ ಕಾಣಬಾರದು.
ತೊಟ್ಟಿಲು ಮುರಿಬೇಕಂತ. ನಾವೇನು ಆಡಾಕತ್ತೀವಿ ಅಲ್ಲಿ ಅಜ್ಞಾನದ ತೊಟ್ಟಿಲು, ಸಂಪ್ರದಾಯದ ತೊಟ್ಟಿಲು, ಮೌಢ್ಯದ ತೊಟ್ಟಿಲು, ಇದು ಮುರಿಬೇಕಂತ. ಜೋಗಳ ನಿಂದಿರ್ಬೇಕಂತ. ಯಾವ್ದು ಜೋಗಳ ನಿಂದಿರ್ಬೇಕು? ಇದನ್ನು ಮಾಡಿದ್ರೆ ನಿಮಗೆ ಇದು ಸಿಗ್ತೈತಿ, ಅಲ್ಲಿ ಪಾದಯಾತ್ರೆ ಹೋದ್ರೆ ನಿಮಗೆ ಅದು ಆಕತಿ, ದ್ವಾದಶಿ ಮಾಡಿದ್ರೆ ನಿಮಗೆ ಇದನ್ನು ಬರ್ತೈತಿ, 101 ದಳ ಏರಿಸಿದ್ರೆ ನಿಮಗೆ ಇದು ಸಿಗ್ತೈತಿ, ಕೊಡ ಹೊತ್ರ ನಿಮಗೆ ಅದು ಬರ್ತೈತಿ ಹೇಳ್ತಾರ ನೋಡ್ರಿ. ಇವೆಲ್ಲ ಹಳೆ ಕತಿ, ಇವು ನಿಲ್ಬೇಕಂತ. ಹೊತ್ರ ಏನಾಗೋದಿಲ್ಲ, ಬದುಕು ನಂದೈತಿ, ನನ್ನ ಮನಸ್ಸು ಗಟ್ಟಿದ್ರೆ ದೇವ್ರನ್ನು ಸಹಿತ ಎದುರಿಸ್ಬೇಕು ಅನ್ನುವಂಥ ತಾಕತ್ತು ಮನುಷ್ಯನಿಗೆ ಬರ್ಬೇಕಂತ. ನಾ ಸುದ್ದ ಇದೀನಿಲ್ಲ, ಹುಡುಗಾಡದಾಗಿದ್ರು ನಾ ಬದುಕ್ತೀನೋ, ನಾ ಕರೆಕ್ಟ್ ಇಲ್ಲ ಅಂದ್ರೆ ನೀ ಕೈಲಾಸದಾಗಿದ್ರು ನೀನು ಓದ್ ಹೋಗಿತ್ತಾರ. ಈ ಸತ್ಯವನ್ನು ಜನಕ್ಕೆ ಹೇಳ್ಬೇಕು ನಾವು. ಜಗ್ಗಷ್ಟು ಪಾಪಗಳನ್ನು ಮಾಡೋದು, ಹೋಗಿ ಕೆರೆಯಾಗ ಮೂಗು ಮುಚ್ಕೊಂಡು ಮುಡಿಬೋದು. ಏನಾಯ್ತು? ಜಗ್ಗಷ್ಟು ಪಾಪಗಳನ್ನು ಮಾಡೋದು, ಹೋಗಿ ಮೂಗು ಮುಚ್ಕೊಂಡು ಮುಡಿಗೆ ಪಾವನ ಆಯ್ತು ಅನ್ನೋದು. ಅದಕ್ಕೆ ಅವ್ರು ಏನಂತಾರ, ನೀ ಏನೆಲ್ಲ ಮಾಡಿ ಹೋಗಿ ಮುಳುಗಿ ಬಿಟ್ಟಿ ಅಂದ್ರ 24 ತಾಸು ಮೀನ, ಮಸಳಿ, ಕಪ್ಪಿ ಅವು ನೀರಾಗ ಇರ್ತಿದ್ವು, ಅವಕ್ಕೂ ಎಂದೋ ಮುಕ್ತಿ ಆಗ್ಬೇಕಾಗಿತ್ತು ಅಂತ ಹೇಳ್ತಾರ. ಅವಕ್ಕೂ ಮುಕ್ತಿ ಆಗ್ಬೇಕಾಗಿತ್ತು. ಮಸಳಿ ನೀರಾಗಿರ್ತೈತಿ, ಮೀನು ನೀರಾಗಿರ್ತೈತಿ, ಕಪ್ಪಿ ನೀರಾಗಿರ್ತೈತಿ, ನೋರ್ಜು ನೀರಿನ ಮ್ಯಾಗ ಕುದುರ್ತಾವ, ಅವಕ್ಕೂ ಪಾವನ ಯಾವ ನೆಟ್ಟಕ್ಕೆ ಕೈಲಾಸಕ್ಕೆ ಹೋಗಿ ಬಿಡ್ಬೇಕಾಗಿತ್ತು. ಅದಕ್ಕೆ ಮೀಪರೆ, ಪೋಪರೆ, ಕೆಸರೆ, ಪಾಪ ಅದೇನು ಕೆಸರೆ, ನೀವು ಹೊಳೆಯಾಗ ನೀರಾಗ ಮುಣಿಗೆದ್ರ ಮೈಗೆ ಹತ್ತಿದ ಹೊಲಸು ಹೋಗ್ಬೋದ ಹೊರತು ಮನಸ್ಸಿನಿಂದ ಮಾಡಿದ ಪಾಪ ಎಂದು ಹೋಗುದಿಲ್ಲ. ಅದು ಹೋಗಬೇಕಾದ್ರೆ ಮತ್ತು ಸತ್ಕಾರ್ಯಗಳನ್ನ ಮಾಡಬೇಕು, ಮತ್ತು ಸಂತರ ಶರಣರ ಸಂಘಕ್ಕನ ಬರಬೇಕು. ಇದನ್ನ ದೊಡ್ಡವ್ರು ಹೇಳ್ತಾರೆ. ಇನ್ನು ಕೆಲವೊಂದು ಗುಂಪು ಐತಿ, ಅದನ್ನ ಯಾಕೆ ವಿರೋಧ ಮಾಡೋದು ನಾವು? ಅವ್ರವ್ರ ಇಚ್ಛಪ್ಪ, ಅವ್ರು ಎಲ್ಲಿ ಬೇಕಾದಲ್ಲಿ ಹೋಗ್ತಾರ, ಅವ್ರವ್ರ ನಂಬಿಕೆ ನೋಡಿ. ಅವ್ರು ಕಾಳ್ರವ್ರು ಹಂಗೆ ಹೇಳೋರು. ಯಾಕೆ ಹಂಗೆ ಹೇಳ್ತಾರಂದ್ರೆ ಅವ್ರ ಅಂಗಡಿ ನಡೆದಾವಲ್ಲಿ, ಅವ್ರ ಅಂಗಡಿ ನಡೆದಾವು. ಮತ್ತು ಕುಡಿದು ಬಿಡ್ರಿಪ್ಪ ಅಂತ ಹೇಳಿದ್ರೆ ಮಾರವ್ರಿಗೆ ತ್ರಾಸ ಆಗೋದಲ್ಲ. ಕುಡಿದು ಬಿಡ್ರಪ್ಪ ಅಂದ್ರೆ ಮಾರವ್ರಿಗೆ ತ್ರಾಸ ಆಗೋದ. ಕುಡಿದು ಬಿಟ್ರೆ ನಮ್ಮ ಅಂಗಡಿ ಖರ್ಚಾಗೋದು ಹೆಂಗಂದ್ರೆ, ಯಾವ ಗುಳಿಗೆ ಔಷಧಿ ಹೆಚ್ಚು ತಗೊಳಕ್ ಹೋಗ್ಬೇಡ್ರಿಪ್ಪ, ಇಲ್ಲೇ ಮನೆ ಒಳಗರ ಔಷಧಿ ಕಂಡು ಹಿಡ್ಕೊಂಡು ಮಾಡ್ರಿ ಅಂದ್ರೆ ಮತ್ತೆ ಫಾರ್ಮಸಿ ಅವರಿಗೆ, ಮೆಡಿಕಲ್ನವ್ರಿಗೆ ತ್ರಾಸ ಆಗೋದು. ಅದು ಈ ಜಗತ್ತಿನ ನಿಯಮನ ಐತಿ. ಒಂದು ಕರೆ ಹೇಳಿದ್ರೆ ಒಬ್ಬರಿಗೆ ತ್ರಾಸ ಆಗತ್ತೈತಿ. ಹಂಗಂತೇಳಿ ಸತ್ಯ ಹೇಳೋದು ಬಿಡಬಾರ್ದು ನಾವು. ಯಾಕಂದ್ರೆ ಸತ್ಯವನ್ನ ಸಮಾಧಿ ಮಾಡಬಾರ್ದಂತ. ಸತ್ಯವನ್ನ ಸಮಾಧಿ ಮಾಡೋದ್ರಿಂದ ದೊಡ್ಡ ಹಾನಿ ಏನಕ್ಕೈತಿ ಅಂದ್ರೆ, ಕೆಲವೊಂದಿಷ್ಟು ಜನ ಬದುಕಬಹುದು, ಖರೆ 1,000 ಜನ ಬದುಕಬಹುದು, ಕೋಟಿ ಜನ ಪಾಪಕ್ಕೆ ಗುರಿ ಹಾಕಾರಂತ. ಇವತ್ತು ನಡೆದಿರುವಂತ ಮಾರ್ಗ ಏನೈತಿ, 1000 ಜನರ ಬದುಕಸಾಕ ಕೋಟಿ ಜನ ಹಾಳಾಗಕತ್ತ. 1000 ಜನ ಅಂದ್ರೇನು? ಅದನ್ನ ಮ್ಯಾಲೆ ವ್ಯಾಪಾರ ಮಾಡುವಂತವ್ರನ್ನ ಬದುಕಸಾಕ, ಅದ್ರ ಮ್ಯಾಲೆ ಬದುಕವ್ರನ್ನ ಬದುಕಸಾಕ ಕೋಟ್ಯಾಂತರ ಜನ ಮೌಢ್ಯಕ್ಕೆ ಒಳಗಾಗಕತ್ತಾರ. ಈ ಮೌಢ್ಯದಿಂದ ಯಾವಾಗ ಜಗತ್ತು ಹೊರಗೆ ಬರ್ತೈತಿ, ಈ ಮೌಢ್ಯದಿಂದ ಯಾವಾಗ ಜನ ಹೊರಗೆ ಬರ್ತಾರ, ಅವಾಗ ಅವರಿಗೆ ಸತ್ಯದ ಹಾದಿ ಸಿಗ್ತೈತಿ, ಇಲ್ಲದಿದ್ರೆ ಸಿಗುದಿಲ್ಲ ಅಂತ ಹೇಳಿ ಎಲ್ಲರೂ ಹೇಳ್ಯಾರ. ಅದನ್ನು ಸಿದ್ದಪ್ಪದನ್ನು ಹೇಳ್ಯಾರ. ಅವನು ಹೇಳ್ಯಾನ ಮಾತು, ಅವನು ಹೇಳ್ತಾನ ಮಾತು. ಮತ್ ನಾವು ತಿಳ್ಕೊಳ್ಳಿಲ್ಲ, ನಮ್ಮ ನಂಬಿಗಿರಿ. ಯಾವ್ದು ನಂಬಿಕೆ ಯಾವ್ದು ನಂಬಬೇಕು? ನಂಬಿಕೆ ಚಲೋ, ನಂಬಂಗಿಲ್ಲ, ನಂಬಬೇಡ ಅಂತ ಹೇಳಿಲ್ಲ. ನಂಬಿಕೆ ಬೇಕು, ನಾವೇನು ಬ್ಯಾಡ ಅಂದಿಲ್ಲ. ಅದನ್ನ ನಂಬಲೆ ಮೆನಮೆ ಹಂಬಲಿಸಿ ಕೆಡಬೇಡ, ನಂಬಿದರೆ ಸಾಂಬನೊಲಿವ. ನಂಬಬೇಕು. ನಂಬರು ನೆಚ್ಚರು ಬರಿದೆ ಕರೆವರು ಈ ಲೋಕದ ಮನುಜರು, ನಂಬದೆ ನೆಚ್ಚದೆ ಬರಿದೆ ಕರೆವರ ಕೊಂಬ ಮೆಟ್ಟಿ ಕೂಗಿ ಅಂತ ಕೂಡಲ ಸಂಗಮ ದೇವ ಅಂತ ಶರಣರು ಹೇಳ್ತಾರೆ. ಇದನ್ನ ನಂಬಬೇಕಾ ನೀವು? ನಿಮಗೆ ನಂಬಿಕೆ ಐತಿ, ಭಕ್ತಿ ಐತಿ ಅಂತ ಬಂದು ಇಲ್ಲಿ ಕೂತೀರಿ. ನೀವು ಇಲ್ಲ ಅಂದ್ರೆ ಬರ್ತಿದ್ದಿಲ್ಲ. ನೀವು ಅಜ್ಜನ ಮೇಲೆ ನಂಬಿಕೆ ಐತಿ, ನಿಮ್ದು ಅಜ್ಜನ ಮೇಲೆ ಭಕ್ತಿ ಐತಿ ಅಂತ ನೀವು ಇಲ್ಲಿ ಬಂದು ಕೂತೀರಿ. ಇಲ್ಲದವ್ರು ಮನ್ಯಾಗ ಅದಾರ, ಇಷ್ಟ ವ್ಯತ್ಯಾಸ ಇಷ್ಟ ಐತಿ. ಅದು ಇದ್ದವ್ರು ಬರ್ತಾರ, ಇಲ್ಲದವ್ರು ಮನ್ಯಾಗ ಇರ್ತಾರ. ಹಂಗಾರೆ ನಂಬಿಕೆ ಐತಿ ಅಂತ ನೀವು ಇಲ್ಲಿ ಬಂದು ಕೂತೀರಿ ಅಂದ್ರೆ ಯಾವ್ದು ನಂಬಿಕೆ? ಅದನ್ನ ಹೇಳ್ತೀನಿ. ಸಿದ್ದಪ್ಪಜ್ಜ ಅದಾನ ಅನ್ನೋದು ನಂಬಿಕೆ. ಯಾವ್ದಪ್ಪ? ಸಿದ್ದಪ್ಪಜ್ಜ ಅದಾನ ಅನ್ನೋದು ನಂಬಿಕೆ. ಆದ್ರೆ ಸಿದ್ದಪ್ಪಜ್ಜ ಕಲ್ಲಿನ ಮೂರ್ತಿಯಾಗ ಅದಾನ, ಅಲ್ಲೇ ಹೋಗಿ ನಮಸ್ಕಾರ ಮಾಡಿ ಬಂದ್ರೆ ನಾವು ಒಲಿತಾನ ಅನ್ನೋದು ಮೂಢನಂಬಿಕೆ. ಇದನ್ನ ನಾವು ತಿಳ್ಕೊಬೇಕು ಸ್ಪಷ್ಟ. ಅದಕ್ಕೆ ಹಂಗಾರೆ ಇದ್ರ ಹಿಂದಿರೋ ಅರ್ಥ ಏನು? ಸಿದ್ದಪ್ಪಜ್ಜ ನಾವು ಒಳ್ಳೆ ಕಾರ್ಯಗಳನ್ನ ಮಾಡಿ, ಸತ್ಕಾರ್ಯಗಳನ್ನ ಮಾಡಿ, ಪರಮಾತ್ಮ ಮೆಚ್ಚುವಂಗ, ಮನಸ್ಸು ಮೆಚ್ಚುವಂಗ ಸತ್ಕಾರ್ಯಗಳನ್ನ ಮಾಡಿ ಅಲ್ಲೇ ಕೂತ್ಕೊಂಡು ಸಿದ್ದಪ್ಪಜ್ಜ ಅಂದ್ರೆ ಅವ ಖಂಡಿತ ಅದಾನ ಅನ್ನೋದು ನಂಬಿಕೆನ. ಮಾಡಬಾರ್ದು ಮಾಡಿ ಗುಡಿಗೆ ಬಂದು 4 ಕಾಯಿ ಹೊಡೆದ ಆಟ ಬಿದ್ವಿ, ಅವ ಇಲ್ಲ ಅನ್ನೋದು ಮೂಢನಂಬಿಕೆ. ಇದನ್ನ ನಾವು ತಿಳ್ಕೊಬೇಕಾಗತ್ತೆ. ಅದಕ್ಕೆ ಹೇಳ್ತಾರ ನೋಡಿ, ಹೇಸಿ ಗುಣ ಇಟ್ಟುಕೊಂಡು ಕಾಶಿಗೆ ಹೋದಲ್ಲಿ ಏನೈತಿ, ಶಿವ ಎಂದಲ್ಲಿ ಏನೈತಿ, ಶಿವ ಧ್ಯಾನ ಮಾಡಿದಲ್ಲಿ ಏನೈತಿ. ಸುಮ್ಮನೆ ನಾವು ಮಾಡ್ತೀವಿ. ಇದು ಹೆಂಗ ಆಕೈತಿ ಅಂತಾರಂದ್ರೆ ಶರಣರು, ಜ್ಯೋತಿ ಕತ್ತಲೆಯ ಮನೆಯಲ್ಲಿ ಕುಳಿತುಕೊಂಡು ಜ್ಯೋತಿಯ ನೆನೆದರೆ ಏನಾಗಬಲ್ಲದು. ಕುಂತಿರೋದು ಎಲ್ಲಿ ಕುಂತೀವಿ? ಕತ್ತಲದ ಮನೆಯಾಗ ಕುಂತೀವಿ. ಕತ್ತಲದ ಮನೆಯಾಗ ಕುಂತು ಜ್ಯೋತಿ ಅಂತ ತಾಳ ಹಾಕಕತ್ತೀವಿ. ನೀ ಅನ್ನೋದು ಬೇಡ. ಜ್ಯೋತಿ ಬೆಳಕಬೇಕಾದ್ರೆ ಒಂದಿಟ್ಟು ಪಣತಿ ತಗೋ, ಎಣ್ಣೆ ತಗೋ,
ಕಟ್ಟಿ ಕೆರೆದು ಹಚ್ಚಿಬಿಡು, ತಾನ ದೀಪ ಬೆಳಗ್ತತಿ. ನೀ ಜ್ಯೋತಿ ಅನ್ನೋದ ಬೇಡ ಅಂತ ಹೇಳ್ತಾರ ಅವ್ರು. ನೀ ಜ್ಯೋತಿ ಅನ್ನೋದ ಬೇಡ, ನೀ ಜ್ಯೋತಿ ಬೆಳಗುತ್ತಿದೆ ಅನ್ನೋದ ಬೇಡ. ನೀ ಮಂಗಳಾರತಿ ಹೇಳ್ಬೇಕಾದ್ರೆ ಬೇಡ ಅನ್ನಂಗಿಲ್ಲ. ಆದ್ರೆ ಕಾರ್ಯನ ಮಾಡುವಲ್ಲಿ, ಪ್ರಯತ್ನ ಮಾಡುವಲ್ಲಿ ಎರಡು ತಾಳ ತಗೊಂಡಿದ್ದಿ, ಜ್ಯೋತಿ 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 ಅಂತ ಬೆಳತನಕ ಭಜನಿ ಬಾರಿಸಿದ್ರಿ ಬೆಳಕಾಕತ್ತೇನು? ಇಲ್ಲ. ಅಲ್ಲಿ ಏನು ನಡಿಬೇಕು? ಪ್ರಯತ್ನ ನಡಿಬೇಕು. ಏನು ಪ್ರಯತ್ನ ನಡಿಬೇಕು? ಅಲ್ಲೇ ಒಂದು ಕಾತ್ತಾಗಿದ್ದಲೆ ತಗೊಂಬ, ಒಂದು ಪಡ್ತಿ, ಒಂದೆರಡು ಬತ್ತಿ ಹೊಸಿ, ಒಂದೆರಡು ಎಣ್ಣೆ ಹಾಕು, ಒಂದಿಟ್ಟು ಕಡ್ಡಿಗೀರು, ಹತ್ತು ದೀಪ. ನೀ ಜ್ಯೋತಿ ಅನ್ನೋದ ಬೇಡ, ತಾನ ಬೆಳಕಾಕತಿ. ಎಲ್ಲಿ ಪ್ರಯತ್ನ ಇರ್ತದೆ ಅಲ್ಲಿ ಬೆಳಕಾಕತಿ. ನೀ ಪ್ರಯತ್ನ ಮಾಡುವಲ್ಲಿ ಎಣ್ಣೆ ಐತಿ, ಪಣತೈತಿ, ಬತ್ತೈತಿ, ಕಡ್ಡೈತಿ, ಅವು ಎಲ್ಲ ಒಂದೊಂದು ಕಡೆ ಅದಾವು. ಅದನ್ನ ಹಚ್ಚೋದು ಮಾಡುವಲ್ಲಿ ನೀನು ಕತ್ಲು ಹೋಗ್ಲಿ ಅಂತ ತಾಳ ಹಾಕಕತಿ. ಎಂದು ಹೋದಿತ್ತು ಅಂತ ಹೇಳ್ತಾರ. ಏನ್ ಮಾಡಕತಿ? ಕತ್ಲು ಹೋಗ್ಲಿ ಅಂತ ಬೆಳತನಕ ನೀ ಭಜನಿ ಮಾಡಿದ್ರೆ ಕತ್ಲೆ ಹೋಗೋದಿಲ್ಲ. ಅದಕ್ಕೆ ಜ್ಯೋತಿಯ ಮನೆ, ಕತ್ತಲೆಯ ಮನೆಯಲ್ಲಿ ಕುಳಿತು ಜ್ಯೋತಿಯ ನೆನೆದಡೆ ಬೆಳಕಾಗಬಲ್ಲುದೆ. ಆ ಜ್ಯೋತಿ ಕತ್ತಲೆ ಕಳಿತೈತೆ ಅನ್ನೋ ನಂಬಿಕೆ ಇರಲಿ. ಏನಿರಲಿ? ಆ ಜ್ಯೋತಿ ಕತ್ತಲೆಯನ್ನು ಕಳಿತೈತೆ ಅನ್ನೋ ನಂಬಿಕೆ ಇರಲಿ. ಆದ್ರ ಅದನ್ನು ಪ್ರಯತ್ನ ಮಾಡಿ ಹಚ್ಚಲಾರ್ದ ತಾನ ಬೆಳಗ್ತೈತೆ ಅನ್ನುವಂತ ಮೌಢ್ಯ ನಂಬಿಕೆ ನಿನ್ನಲ್ಲಿ ಬೇಡ. ಅಲ್ಲಿ ಪ್ರಯತ್ನ ಇರಲಿ ಅಂತ ಹೇಳ್ತಾರ. ಏನಿರಲಿ? ಪ್ರಯತ್ನವಿರಲಿ. ಇವತ್ತು ಜನಗಳಿಗೆ ಏನಾಗ್ಬಿಟ್ಟದಂತಂದ್ರ, ಈ ಭಕ್ತಿಯ ಮಾಡೋದ್ರೊಳಗೆ ವ್ಯಾಪಾರಿ ಮನೋಭಾವ ಬೆಳೆದು ಬಿಟ್ಟತಿ. ಅದು ಹೋಗ್ಬೇಕಂತ ಹೇಳ್ತಾರ. ಕಾಮಿತ ಫಲ, ನಿಷ್ಕಾಮಿತ ಫಲ ಎರಡ. ನಾವ್ ಏನ್ ಮಾಡ್ತೀವಿ ಬರೇ ಕಾಮಿತ ಫಲಗಳನ್ನ ಬಯಸ್ತೀವಿ. ಬರೇ ಕಾಮಿತ ಫಲ. ನಮಗೆ ಇದನ್ನ ಕೊಟ್ಟರದ ಆಗ್ಬೇಕು, ಅದನ್ನ ಕೊಟ್ಟರದ ಆಗ್ಬೇಕು. ಯಾವನೋ ಹೋಗಿ ಹನುಮಂತಿಯವ್ರಿಗೆ ಬಿಡ್ಕೊಂಡಿದ್ದಂತೆ, ನನ್ನ ಮಕ್ಕಳ ಮನೆ ಅವನು ಸೊಕ್ಕ ಬಾಳಾಗೈತಿಪ್ಪ, ಅದನ್ನ ಮುರದಿಂದ ನಿನಗೆ ಎಲಿ ಪೂಜೆ ಕಟ್ಟಿಸ್ತೇನೆ ಅನ್ನಂತ. ಅವನ ಮಕ್ಕಳ ಮನೆ ಅವನು ಸೊಕ್ಕ ಮುರಿ ಹಾಕಿ ಹನುಮಂತ ಇವು ಎಲಿ ಪೂಜೆ ಕಟ್ಟಿಸ್ತಾನ ಆಶೆಗೆ ಹೋಗಿ ಅವನ ಮನೆ ಸೊಕ್ಕ ಮುರಿಬೇಕು. ಇವೆಲ್ಲ ದೇವರಂತೆ ಹರಿಕೆ. ಎಲ್ಲಿ ಹರಿಕೆ? ದೇವರಂತೆ ಹರಿಕೆ. ಇಂಥವೆಲ್ಲ ಮಾಡಿದ್ರೆ ದೇವರು ಒಲಿತಾನ ಅನ್ನೋದಾಗಿದ್ರೆ ಈ ಲೋಕದೊಳಗ ಪರಮಾತ್ಮನ ಕಿಮ್ಮತ್ತು ಕಸದಕ್ಕಿಂತ ಕಡಿಯಾಗಿ ಹೋಗಿದ್ರು. ಹಂಗಿಲ್ಲ ನೋಡಿ. ಅದಕ್ಕೆ ದೊಡ್ಡವರಂದ್ರು, ಅವ ಸತ್ಯದ ಮನೆಯಲ್ಲಿ ಅದನ್ನ ಹೊರತು ಅಸತ್ಯದ ಮನೆಯಲ್ಲಿ ಇಲ್ಲ. ಹಾಗಾದ್ರೆ ನಾವು ಮಾಡ್ತಕ್ಕಂಥ ಈ ಮೌಢ್ಯಗಳು ಇವೆಲ್ಲ ಏನು ಅಂದ್ರೆ ವ್ಯರ್ಥ ಅಂತ ಹೇಳ್ತಾವ್ರು. ಗುಡ್ಡದಾಗಿನ ಕಲ್ಲು ತಗೊಂಡು ಬಂದು ಮನಿಗೆ ಹೊತ್ರ ಮನಿನರ ಕಟ್ಕೊಂಡಿವಿ. ನಾವೇನ್ ಮಾಡಕತ್ತೀವಿ ಅಂತ ಮನೆಯಾಗಿನ ಕಲ್ಲು ಗುಡ್ಡಕ್ಕೆ ಹೊರಕತ್ತೀವಿ. ಏನ್ ಮಾಡಕತ್ತೀವಿ? ಗುಡ್ಡದ ಕಲ್ಲು ಹೊತ್ಕೊಂಡು ಬಂದು ಮನೆಯಾಗಿಟ್ರ ಮನಿ ಹಿತ್ತಲು ಕಂಪೌಂಡರ್ ಕಟ್ಕೋಬಹುದು, ಮನಿಗೆ ತರನರ ಹಾಕೋಬಹುದು, ಫೌಂಡೇಶನ್ ಹಾಕೋಬಹುದು. ಮನೆಯಾಗಿನ ಕಲ್ಲ ಗುಡ್ಡಕ್ಕೆ ಹೊರಾಕತ್ತೀವಿ ಅಂತ. ಹೊಳೆಯಾಗಿನ ನೀರು ತಗೊಂಡು ಬಂದು ಕೊಡದಾಗ ತುಂಬಿಕೊಂಡು ಬಂದು ಕೊಡದಾಗಿನ ನೀರು ಗಿಂಡ್ಯಾಗ ತಗೊಂಡು ಗಿಂಡ್ಯಾಗ ಹುಣಿಸಿ ಹಿಂಡಿ ನಾವು ಅಡಿಗೆ ಮಾಡಿದ್ರೆ ಒಗ್ಗರಣೆರ ಆಗಿತ್ತು, ಸಾರ ಆದಿತ್ತು. ಅದೇನ ಯಾರೋ ಒಬ್ಬ ಹೆಣ್ಮಗಳು ಒಂದಿಟ್ಟ ಹಾಕೊಂತ ಹುಣಿಸಿ ಹಣ್ಣು ಕೆರೆಗೆ ತಗೊಂಡು ಬಂದಂತ. ಎಲ್ಲೇ? ಕೆರೆಗೆ. ಮಗಳಿದ್ದವ್ರ ಅಂದ್ರ ಅಂತ ಅದನ್ನ ಯಾಕೆ ಕೆರೆಗೆ ತಗೊಂಡು ಬಂದಿ, ಅದನ್ನ ಯಾಕೆ ಕೆರೆಗೆ ತಗೊಂಡ್ಬಂದ್ರೆ ಯಾಕ ದಿನ ಇದ ನೀರ ಒಯ್ಯೋದಲ್ಲ, ದಿನಾ ಇದ ನೀರ ಹೋದ ದಿನಾ ಎಲ್ಲಿ ಕಿಳಿಸ್ಕೊಂತ ಕುಂದ್ರೋದು. ಒಮ್ಮೆಗೆ ಕೆರೆಯಾಗ ತೊಳೆದ್ ಬಿಟ್ನಿ ಅಂದ್ರೆ ದಿನ ತುಂಬಿಕೊಂಡು ಹೋಗಿ ಒಮ್ಮೆಗೆ ರೆಡಿಮೇಡ್ ಹಾಕಕ್ ಬರ್ತೈತೆ ಅಂತ. ಅದಕ್ಕೆ ಶಾಸ್ತ್ರ ಬಂತಂತ, ನಿನ್ನ ಬಾಳೆ ಹೊಳೆ ಹುಣಸೆಹಣ್ಣು ತೊಳೆದಂಗೆ ಆತಂತೇಳಿ. ಏನಾಗ್ತೇನೆ ಬಾಳೆ ನಾವು ಏನು ಮಾಡಾಕತ್ತೀವಿ ನೋಡ್ರಿ, ಇವೆಲ್ಲ ಹೊಳೆ ಹುಣಸೆಹಣ್ಣು ತೊಳ್ಯಾಕತ್ತಾಗ. ಯಾಕಂದ್ರೆ ನಾವೇನು ಕೊಡ್ತೀವಿ ಅದೆಲ್ಲವೂ ಅಲ್ಲಿ ಮುಟ್ಟೋದಿಲ್ಲವು. ಪರಮಾತ್ಮ ಕೇಳೋದಿಷ್ಟ ಅಂತ. ಅವೇನು ಕೇಳ್ತಾನಂತ, ನಿನ್ನೊಳಗೆ ಶುದ್ಧವಾದ ಭಕ್ತಿ ಕೊಡು. ನೀ ಬಂಗಾರ ಕೊಟ್ಟಿಯ ದೇವರಿಗೆ, ಬಂಗಾರ ಇಲ್ಲಿತ್ತು? ಭೂಮಿಯಾಗಿತ್ತು. ಭೂಮಿಯಲ್ಲಿ ಹುಟ್ಟಿದ ಲೋಹ. ಹಂಗಾರೆ ಭೂಮಿಯೊಳಗೆ ಹುಟ್ಟಿದ ಲೋಹ. ಹಂಗಾರೆ ಭೂಮಿ ಸೃಷ್ಟಿ ಮಾಡಿದಾನೆ ಯಾರು? ಪರಮಾತ್ಮ. ಮತ್ತು ಪರಮಾತ್ಮ ಸೃಷ್ಟಿ ಮಾಡಿದಲ್ಲಿ ಬಂಗಾರ ಬಂದತಿ. ಆ ಬಂಗಾರ ತಗೊಂಡು ಅವನಿಗೆ ಹೋಗಿ ಕಿರೀಟ ಮಾಡಿಸಿಕೊಟ್ರೆ ಅವ ಒಲಿತಾನಂತ ಹೇಳ್ದ ಯಾರು? ಹೇಳಿದ ಅವ ಕಳ್ಳ ಪೂಜಾರಿ ಹೇಳ್ಯಾನ ಹೊರತು ಶಾಣ್ಯರ್ ಎಂದು ಹೇಳಿಲ್ಲ, ಹೇಳಕ್ ಹೋಗುದಿಲ್ಲ. ಇದನ್ನು ಹೇಳ್ತಾನೆ ಸಿದ್ದಪ್ಪ ಎಂದು ಹೇಳಂಗಿಲ್ಲ ಅವನು. ಆತಪ್ಪ ನೀ ಓದ್ ಮಾಡಿಸಿ ಕೊಟ್ಟದ್ದು ಅದು ಎಷ್ಟರ ಮಟ್ಟಿಗೆ ಸಾರ್ಥಕ ಆಗೈತಿ? ಕೊಟ್ಟ ದೇವಾಲಯಗಳಿಗೆ. ಅದನ್ನು ತಗೊಂಡು ಏನಾರ ಬಡಬಗ್ಗರಿಗೆ ಒಂದಿಟ್ಟು ದಾಸೋಹ, ಅನ್ನ ಪ್ರಸಾದ, ರೋಗಿಗಳಿಗೆ ಇದಕ್ಕೆ ಮಾಡ್ಯಾರಂದ್ರ ಚಲೋಪ್ಪ ಕೊಟ್ಟಿದ್ದೀವಿ, ಒಳ್ಳೆ ಕೆಲಸಕ್ಕೆ ಆಗಕತ್ತ. ನೀ ಕೊಟ್ಟಿದ್ದು ಅಲ್ಲಿ ಅದನ್ನ ಹರ್ಕೊಂಡು ತಿನ್ನೋರು ಅದಾರಂದ್ರ ವ್ಯರ್ಥ ಆತು. ನೀ ಕೊಟ್ಟದ್ದಲ್ಲಿ ಹರ್ಕೊಂಡು ತಿನ್ನೋರು ಅದಾರಂದ್ರೆ ವ್ಯರ್ಥ ಆಗಿ ಹೋಗ್ತತಿ. ಮತ್ತು ನೀ ಕೊಟ್ಟದ್ದು ಸಾರ್ಥಕ ಆಗಬೇಕಂದ್ರೆ ಅದಕ್ಕೆ ಶರಣರು ಹೇಳ್ತಾರ, ಅಪಾತ್ರ ದಾನವ ಮಾಡಬಾರದು ಅಂತ. ನೀ ಮಾಡಿದ ದಾನ ಹೆಂಗಿರ್ಬೇಕು ಗೊತ್ತನ? ಮೊದಲನೇದು ಶರಣರ ದಾನನ ಒಪ್ಪುದಿಲ್ಲ. ದಾನ ಯಾಕೆ ಒಪ್ಪುದಿಲ್ಲ ಅಂದ್ರೆ ದಾನ ಕೊಟ್ಟವಂಗ ಅಹಂಕಾರ ಬರ್ತೈತೆ ಅಂತ. ನಾ ದಾನ ಕೊಟ್ಟೀನಿ, ನಾ ಕೊಟ್ಟೀನಿ ಅನ್ನೋದು. ಅದಕ್ಕೆ ದಾನ ಬೇಡ. ಎಲ್ಲಾನು ಅವ ದಾನ ಕೊಟ್ಟ ನಮಗೆ. ಇಳೆ, ಮಳೆ, ಬೆಳೆ, ಗಾಳಿ, ಬೆಳಕು, ಬಿಸಿಲು ಎಲ್ಲ ಅವ ಕೊಟ್ಬಿಟ್ಟಾನ. ಆದ್ರ ಕೊಟ್ಟದ್ದನ್ನ ನಮ್ಮ ಅಂತ್ಯಕ್ಕೆ ಇರ್ತೈತೆ ಅಂದ್ರೆ ಅದನ್ನ ದಾನ ಕೊಡೋ ಬದಲಿ ಅದನ್ನ ದಾಸೋಹ ಮಾಡಿಬಿಡು ಅಂತ ಹೇಳ್ತಾರೆ. ದಾಸೋಹದಲ್ಲಿ ಅಹಂಕಾರ ಇಲ್ಲ. ದಾನದಾಗ ಅಹಂಕಾರ ಐತೆ ಅಂತ. ದಾನ ಕೊಟ್ಟ ಒಂದ್ ವೇಳೆ
ಬರೆಸಲಿಲ್ಲ ಅಂದ್ರೆ ಜಗಳ ತೆಗಿತಾನ, ನೋಡೋಣ ಎಷ್ಟು ಕೊಟ್ಟಿದ್ದ ಹೆಸರು ಹಾಕಿ ನೀವು ಅಂತಾನೆ. ಹೆಸರು ಹೇಳಿಲ್ಲ ಅಂದ್ರೆ ಜಗಳ ತೆಗಿತಾನ. ಮತ್ತು ದಾನ ಕೊಡೋವನ ಕೈ ಮ್ಯಾಲ ಇರ್ತೈತೆ ಅಂತ, ತಗೊಳ್ಳೋವನ ಕೈ ಕೆಳಗಿರ್ತೈತೆ ಅಂತ, ಅಲ್ಲಿ ಅಹಂಕಾರ ಬರ್ತೈತೆ ಅಂತ. ನಾವು ಕೊಟ್ಟಿವಿ, ನಾವು ಮಾಡೀವಿ. ಅದಕ್ಕೆ ಬಸವಣ್ಣವ್ರು ಅಂತಾರ, ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಳಿಸಿ ಕಾಡಿತ್ತು ಶಿವನ ಡಂಗುರ. ನೋಡ್ರಿ, ಮಾಡಿದೆನೆಂಬುದು ನಾ ಕೊಟ್ಟಿನಿ, ನಾ ಮಾಡೀನಿ ಅನ್ನೋದು ಏನಾರ ನಿನ್ನ ಮನಸ್ಸಿನಾಗ ಇತ್ತಂದ್ರ ಪರಮಾತ್ಮನ ಡಂಗುರ ಓಡಿಸಾಡಿ ಹೊಡಿತಿದ್ದೆ ಅಂತ ಅವ್ನು ಹೊಡಿತಿದ್ದಂತ ಓಡಿಸಾಡಿ. ಮತ್ತೆ ಏನ್ ಮಾಡ್ಬೇಕು? ಮಾಡಿದಿ ನನ್ನದಿರಾ ಲಿಂಗಕ್ಕೆ, ನಾ ಮಾಡಿಲ್ಲಪ್ಪ, ಪರಮಾತ್ಮ ನನ್ನ ಮನಸ್ಸಿನಾಗ ಹೊಕ್ಕಾನ, ನಾ ಮಾಡಿಸ್ಕೊಂಡಿ. ನಾ ಮಾಡಿಲ್ರಿಪ್ಪ, ಅವಂದ ಅದು ಅವ್ನು ಕೊಟ್ಟಾನ್ರಿಪ್ಪ, ಅವ್ನು ಕೊಟ್ಟೀನಿ ನೋಡಿ. ನಂದೇನಿಲ್ಲಪ್ಪ, ಅವಂದ ಅದು ಆಚು ಕೊಟ್ಟದ್ದು ಆಚಕ್ಕೆ ಕೊಟ್ಟೀನಿಪ್ಪ, ಕೆರೆಗೆ ಚೆಲ್ಲಿನಪ್ಪ. ಇದು ದಾಸೋಹ ಭಾವ. ಅದ್ಯಾಕಾಗಿತ್ತು? ನಾ ಕೊಟ್ಟಲ್ಲೇ ಅದು ಹಾಗೆ ತಂದಿ, ಅದು ಅಹಂಕಾರ ಭಾವ, ಅದು ವ್ಯರ್ಥ ಅಂತ ಹೇಳ್ತಾರೆ. ನಾ ಲಿಂಗಕ್ಕೆ ಮಾಡೀನಿ, ನಾ ಜಂಗಮಕ್ಕೆ ಮಾಡೀನಿ, ನಾ ಮಾಡೀನಿ ಅನ್ನೋ ಅಹಂಕಾರ ಬಂತು ಅಂದ್ರೆ ನೀ ಏನು ಮಾಡಿದ್ರು ಅದು ವ್ಯರ್ಥಕತಿ. ಅದಕ್ಕೆ ಮಾಡಿದೇನೆಂಬುದು ಮನದೊಳಗೆ ಇಲ್ಲದಿದ್ದರೆ ಹಿಂಗೆ ಕೊಟ್ಟದ್ದು ಹಿಂಗೆ ಗೊತ್ತಿರಬಾರ್ದಂತ ಈ ಕೈಗೆ. ಅದಕ್ಕೆ ಹೇಳ್ತಾರೆ, ಹಿಂಗೆ ಕೊಟ್ಟದ್ದು ಹಿಂಗೆ ಗೊತ್ತಿರಬಾರ್ದಂತ. ಮಾಡಿದೇನೆಂಬುದು ಮನದೊಳಗೆ ಇಲ್ಲದಿದ್ದರೆ ಬೇಡಿದ್ದನ್ನೇ ಕೊಡೋದು ಸಂಗಮ ದೇವ ಅಂತ. ಅವ ಎಂಥ ವಚನ ಇತ್ತು. ನಾ ಏನು ಮಾಡಿದ್ರಿಪ್ಪ, ಎಲ್ಲ ನಿಮ್ಮದೈತಿ. ತನು ನಿಮ್ಮದು, ಮನ ನಿಮ್ಮದು, ಧನ ನಿಮ್ಮದು, ಎಲ್ಲ ನಿಮ್ದ ಐತಿ. ನೀ ಕೊಟ್ಟ ತನು, ನೀ ಕೊಟ್ಟ ಮನ, ನೀ ಕೊಟ್ಟ ಪ್ರಾಣ, ನೀ ಕೊಟ್ಟ ಪ್ರಪಂಚ, ನೀ ಕೊಟ್ಟ ಹೊನ್ನು ಹೆಣ್ಣು ಮಣ್ಣು ಸಂಪತ್ತು ಬದುಕು ನೀ ಕೊಟ್ಟಿದಿ. ಅದರೊಂದಿಟ್ಟು ಜಾಕಿ ಮಾಡಪ್ಪ ಅಂತ ನಾನು ಕಳಿಸೀನಿ. ನನ್ನ ಸುಖಕ್ಕಾಗಿ ದುಡ್ದೀನಿ, ನನಗೆ ಒಬ್ಬವಾಗ ಬೇಡ ಅಂತೇಳಿ ಎಲ್ಲರನ್ನು ಕರ್ಕೊಂಡು ಬಾಳ್ಬೇಕಂತ ಅದನ್ನ ದಾಸೋಹ ರೂಪದಾಗ ಕೊಟ್ಟಿನಿ. ದಾಸೋಹ ಮಾಡಿ ಬದುಕುವುದು ಏನೈತಲ್ಲ, ಅಲ್ಲಿ ಅಹಂಕಾರ ಇರುವುದಿಲ್ಲ. ದಾನ ಕೊಡೋದ್ರಲ್ಲಿ ಅಹಂಕಾರ ಇರ್ತೈತಿ. ಅದಕ್ಕೆ ದಾನ ಕೊಡುವುದಕ್ಕಿಂತಲೂ ದಾಸೋಹ ಮಾಡ್ರಿ ಅಂತ ಹೇಳ್ತಾರೆ ಶರಣರು. ದಾಸೋಹ 4 ಮಂದಿ ಕೊಡ್ತಾರೆ, 1000 ಮಂದಿ ಅಲ್ಲಿ ಪ್ರಸಾದ ಮಾಡ್ತಾರೆ. ಇದು ಏನೈತಲ್ಲ ದಾಸೋಹ ನೋಡ್ರಿ. ಅಲ್ಲಿ ಕೊಟ್ಟೀನಿ ಅನ್ನೋ ಅಹಂಗ ಇಲ್ಲ, ನಾವು ಮತ್ತೊಬ್ಬರದ್ದು ಉಣ್ಣಾಕತ್ತೀವಿ ಅನ್ನೋ ಭ್ರಮೆ ಇಲ್ಲ. ಎಲ್ಲವೂ ಪರಮಾತ್ಮದು. ಎಲ್ಲ ಕೊಟ್ಟವನು ಸಂಘ, ಕೊಡವನು ಸಂಘ, ಕೊಡುವಾತ ಸಂಘ, ಕೊಂಬಾತ ಸಂಘ, ಉಡುವಾತ ಸಂಘ, ಒಂಬಾತ ಸಂಘ. ಇದು ಹೆಂಗ? ಬಸವಣ್ಣವ್ರ ಮನೆಯಾಗಿನ ಆಕಳ ಕಳ್ರ ಕರ್ಕೊಂಡು ಹೋಗ್ಬಿಟ್ರ. ಉದಾಹರಣೆ ಕೊಡ್ಬೇಕಂದ್ರೆ ಬಸವಣ್ಣವ್ರ ಮನೆಯಾಗಿನ ಆಕಳನ ಕಳ್ರ ಕರ್ಕೊಂಡು ಹೋಗ್ಬಿಟ್ರ. ಮತ್ತು ಆಕಳನ ಕಳ್ರ ಕರ್ಕೊಂಡು ಹೋದ್ರಂದ್ರ ಮತ್ತೆ ಮನೆಗೆ ಬಂದಂತ ಗುರುಲಿಂಗ ಜಂಗಮರಿಗೆ ದಾಸೋಹ ಮಾಡೋದು ಹೆಂಗ, ಅವ್ರ ಪ್ರಸಾದ ಮಾಡೋದು ಹೆಂಗ, ಅವ್ರಿಗೆ ಎಡಿ ಮಾಡೋದು ಹೆಂಗ, ಹಾಲು ಹೈನ ಮಜ್ಜಿಗೆ ಬೇಕಲ್ಲ. ಯಾಕಂದ್ರೆ ನಿತ್ಯ ಕಲ್ಯಾಣಕ್ಕೆ ಲಕ್ಷಾಂತರ ಮಂದಿ ಜಂಗಮರು ಬರ್ತಿದ್ರು, ದಾಸೋಹ ನಡೀತಿತ್ತು ಬಸವಣ್ಣವ್ರ ಮಾಮನಿಯಲ್ಲಿ. ಇವತ್ತೇನು ಈ ಕರ್ನಾಟಕದಲ್ಲಿ ದಾಸೋಹ ಪರಂಪರೆ ಅಂತ ಏನೈತಲ್ಲ, ಕೂಡಿ ಕುಂತು ಉಣ್ಣೋದು ಏನೈತಲ್ಲ, ಇದನ್ನು ಮೊದಲ ಆಚರಣೆಗೆ ತಂದವರ ಬಸವಣ್ಣವ್ರು. ಅವ್ರು ಕೊಟ್ಟುತ್ತಾ ಇತ್ತು ನೋಡಿ. ಸಹನಾವತು ಸಹನೋ ವನತ್ತು ಸಹನೋ ಗುಣತ್ತು ಸವೀರ್ಯಂಕರ ವಾವಹಿ ಉಪನಿಷತ್ತು ಹೇಳ್ತು, ಕೂಡಿ ಉಣ್ಣೋಣ, ಕೂಡಿ ಬಾಳೋಣ, ಕೂಡಿ ಬದುಕೋಣ ಅಂತೇಳಿ ಬರೀ ಹೇಳಿದೀವಿ ನಾವು. ಆದ್ರೆ ಊಟ ಮಾಡುವಾಗ ನಮ್ಮ ಮನುಷ್ಯನ ಮ್ಯಾಲೆ ಬಾ, ನಮ್ಮ ವಲ್ಲನ ಅಲ್ಲಿ ಹಾಕಿ ಕುಂತು ಉಣ್ಣಂಗೆ ನಾವು ಭೇದ ಮಾಡಿದೀವಿ. ದೊಡ್ಡವ್ರ ಪಂಕ್ತಿಯಾಗ ಸಾಮಾನ್ಯರು ಬರಲಿಲ್ಲ, ಸಣ್ಣವ್ರ ಪಂಕ್ತಿಯಾಗ ದೊಡ್ಡವರು ಬರಲಿಲ್ಲ. ಶ್ರೀಮಂತರದ ಒಂದು ಪಂಕ್ತಿ, ಅವ್ರವ್ರ ಜಾತಿಯವ್ರದ ಒಂದು ಪಂಕ್ತಿ. ಅವ್ರ ಪಂಕ್ತಿಯಾಗ ಇವ್ರು ಬರ್ಲಿಲ್ಲ, ಇವ್ರ ಪಂಕ್ತಿಯಾಗ ಅವ್ರು ಬರ್ಲಿಲ್ಲ. ಅವ್ರ ಮ್ಯಾಲೆ ಕುಂತ್ಕೊಂಡ್ರು, ಅವ್ರ ಕದ ಹಾಕೊಂಡ್ರು, ಅವ್ರ ಡೈನಿಂಗ್ ಟೇಬಲ್ ಮ್ಯಾಗ ಕುಂತ್ಕೊಂಡ್ರು. ಬೇಕಾದರೆ ಒಂದು ನೀಡಿದ್ರು, ಬೇಡಾದರೆ ಒಂದು ನೀಡಿದ್ರು. ಇಲ್ಲಿ ವ್ಯತ್ಯಾಸ ಬಂತು. ಬಸವಣ್ಣವ್ರು ಹಿಂಗಂತಾರ, ಇದು ಹೇಳಾಕ ಉಪನಿಷತ್ತಾತು, ಬದುಕಾಕಿಲ್ಲ ಅಂದ್ರ ಅದಕ್ಕೆ ಬಸವಣ್ಣವ್ರು ಅಂದ್ರು, ಹಾರುವ ಮೊದಲಾಗಿ ಅಂತ್ಯಜ ಕಡೆಯಾಗಿ, ಶ್ರೀಮಂತ ಮೊದಲಾಗಿ ಬಡವ ಕಡೆಯಾಗಿ ಯಾರದಿರಿ ಎಲ್ಲಾರು ಒಂದ ಸಾಲಿಯಾಗ ಕುಂತು ಪರಮಾತ್ಮ ದೊಡ್ಡವಪ್ಪ, ನಾವು ಸಣ್ಣವರಪ್ಪ ಅನ್ನುವಂಥ ಭಾವದಲ್ಲಿ ಉಂಡ್ರಲ್ಲ, ಇದು ದಾಸೋಹ. ಇದು ಶರಣರ ಕಾಲಕ್ಕೆ ಬಂತು. ಇವತ್ತಿಗೂ ನಮ್ಮ ನಾಡಿನೊಳಗೆ ಕೆಲವರು ಮಾಡಿದವರಿಗೆ ಕೆಲವರು ಉಣೋದಿಲ್ಲ. ನಮ್ಮಲ್ಲಿ ಕೆಲವರು ತಮ್ಮ ಪಂಕ್ತಿಯಾಗ ಕರ್ಕೊಂಡು ಉಣ್ಣಂಗೆ ಇಲ್ಲ. ಇನ್ನು ಕೆಲವರು ಸ್ಟೇಟಸ್, ಕೆಲವು ಸಂಪ್ರದಾಯದವ್ರಂಕರು ತಮ್ಮ ಮಗಲ ಕುಂದಿಸ್ಕೊಳ್ಳೋದಿಲ್ಲ. ಆದ್ರೆ ಶರಣರ ಹಂಗಲ್ಲ. ನೀ ಶಿವಭಕ್ತಿಯಾಗಿ ಇಲ್ಲ, ನೀ ಎಲ್ಲಾರ ಹುಟ್ಟುವಲ್ಯಾಕ, ನಿನ್ನ ಕ್ರಿಯಾ ಶುದ್ಧ ಐತಿಲ್ಲ, ನೀ ಸ್ವಚ್ಛದಿ ಇಲ್ಲ, ನಿನ್ನ ಭಾವ ಶುದ್ಧ ಐತಿಲ್ಲ, ಆಚಾರ ಒಳಗದಿ ಇಲ್ಲ, ನೀನು ನಡತಿ ಒಳಗದಿ ಇಲ್ಲ, ನಮ್ಮದು ನಡೆನ ಶುದ್ಧ ಅಂತ ಹೇಳ್ತೈತಿ. ಎಲ್ಲರೂ ಯಾಕೆ ಹುಟ್ಟುವಲ್ಲೆಪ್ಪ, ನಡೆ ಚಲೋ ಇತ್ತಂದ್ರೆ ಎಲ್ಲ ಚಲೋ ಅಂತ ಹೇಳಿ ಅವ್ರನ್ನೆಲ್ಲರನ್ನು ಒಳಗೆ ಕರ್ಕೊಂಡು ಒಂದ ಸಾಲಿನಾಗ ಕುಂದಿರಿಸಿ ಉಣಿಸಿದ್ರು. ದಾಸೋಹವನ್ನು ಬಸವಣ್ಣವ್ರ ಆಚರಣೆಗೆ ತಂದರು. ಅದರ ಪರಿಣಾಮ ಬಡವ ಬಲ್ಲಿದ ಶ್ರೀಮಂತ ಇದ್ದಾವ ಇಲ್ಲದಾವ ಕೊಟ್ಟಾವ ಕೊಡದಾವನ್ನು ಭೇದ ಹೋಗಿ ಎಲ್ಲರೂ ಸಂಗಮನಾಥ. ಉಡುವಾತ ಸಂಘ, ಒಂಬಾತ ಸಂಘ. ನೀಡೋರು ಹೃದಯದಾಗು ಪರಮಾತ್ಮನ, ಉಣ್ಣವರು ಹೃದಯದೊಳಗು ಪರಮಾತ್ಮನ, ಬೇಡವರ ಹೃದಯದಾಗು ಪರಮಾತ್ಮನ, ಉಡಿಸೋರ ಹೃದಯದೊಳಗು ಪರಮಾತ್ಮ. ಎಲ್ಲರೂ ಹೃದಯದೊಳಗೆ ಸಂಗಯ್ಯನೇ ಇದ್ದಾನೆ. ಅಲ್ಲಿ ದಾಸೋಹ ಭಾವ ನೋಡಿ. ಇದು ಎಷ್ಟು ಚಂದ ಐತಿ ನೋಡ್ರಿ. ಈ ಸಂಸ್ಕೃತಿ ಶರಣರು ಕೊಟ್ಟರು ನಮಗೆ. ಅದಕ್ಕೆ ಕನ್ನಡ ನಾಡಿನೊಳಗೆ ಇದ್ದಷ್ಟು ದಾಸೋಹ ಇನ್ನೆಲ್ಲಿ ಇಲ್ಲ. ಇಲ್ಲಿದ್ದಷ್ಟು ದಾಸೋಹ, ಇಲ್ಲಿದ್ದಷ್ಟು ಪ್ರಸಾದ. ಅದಕ್ಕೆ ನಮ್ಮಲ್ಲಿ ಒಂದು ಪರಂಪರೆ ಐತಿ, ಊಟ ಮಾಡೋರು ಬರ್ರಿ ಭಾಳ ಮಂದಿ ಆಗ್ಲಿ ತಗೋರಂತೀವಿ ನಾವು. ಕರ್ಕೊಂಡು ತಿನ್ನುವಂಥ ಸಂಸ್ಕೃತಿ ಬಂತು ನಮ್ಗೆ. ಹರ್ಕೊಂಡು ತಿನ್ನೋದಲ್ಲ,
ಕರ್ಕೊಂಡು ತಿನ್ನುವಂಥ ಪರಂಪರೆ ಬಂತು. ಶರಣರು ಹಾಕಿಕೊಟ್ಟಿರ್ತಾನೆ, ಕಾಗೆ ಒಂದು ಅಗುಳ ಕಂಡರೆ ಕರೆಯದೇ ತನ್ನ ಬಳಗವನ್ನೆಲ್ಲವ, ಕೋಳಿ ಒಂದು ಗುಟಕ ಕಂಡರೆ ಕೂಗಿ ಕರೆಯದೆ ತನ್ನ ಕುಲವನ್ನೆಲ್ಲವ. ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದಡೆ ಆ ಕಾಗೆ ಕೋಳಿಗಿಂತ ನೀ ಕರಕಷ್ಟ ಕಾರಣ ಕೂಡಲು ಸಂಗಮದೇವ ಅಂತ ಹೇಳಿಬಿಟ್ರು ಅವರು. ನೀ ಮನುಷ್ಯ ಆಗಿ ಹುಟ್ಟಿದಿ ಕರೆ, ನೀನು ಮನುಷ್ಯ ಆಗಿ ಒಂದು ಕಾಗೆ ಒಂದು ಅಗಳ ಕಂಡ್ರೆ ತನ್ನ ಬಳಗ ಕರಿತೈತಿ, ಒಂದು ಕೋಳಿ ಒಂದು ಗುಟಕ ಕಂಡ್ರೆ ತನ್ನ ಬಳಗ ಕರಿತೈತಿ. ನೀ ಮನುಷ್ಯನಾಗಿ ನೀವು ಒಬ್ಬನ ಗಳಿಸಿ ಉಣಿತಿ ಅಂದ್ರ ನೀ ಆ ಕಾಗಿ ಕೋಳಿಗಿಂತ ಕನಿಷ್ಠಕ್ಕಿದಿ. ಅದನ್ನ ಸಾಮಾನ್ಯರು ಕೂಡ ಕೊಟ್ಟು ದಾಸೋ ರೂಪದಲ್ಲಿ ಉಣ್ಣಂದ್ರು ಇಲ್ಲಿ ಸಂಪತ್ತಿನ ಸಂಗ್ರಹ ಭಾವ ಹೋಯಿತು. ನೋಡ್ರಿ ಎಷ್ಟು ಚಂದ ಹೇಳ್ತಾರೆ ನೋಡ್ರಿ ಶರಣರು. ನೋಡ್ರಿ ಇದನ್ನ ನಾವೇನಾರ ಲೋಕದೊಳಗೆ ಆಚರಣೆಗೆ ತಂದು ಬಿಟ್ರೆ ಯಾರು ಭಿಕ್ಷುಕರ ಇರುವುದಿಲ್ಲ ಅಂತ, ಯಾರು ಉಪವಾಸನ ಇರುವುದಿಲ್ಲ ಅಂತ, ಇಲ್ಲಿ ಬಡವ ಬಲ್ಲಿದ ಇರುವುದಿಲ್ಲ ಅಂತ, ಎಲ್ಲೆಲ್ಲೂ ಸಮಾನತೆ ಬಂದ್ಬಿಡ್ತಕ್ಕಂಥ ಇದೆ. ಇದನ್ನ ವಚನಕಾರರು ಬಹಳ ಚಂದ ಹೇಳ್ತಾರೆ. ನಮ್ಮಲ್ಲಿ ಕೆಲವೊಂದಿಷ್ಟು ಪಟ್ಟಭದ್ರ ಹಿತಾಸಕ್ತಿಗಳು ಇದು ಹೊರಗೆ ಬಂದ್ರೆ ನಮ್ಮದೇನು ನಡೆಯುದಿಲ್ಲ, ಇದು ಒಳಗೆ ಇರಲಿ ಅಂತ ಇದ್ರ ಮುಚ್ಚಾಕ್ತಾರೆ. ಇದು ವ್ಯತ್ಯಾಸ ಐತಿ. ಇದನ್ನ ಹೇಳೋರ ಸಂಖ್ಯೆ ನಮ್ಮದು ಕಡಿಮೆ ಐತಿ, ಸುಳ್ಳು ಹೇಳೋರ ಸಂಖ್ಯೆ ಜಾಸ್ತಿ ಐತಿ. ಮತ್ತು ಮಂದಿಗೆ ಏನಾಕತಿ, ಸುಳ್ಳು ಇದನ್ನ ಭಾಳ ಮಂದಿ ಹೇಳ್ತಾರೆ ಅಂದ್ರೆ ಇದ ಕರೆ ಬಿಡು ಅಂತೇಳಿ ಇತ್ತಾಗನ ಹೊಡೆದು ಬಿಡ್ತಾರೆ. ಈ ಬಹುಮತ ಅನ್ನೋದು ಭಾಳ ಕೆಟ್ಟ ಅಂತ್ರಿ. ಇದು ಬಹುಮತ ಅಂತ ಭಾಳ ಅಂದ್ರೆ ಭಾಳ ಕೆಟ್ಟ ಅಂತಿದ್ದು ಬಹುಮತ ಎತ್ತಾಗಕತಿ. ಬಹುಮತ ಒಳ್ಳೇದ್ರ ಕಡೆ ಆತು, ಚಲೋನ ಅದು. ಬಹುಮತ ಇಲ್ಲ ಅಂದ್ರೆ ಶಿವಾಯ ನಮ, ಅದು ಕೆಟ್ಟದ್ರ ಕಡೆ ಆತಂದ್ರೆ ಸರ್ಕಾರದ ಬೀಳ್ತೈತಿ, ಎಲ್ಲನೂ ಬಿದ್ದು ಹೋಗ್ಬಿಡ್ತಾವ ನೋಡ್ರಿ. ಬಹುಮತ ಅನ್ನೋದು ಭಾಳ ಕೆಟ್ಟ. ಇದಕ್ಕೊಂದು ಕತೆ ಹೇಳ್ತಿದ್ರು ನಮ್ಮ ಗುರುಗಳು. ಒಂದು 8 ಮಂದಿ ಕೂಡಿ ಪಾದಯಾತ್ರೆ ಹೊಂಟಿದ್ರು. ಪಾದಯಾತ್ರೆ ಹಂಡಬಂಡ ಮಂದಿ ಹೋಗು ನಡಿ ಪಾದಯಾತ್ರೆ ಅಂತೇಳಿ ಹೊಂಟಾಗ ಮೊದಲೆಲ್ಲ ಮನ್ಯಾಗ ಶೀಲ ಮಾಡಿದವರು ಅವರು ನಡ್ಕೊಂತ 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 ಹೊಂಟಾಗ ಎಲ್ಲೆ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 ಲ್ಲೂ ನೀರ ಸಿಗಲಿಲ್ಲ ಅಂತ ಕುಡಿದೀನಂತ ನೀರಡಿಕೆ ಆಗಿಬಿಡ್ತಂತ. ಇವಾಗ ನೀರಡಿಕೆ ಆಗಿಬಿಡ್ತೀನಿ, ಏನು ಮಾಡೋದು? ನಡೆದ್ರಂತ ನೀರಡಿಕೆ ಆಗಿ ಕೊನೆಗೆ ಅಲ್ಲಿ ಎಲ್ಲೋ ಒಂದು ಭಾಳ ಆಳವಾದಂಥ ಒಂದು ತೆಗ್ಗು ಕಡತಂತ, ಅಲ್ಲಿ ಒಂದಿಷ್ಟು ತಳದಾಗ ನೀರಿದ್ದು ಅಂತ. ಹಂಗಾರ ಆ ನೀರು ಮ್ಯಾಗ ಹೆಂಗೆ ಚಕ್ಕೋಬೇಕು? ಹ್ಯಾಂಗೆ ಚಕ್ಕೋಬೇಕಂದ್ರೆ ಏನು ಮಾಡೋದು ಬೇಡ, ನಿಮ್ಮ ತಲೆ ಮ್ಯಾಗಿಂದು ಕೊಳಗಿಂದು ವಸ್ತ್ರದವಲ್ಲ ಉದ್ದಕ್ಕೆ ಕಟ್ಟುನು ಕೆಳಗೆ ಬಿಡೋನು. ಬಿಟ್ಟಿವ್ ಕರೆ ಎದ್ರಾಗ ತಗೋಬೇಕು ಅವ್ನು ನೀರು ಅಂದ್ರೆ ಎದ್ರಾಗ ತಗೊಳ್ಳೋದಪ್ಪಾ, ಎದ್ರಾಗ ಬೇಡ. ಮತ್ತೆ ಹೆಂಗೆ ಮಾಡೋದು? ಇಲ್ಲರ ಏನು ಇಲ್ಲ, ಏನಿಲ್ಲ, ನಮ್ಮ ಚರ್ಮದ ಜರಿಕಿ ಚಪ್ಪಲ್ ಅದಾವಲ್ಲ ಅವನ್ನ ಕಟ್ಟಿ ಬೆಳಗ್ಗೆ ಬಿಟ್ಟು ಬಿಡೋನು, ಅವನ್ನ ತೊಗೊಂಡು ಅದ್ರಾಗಿಂದ ನಾವು ಕುಡಿಬೇಕು. ಒಬ್ಬ ಒಂದಂತ ಚೀಚಿ ಇನ್ನೊಂದು ಸ್ವಲ್ಪ ಹೊತ್ತು ಆದ್ರೆ ಎಲ್ಲಾರ ನೀರು ಸಿಗ್ತಾವ, ನಾ ಈ ಅನಾಚಾರ ಮಾಡಕ್ವಲ್ಲಿ ಅಂತ ಅವ ಅಂದಂತ. ಎಲ್ಲಿ ಅನಾಚಾರ? ಅವೆಲ್ಲ ಇದ್ದಾಗವು ತಾಳಗ ಕುಡಿತಿದ್ರು ಕುಡಿಲ್ಲ, ನೀವು ಹೋಗಂದ. ನಿಮ್ಮಂತ ಅನಾಚಾರಿಗಳು ಕೂಡ ನಾ ಬಲ್ಲಿಪ್ಪ, ನಿಮಗೆ ಬರೀ ಒಂದು ದಿವಸ ನೀರು ಸಿಗಲಾರ್ದಕ್ಕೆ ನೀವು ಪಾದಯಾತ್ರೆ ಒಳಗ ಅಸಭ್ಯ ಕೆಲಸ ಮಾಡಕತ್ತೀರಿ. ಪಾದರಕ್ಷೆಯ ಜರಿಕಿ ಚಪ್ಪಲ್ಗಳನ್ನ ಅದನ್ನ ಹಿಂಗೆ ಅಂಗುಷ್ಟದಂಗಿರು ಅದಕ್ಕೆ ಅರಿವಿ ಕಟ್ಟಿ ಅದನ್ನ ಬಿಟ್ಟು ಅದ್ರಾಗ ಒಂದು ನೀರು ಕುಡಿಬೇಕಂತೀರಿ. ಚಚ್ಚ ಇದು ಆಗುದಿಲ್ಲಪ್ಪ, ನಾವು ಹಾಳಿ ಊರಿಗೆ ಹೋಗ್ಬಿಡ್ತೀವಿ, ನಿಮ್ ಸುದ್ದಿನ ಬೇಡ ಅಂತೇಳಿ ಇವ ಹಾಳಿ ಬಂದ್ಬಿಟ್ಟು ನಂತ ಊರಿಗೆ. ಅವ್ರು 7 ಮಂದಿ ಮಾತಾಡ್ಕೊಂಡ್ರಂತಲೇ ಅವ ಊರಾಗ ಹೋಗಿ ಹಿಂಗೆ ಹೇಳ್ತಾನೆ ಏನಂತ, ಇವರು ಅನಾಚಾರಿಗಳದಾರ, ಏನಂತ ಇವರು ಅನಾಚಾರಿಗಳದಾರ, ಇವ್ರು ಕೂಡ ಹೋಗೋದ ಬೇಡಪ್ಪ ಮಾರಾಯ. ಒಂದು ದಿನ ನೀರು ಸಿಗ್ಲಿಲ್ಲ ಅಂದ್ರೆ ತಡ್ಕೊಳ್ಳಿಲ್ಲ ಇವರು, ಇನ್ನೊಂದು 10 ಕಿಲೋಮೀಟರ್ ಹೋಗಿದ್ರೆ ಸಿಕ್ತಿತ್ತು, ದೇವ್ರ ಪರೀಕ್ಷೆ ಮಾಡಾಕತ್ತಿದ್ ನಮ್ಮನ್ನ. ಇವ್ರು ಹಂಗೆ ಮಾಡ್ಲಿಲ್ಲಪ್ಪ, ಹಿಂಗೆ ಮಾಡಿದ್ರು. ಆ ಚರ್ಮದ ತೊಗಲು ಕೆಳಗೆ ಬಿಟ್ಟು ಅದ್ರಾಗ ನೀರು ಚಕ್ಕೊಂಡು ಕುಡಿದ್ರಪ್ಪ. ಇಂಥ ಮಂದಿ ಕೂಡ ಬೇಡ ಅಂತ ನಾ ಎಲ್ಲಿ ದೇವ್ರು ಸರಿಪ ಅಂತ ಹೊಳ್ಳಿ ಬಂದ್ಬಿಟ್ಟೆ ಅಂತೇಳಿ ಅವ್ನು ಊರಾಗ ಹೋಗಿ ಹೇಳ್ತಾನ. ಅವ ಹೇಳಿ ನಾವು ಹೋಗಿ ಮಜಾ ಮಾಡೋಣ ಅಂತೇಳಿ ಇವ್ರು ಹೊಳ್ಳಿ ಊರಿಗೆ ಬಂದರು. ಊರಿಗೆ ಬಂದಾಗ ಊರಾಗಿನ ಮಂದಿ ಅಲ್ವೋ ಪಾದಯಾತ್ರೆ ಹೊಂಟಿದ್ರಿ ಅಂತ ದೇವರಿಗೆ ಇಂಥ ಅನಾಚಾರಿ ಕೆಲಸ ಮಾಡೋದಾ ನೀವು? ದೇವ್ರ ಪರೀಕ್ಷೆ ಮಾಡಾಕತ್ತಿದ್ದಪ್ಪ, ಇನ್ನೊಂದು ಸ್ವಲ್ಪ ನಡೆದ್ರೆ ಏನಾಕಿತ್ತು, ಒಂದಿನ ಇಲ್ಲದ್ರೆ ಏನಾಕಿತ್ತು, ನೀವು ಸತ್ತ ಹೋಗಿದ್ರು ಹಾಂಗೆ ಹಿಂಗೆ ಅನ್ನಕತ್ತಾಗ ಏನು ಹೇಳ ನಾವು? ಮತ್ತೆ ನೀವು ಹಿಂಗೆ ಮಾಡಿದ್ರಿ ಅಂತ ಏನಂತ, ಚರ್ಮದ ಚೀಲ ಪಾದರಕ್ಷೆ ಕೆಳಗೆ ಬಿಟ್ಟು ಅದ್ರ ನೀರು ತೊಗೊಂಡು ಕುಡಿದ್ರಿ ಅಂತಲ್ಲ. ಯಾರು ಹೇಳ್ಯಾರ? ಅವ ಹೇಳ್ಯಾನ. ಅವ ಮೂರ್ಖದನವ, ಅವ ಕೆಲಸ ಮಾಡಕತ್ತಿದ್ದ. ನಿನ್ನಂತ ಅವಿವೇಕಿನ ನಮ್ಮ ಕೂಡ ಕರ್ಕೊಂಡು ಹೋದ್ರೆ ನಮ್ಮ ಆಚಾರ ಕೆಟ್ಟ ಹೋಕ್ಕವ, ನೀವು ಹೊಳ್ಳಿ ಹೋಗಿಬಿಡ ಅಂತ ನಾವ ಒಂದು ಹೊಳ್ಳಿ ಕಳಿಸೀವಿ. ಏನಾಗ್ತದ? ಅವ ಬ್ಯಾಡೋ ಇನ್ನೊಂದು ಸ್ವಲ್ಪ ಹೊತ್ತು ನಾವು ಮುಂದಕತ್ತ ಹೋಗೋನು, ನೀರು ಸಿಗ್ತಾವಂದ್ರೆ ನನಗೆ ಆಗೋದಿಲ್ಲಪ್ಪ, ನಾವು ಕುಡ್ದ ಬಿಡವ ಅಂತೇಳಿ ಅವನ ಕುಡ್ದ. ಇಂಥ ಅನಾಚಾರಿ ಮನುಷ್ಯನ ಎಲ್ಲಿ ನಮ್ಮ ಜೊತೆ ಕರ್ಕೊಂಡು ದೇವ್ರ ದರ್ಶನಕ್ಕೆ ಹೋಗೋಣ ಅಂತೇಳಿ ನಾವು ಅವನು ಹೊಳ್ಳಿ ಕಳಿಸೀವಿ. 7 ಮಂದಿ ಹೇಳೋದು ಕರೆನೋ ಏನು ಒಬ್ಬ ಹೇಳೋದು ಕರೆನೋ ಅಂದ್ರೆ ಇವ್ರ ಮಕ್ಕಳು ಏನಂದ್ರ 7 ಮಂದಿ ಹೇಳೋದು ಕರೆನೋ ಒಬ್ಬ ಹೇಳೋದು ಕರೆ ಅಂದ್ರೆ ಊರಾಗಿನ ಮಂದಿ ಅಂದ್ರಂತ. ಮತ್ತೆ 7 ಮಂದಿ ಹೇಳ್ತಾರಂದ್ರೆ ಇವ್ರದ ಕರೆ ಐತಾಳ, ಇವನ ಏನೋ ತಪ್ಪು ಮಾಡ್ಯಾನ, ಮತ್ತೆ ಇಟ್ಟಾಕೊಂಡ ಮಂದಿ ಹೇಳ್ತಾರಂದ್ರೆ ಕರೆ ಐತಲ್ಲ ಅಂತೇಳಿ ಕೊನೆಗೆ ಎಲ್ಲರೂ ಕೂಡ ಅದನ್ನ ಊರು ಬಿಟ್ಟು ಹೊರಗಿಟ್ರಂತ. ಅದನ್ನ ನೀ ಹಿಂಗೆ ಮಾಡಿ ಅನಾಚಾರಿ ಕೆಲಸ ಮಾಡಿ ಹೊರಗಿರ ಅಂತೇಳಿ. ಮತ್ತೆ ಬಹುಮತ ಯಾರ ಕಡೆ ಆಯ್ತು? 7 ಮಂದಿ. ಮತ್ತೆ 7 ಮಂದಿ ಹೇಳಿದ್ ಕರೆ ಆಯ್ತು. ಪಾಪ ಇದು ಸತ್ಯವಾಗಿ ನಡ್ಕೊಂಡಿತ್ತು. ಇದು ಇಂಥ ಅವಿವೇಕಿಗಳು ಕೂಡ ಹೋಗುದು ಬೇಡ ಅಂತ ಹೊಳೆ ಬಂದಿತ್ತು. ಇದು ಕರೆ ಹೇಳಿದ್ದು ಮುರಾಬಟ್ಟೆಯಾಗಿ ಊರು ಹೊರಗೆ ಹೋತು, ಸುಳ್ಳು ಹೇಳಿದ ಮಕ್ಕಳು ಊರಾಗ ಆಚಾರವಂತರಾಗಿ ಮರ್ಯಾಕತ್ತರು. ಜಗತ್ತಿನ ಪರಿಸ್ಥಿತಿನೂ ಹಿಂಗಾಗಿತ್ತು ನೋಡ್ರಿ ಸದ್ಯ.
ಕಾಳ್ರು ಸುಳ್ರು ಏನು ಹೇಳ್ತಾರ ಅದನ್ನ ಮಾಡ್ತಾವ್ರು ಮೆರಿತಾರ. ಸಿದ್ದಪ್ಪನಂತ ಸತ್ಯ ಹೇಳೋರು ಸುಡುಗಾಡು ಕಾಯ್ಕೊಂತ ಊರು ಹೊರಗೆ ಬರ್ತಾರೆ. ಇಷ್ಟ ಇದು ಯಾವ ಕಾಲಕ್ಕಾದ್ರೂ ಆಗಿದ್ದೆ ನೋಡಿ. ಇದನ್ನ ಮತ್ತೆ ಇದಕ್ಕೆ ಬಲ ಬರ್ಬೇಕಂದ್ರೆ ಏನು ಮಾಡ್ಬೇಕ್ರಿ ಅಂದ್ರೆ ತಮ್ಮಂತವ್ರು ಕೂತಿರ್ ನೋಡು ಸತ್ಯದ ಕಡೆ ಕೈ ಎತ್ತಬೇಕು. ಇಷ್ಟ ಇದಕ್ಕಾಗೋದು ನೋಡಿ. ತಮ್ಮಂತವ್ರು ಕೂತಿರ್ ನೋಡು 28 ಬಂದು ಹೇಳ್ತಾರಲ್ಲ ಈ ಮನಿ ಬಾಗಿಲು ಕಿತ್ತಿತ್ತಾಗತ್ತು. ಯಪ್ಪ ಎತ್ತಾಗ ಕಿತ್ತು ಹತ್ತಿದ್ರೆ ಏನಾಯ್ತು? ಮನೆಯಾಗಿರೋ ನೆಟ್ಟಗಾಗಲಿಲ್ಲ ಅಂದ್ರೆ ಬರೋ ಸೊಸಿ ಬಲಗಾಲಿಟ್ಟ ಒಳಗೆ ಬರಲಿ, ಹಂಗೆ ಎಡಗಾಲಿ ತೆಗೆದಿಟ್ಟು ಬರಲಿ. ಬಹಳ ಮಂದಿ ಬಲಗಾಲಿಟ್ಟು ಬರ್ರಿ ಬಲಗಾಲಿ, ನಾವು ಸಣ್ಣವ್ರಿಗೆ ಲಗ್ನ ಮಾಡಕ್ ಹೋದಾಗ ಬಲಗಾಲಿಟ್ಟ ಸೊಸಿ ಕರ್ಕೊಂಡ್ಬರ್ರಿ ಅಂತಿದ್ರು. ಅಲ್ಲೇ ಅವನು ಬಲಗಾಲಿಟ್ಟ ಒಳಗೆ ಬರ್ತಾಳ ಕರೆ ಆಕಿ. ಬಲಗಾಲರ ಇಟ್ಟು ಬರ್ಲಿ ಎಡಗಾಲರ ಇಟ್ಟು ಬರ್ಲಿ, ಆಕಿ ಯಾವ ಕಾಲಿಟ್ಟು ಬರ್ತಾಳದ ಮುಖ್ಯ ಅಲ್ಲ. ಬಂದ ಮೇಲೆ ಆ ಮನೆ ಒಳಗೆ ಹೆಂಗ ಕಾಲವನ್ನು ಕಳಿತಾಳೆ ಅದು ಬಹಳ ಮುಖ್ಯ. ಯಾವ ಕಾಲರ ಇಟ್ಟು ಬರ್ಲಿಕ್ಕೆ ಬಂದು ಚಲೋ ಕಾಲ ಕಳೆಯಕತ್ತಾಳಿಲ್ಲಕಿ, ಚಲೋ ಬಾಳೆ ಮಾಡಕತ್ತಾಳಿಲ್ಲ, ಅದು ದೊಡ್ಡದಾಕತಿ. ಬಲಗಾಲಿಟ್ಟು ಬರೋದು ಹಂಗಾರೆ ಬಲಗಾಲಿಟ್ಟು ಬಂದು ಎಡಗಾಲಿನ ಒದೆ ಅಂತ ಹೇಳ್ತೈತೆ ಧರ್ಮ. ಯಾವ ಮಾಡ್ಯಾನ? ಬಲಗಾಲ ಇಟ್ಟು ಬರೋದು ಮುಖ್ಯ ಅಲ್ಲ. ಬಲಗಾಲ ಒಳಗೆ ಬರ್ಬೇಕಾದ್ರೆ ಎಡಗಾಲ ಊರಿದಾಗ ಬಲಗಾಲ ಬಂದಿರ್ತೈತೆ ಅನ್ನೋ ಅರಿವು ನಮಗಿರ್ಬೇಕು. ಕೆಟ್ಟ ಅರಿವು ನಮಗಿರ್ಬೇಕು. ಬಲಗಾಲ ಭಾಳ ಚಲೋ ಎಡಗಾಲ ಭಾಳ ಕೆಟ್ಟ ಅಂದ್ರೆ ಕುಂಟೆ ಪಿಲೆ ಅಡಿರ್ ತೆಗೆದೋಗಿರೋದನ್ನ ಅಂತ ಹೇಳ್ತಾರೆ ಶರಣರು. ತೆಗೆದೋಗೋದು ಬಿಟ್ರೆ ಅದನ್ನ ಮತ್ತೆ ಎಡಗಾಲ ಯಾಕೆ ಇಟ್ಕೊಂತಿರೋದು? ಕೆಟ್ಟ ಐತಂದ್ರೆ ಯಾಕೆ ಇಟ್ಕೊಂತಿರಪ್ಪ ಅದನ್ನ? ಬಲಗಣ್ಣು ಹಾರಿದ್ರೆ ಭಾಳ ಚಲೋ ಅಂತ, ಎಡಗಣ್ಣು ಹಾರಿದ್ರೆ ಎಡ ಅಂತ ಯಾವ ಮಗ ಹೇಳಿದವ? ಬಲಗಣ್ಣು ಹಾರಿದ್ರೆ ಭಾಳ ಚಲೋ ಅಂತ. ಹಂಗಾರೆ ಬಲಗಣ್ಣು ಹಾರಲಿ ಹಂಗಾರೆ ಎಡಗಣ್ಣು ಹಾರಬಾರದಲ್ಲ, ಹಾರಿದ್ರೆ ಕೆಟ್ಟ ಅಂತ ಎಲ್ಲಿ ಎದ್ರಾಗ ಹೇಳ್ತೈತಿ? ಯಾರೋ ಹೇಳಕತ್ತಾರ ಏನಾಕತೈತಿ? ಎಡಗಣ್ಣು ಹಾರಿದ್ರೆ ಏನ ಕೆಟ್ಟ ಆಕತ್ತೈತೆ. ಹಂಗಾರೆ ಒಂದಿಲ್ಲ ಒಂದು ದಿವಸ ನೀನ ಹಾರಿದಕ್ಕೆ ಕೆಟ್ಟ ಆಗೋದಿಲ್ಲ ನಾವು ನೋಡ್ರಿ. ಇದಕ್ಕೆ ವೈಚಾರಿಕತೆ ಅಂತ ಏನ್ ನೋಡ್ಬೇಕು? ಬಲಗಣ್ಣು ಹಾರಿದ್ರೆ ಭಾಳ ಚಲೋ ಅಂತ, ಎಡಗಣ್ಣು ಹಾರಕತ್ತ ಕೆಟ್ಟ ಸುದ್ದಿ ಅಂತ. ಸ್ವಾಮಿ ಹಂಗಿಟ್ಟೇ ಇಲ್ಲ ಈ ದೇಹದೊಳಗೆ. ಎಡ ಬಲ ಅಂತ ಇಟ್ಟೇ ಇಲ್ಲ. ಎರಡೂ ದೃಷ್ಟಿಗಳು ಏಕವಾಗಿ ಒಂದು ಕಡೆ ನೋಡಿಬಿಟ್ರೆ ಸಾಕು, ಆ ಸೃಷ್ಟಿ ಚಂದ ಕಾಣ್ತೈತೆ ಅಂತ ಹೇಳ್ತಾನ ಹೊರತು ಏನಾರ ಒಟ್ಟು ವ್ಯತ್ಯಾಸ ಆಗಿ ಹಾರ್ಬೋದು ಕಣ್ಣ. ಹಂಗಾರೆ ಎಡಗಣ್ಣು ಕೆಟ್ಟ ಹೌದಲ್ಲ, ಇಟ್ಕೊಂಡ್ರೆ ಯಾಕಂದ್ರೆ ಆಪರೇಷನ್ ಮಾಡಿ ತೆಗೆಸುಗಿದೆ ಅದನ್ನ. ಎಡಗಣ್ಣು ಕೆಟ್ಟ ಆದ್ರೆ ತೆಗೆದು ಹೋಗಿ ಬಿಡ್ರಿ ಅದನ್ನ, ಇಟ್ಕೊಳಕ ಹೋಗ್ಬಿಡ್ರಿ ಅದನ್ನಂತಾರ ಅವ್ರು ಶರಣರ. ಯಪ್ಪ ಯಾವ ಕಣ್ಣು ಚಲೋನೂ ಅಲ್ಲ, ಯಾವ ಎಡಗಣ್ಣು ಹಾರಿದ್ರು ಕೆಟ್ಟಲ್ಲ. ನಿನ್ನ ಕಣ್ಣು ಕೆಟ್ಟದ್ರ ಕಡೆ ಹಾರಲಾರ್ದಂಗೆ ನೆಟ್ಟಗಿದ್ರೆ ಸಾಕು, ಅದು ಭಾಳ ಚಲೋ ಅಂತ ಹೇಳ್ತಾರ ನೋಡ್ರಿ. ಎಷ್ಟು ಚಲೋ ಮಾತು ಇವ್ರು ಬಿಡ್ತಾವ. ಯಾವನೋ ಅಂತ್ಯಕ್ಕೆ ಒಂದು 2 ಎಲೆ ಇಡಕಿ ಒಂದು 11 ರೂಪಾಯಿ ತೊಗೊಂಡು ಹೋಗಿಟ್ರು. ಸ್ವಾಮಿ ನಂದು ಎಡಗಣ್ಣ ಭಾಳ ಹಾರಕತ್ತೈತಿ ಅಂದಕ್ಕೆ, ನೀ ಏನು ಕಾಳಜಿ ಮಾಡ್ಬಿಡವ, ಎಡಗಣ್ಣ ಹಾರೋದು ಬಿಟ್ಟು ಬಲಗಣ್ಣ ಹಾರೋಂಗೆ ಮಾಡ್ತೀನಿ ಅಂದ. ಮತ್ತು ಮನೆಗೆ ಹಾದ್ಬಿಟ್ಲೆ ಮತ್ತು ಎಡಗಣ್ಣ ಹಾರಕತ್ತ. ಇಲ್ಲ ನಿಮ್ಮ ಮನೆ ಮೂಲೆಗಿನ ದೇವ್ರು ಕಾಣಕತ್ತೈತಿ, ಅದಕ್ಕೆ ಕರ್ಮಾಂತರ ಕಳಿಬೇಕಂದಂತ. ಮತ್ತೇನು ಮಾಡಿದಂತ? ಏನಿಲ್ಲ, ಅದಕ್ಕೆ ಇಟ್ಟು ಖರ್ಚು ಬರ್ತೈತಿ, ಮನೆಗೆ ಹಿಂಗೆ ಮಾಡೋದು. ಮತ್ತು ಮಾಡಿದ್ರಂತ, ಮತ್ತು ಎಡಗಣ್ಣ ಹಾರಕತ್ತದ, ಮತ್ತು ಹಿಂಗಾಗತ್ತಂದ್ರೆ ಇಲ್ಲ ದೇವ್ರು ಭಾಳ ಸಿಟ್ಕೊಂಡ್ಬಿಟ್ಟದು, ಅದಕ್ಕೊಂದು ಬೆಳ್ಳಿ ಮೂರ್ತಿನ ಮಾಡಿ ದಾನ ಕೊಟ್ಟು ಬಿಡ ಅನ್ನೋ. ಕೊನೆಗೆ ಬೆಳ್ಳಿ ಮೂರ್ತಿನ ದಾನ ಕೊಟ್ಟಂತ ಮತ್ತು ಎಡಗಣ್ಣು ಹಾರೋದು ತಪ್ಪಲಿಲ್ಲ. ಕೊನೆಗೆ ತಲೆ ಕೆಟ್ಟ ಒಮ್ಮೆ ಆಕಿನ ಮಗಳು ಡಾಕ್ಟರ್ ಅಂತ ಕರ್ಕೊಂಡು ಹಾಲು. ಎಲ್ಲಿ? ಡಾಕ್ಟರ್ ಅಂತ ಕರ್ಕೊಂಡು ಆದ್ಮೇಲೆ ಏನೇ ಇಲ್ರಿ, ಸ್ವಲ್ಪ ಕಣ್ಣಿಗೆ ಪರಿ ಬಂದತಿ, ಆಪರೇಷನ್ ಮಾಡಿಬಿಟ್ರೆ ನೆಟ್ಟಗಾಕತ್ತ. ಮೋದಿ ಡಾಕ್ಟರ್ ಆಪರೇಷನ್ ಮಾಡಿಬಿಟ್ನಂತ ಕಣ್ಣು ನೆಟ್ಟಗ ಆತ. ಸುಳ್ಳ ಇಟ್ಟಾಕೊಂಡ ಕೊಟ್ಟನೆಪ್ಪ ಅಂತ ಹೊಯ್ಕೊಂಡ್ಲಂತೆ ಪೂಜ್ಯರಾದ ಬಾಗಲಕೋಟೆ ಶಿರೂರಿನ ಡಾಕ್ಟರ್ ಬಂದ್ರು ನೋಡ್ರಿ. ಇವ್ರು ಭಾಳ ಗಾಳಿ ಬಿಟ್ಟಾಗ ತುರಿಕೊಳ್ಳಿರಣ್ಣ ಭಾಳ ಚಂದ ಮಾತಾಡ್ತಾರ. ಸರಿ, ಇವತ್ತು ಅವ್ರು ಬಂದದ್ದು ಭಾಳ ಸಂತೋಷ ನೋಡ್ರಿ. ಮನೆ ಬರ್ಬೇಕಾಗಿತ್ತು. ಅವರು ಸೌದಿ ಜಾತ್ರೆ ಇದ್ದಕ್ಕಾಗಿ ಇಳ್ಕಲ್ ಅಜ್ಜವ್ರು ಸೌದಿ ಜಾತ್ರೆ ಇದ್ದಕ್ಕಾಗಿ ಬಂದಿದ್ದಾರೆ. ಪೂಜ್ಯ ಗುರುಗಳವರ ಪಾದಕ್ಕೆ ಅನಂತ ನಿಮ್ದು ಟೈಮ್ ಐತ್ರಿ ಅಜ್ಜರ, ಈಗ 8:30 ಆಗಿದೆ. ನಾವು ಉಂಡು ಸುಖವಾಗಿದೆ ಅಂತ ನಾವು ಹೇಳೋರು, ಅವ್ರು ಉಪವಾಸ ಮಾಡ್ರಿ ಅಂತ ಹೇಳಕ್ ಬಂದವರು. ಮತ್ತೆ ಅವ್ರ ಉಪವಾಸ ಅಂದ್ರೆ ಮತ್ತೆ ದೇವರಿಗೆ ತಿಂಡ್ರಿಗೆಲ್ಲ ಅವ್ರಿಗೆ ಹೇಳೋದು ಸತ್ಯನೇ ಐತಿ. ಅವ್ರ ಉಪವಾಸ ಯಾರಿಗೆ ಅಂದ್ರೆ, ನೀವು ಉಪವಾಸ ಇದ್ರೆ ನಿಮ್ಮ ಆರೋಗ್ಯ ಚಲೋ ಆಕೈತಿಪ್ಪ, ನಿಮ್ಮ ಸಲುವಾಗಿ ನೀವು ಉಪವಾಸ ಇರಿ ಅಂತ ಹೇಳಕ್ ಬಂದವ್ರು ಹೊರತು ಮತ್ತೆ ನೀವು ದೇವರ ಹೆಸರ ಮೇಲೆ ಉಪವಾಸ ಮಾಡ್ರಿ ಅಂತ ಹೇಳಕ್ ಬಂದವ್ರಲ್ಲ ಅವರು. ಅವ್ರದೊಂದು ದಾರಿ, ಆರೋಗ್ಯದ ದಾರಿ. ಆ ದಾರಿಯನ್ನು ಅವ್ರು ಭಾಳ ಚೆನ್ನಾಗಿ ಮಾತಾಡ್ತಾರೆ. ಅವ್ರ ಸಮಯ ಬಂದಾಗ ಮಾತಾಡ್ತಾರೆ. ನಾ ಇಲ್ಲಿ ವಿಷಯಕ್ಕೆ ಬರಬೇಕಾಗಿದೆ. ಹಾಗಾದ್ರೆ ಏನು ಹೇಳಬೇಕಾಗಿದೆ? ಸತ್ಯದ ಮನೆಯಲ್ಲಿ ಶಿವನಿರ್ಪನು, ಅಸತ್ಯದ ಮನೆಯಲ್ಲಿ ಅವ ಇಲ್ಲ. ಅದಕ್ಕೆ ಸಿದ್ದೇಶ್ವರರು ಲೋಕ ಹೌದಂತದಕ್ಕೆ ಹೌದನ್ಲಿಲ್ಲ. ಅವರು ಜನ ಮೆಚ್ಚಿ ನಡೆಕೊಂಡರೆ ಏನುಂಟು ಲೋಕದೊಳ ಮನ ಮೆಚ್ಚಿ ನಡೆಕೊಂಬುದೇ ಚಂದವು. ಎಂತ ಅದ್ಭುತ ಮಾತು. ಜನ ಮೆಚ್ಚಿ ನಡೆಕೊಂಡರೆ ಏನುಂಟು ಲೋಕದೇ. ಜನಕ್ಕೆ ಗೊತ್ತಾಗಿಲ್ಲ. ತಂಗಿ ಮಗ ಒಂದು ಕತ್ತಿ ತೊಗೊಂಡು ಹೊಂಟಿದ್ರಂತ, ತಾನು ಕತ್ತಿ ಮ್ಯಾಗ ಕೂತಿದ್ದಂತ, ಮಗ ನಡ್ಕೊಂತ ಹೊಂಟಿದ್ನಂತ. ಕತ್ತಿ ಟಕಕ್ ಮುಂದೆ ಹೋತಂತ. ಒಬ್ಬ ಬಂದಂತ, ನಿನಗೆ ನಾಚಿಕೆ ಮಾನ ಮರ್ಯಾದಿಲ್ಲ, ಯಾಕ ಸಣ್ಣ ಹುಡುಗನ ನಡ್ಸಾಕತ್ತೀವಿ, ನೀ ನೋಡಿದ್ರೆ ಕತ್ತಿ ಮ್ಯಾಗ ಕುಂತಿದ್ ದೊಡ್ಡ ಹೆಸರು ಕತ್ತಿದ್ದಂಗರಿ ಅಂದ್ಬಿಟ್ಲೆ ತಾಂತ ಹೇಳದಂತ ಮಗನ ಕುಂದ್ರಸಿನ.
ಮತ್ತ ಟಕಕ್ಕೆ ಹೋತು ಮುಂದೆ ಮತ್ತೊಬ್ಬ ಬಂದ. ಏಯ್ ಹಡದ ತಂದೆ ನಡಸಾಕತ್ತಿದ್ದಿ, ನೀ ನೋಡಿದ್ರ ಕುದುರೆ ಕತ್ತಿ ಮ್ಯಾಗ ಕೂತಿದ್ದಿ, ಬುದ್ಧಿಗಿದ್ದೈತಿಲ್ಲ ನಿನಗ. ಹಂಗಾರ ಕೊನೆಗೆ ಯಪ್ಪ ನೀನು ಹತ್ತು ನಾನು ಹತ್ತೀನಿ, ಇಬ್ರು ಹತ್ತಿದ್ರ. ಮುಂದ ಕಥ ಬಾಗಲತ್ತ ಮತ್ತೊಬ್ಬ ಬಂದಂತ. ಆ ಕತ್ತಿಗೆ ಬಾಯಿಲ್ಲ ಕರೆ, ಬಾಯಿಗೆ ಇದ್ರೆ ನಿಮ್ಮ ವಂಶಾನೆಲ್ಲ ಹುಣಸಿ ಹಣ್ಣು ತೊಳಿತಿತ್ತು. ಅದಕ್ಕೂ ಒಂದಿಟ್ಟು ಪ್ರಾಣಿ ಜನ್ಮ ಐತಿ. ನೀವು ಮನುಷ್ಯರಿದ್ರೆ ಏನ ತಂದೆ ಮಗ ಇಬ್ರು ಕುಂಡ್ರದ ಅದ್ರ ಮ್ಯಾಲೆ ಪಾಪ. ಅದಕ್ಕೂ ಒಂದಿಟ್ಟು ಮನುಷ್ಯತ್ವ, ಅದಕ್ಕೂ ಜೀವ ಐತೆ ಅನ್ನೋದು. ಏನೋ ಮರ ಇಬ್ರು ಹೇಳ್ಬಿಟ್ರು. ಇವ್ರು ಊರು ಮುಟ್ಲಿಲ್ಲ, ಈ ಮಂದಿ ಮಾತಿಗೆ ಸಣ್ಣ ಆಗತ್ತತ್ವಿ ಪಾಪ. ಈ ಮಂದಿ ಮಾತಿಗೆ ಸಣ್ಣ ಆಗತ್ತ. ಮತ್ತ ಮುಂದಕತ್ತ ಮತ್ತೊಬ್ಬ ಬಂದಂತ. ಅಲ್ಲಪ್ಪ ಯಾವ್ರಿಗೆ ಹೊಂಟ್ರಿ? ಹಿಂಗೆ ಹೊಂಟಿವಿ. ಮತ್ತೆ ಕಾತಿರೋದ ಹತ್ಕೊಂಡು ಹೋಗಕ್ಕೆ ನಡ್ಕೊಂತ ಹೊಂಟ್ರಿಲ್ಲ ಅಂತ. ಬಾಳೆ ಮಾಡ್ರಿ ನೀವು ಹೆಂಗೆ ಮಾಡೋದು? ತಂದೆ ಹತ್ತಿದ್ರ ಮಗನ ಬೈತಾರ, ಮಗ ಹತ್ತಿದ್ರ ತಂದೆ ಬೈತಾರ, ಇಬ್ರು ಹತ್ತಿದ್ರ ಇಬ್ರು ಬೈತಾರ. ಹತ್ಲಿಲ್ಲ ಅಂದ್ರೆ ಹತ್ಕೊಂಡು ಹೋಗಕ್ಕೆ ಕಾತಿರೋದು ಅಂತಾರ. ಮತ್ತು ಲೋಕದ ಮಂದಿ ಬಾಯಿ ಅಂದಾರ ಮುಚ್ಚಕ್ಕಾಗತ್ತೆ. ಡಬರಿ ಬಾಯಿ ಆದ್ರೆ ಮುಚ್ಚಿ ಬಿಡ್ಬೋದು, ಮಂದಿ ಬಾಯಿ ಮುಚ್ಚಕ್ಕಾಗುದಿಲ್ಲ. ಅದಕ್ಕೆ ಲೋಕದ ಜನ ಅವ್ರ ಕಂಡಂಗ ಅವ್ರು ನೆಚ್ಚುವಂಗಿಲ್ಲ. ಕೊನೆಗೆ ತಂದೆ ಮಗ ವಿಚಾರ ಮಾಡಿದ್ರಂತ. ಒಂದು ಮುಂಜಾನೆ ಊರ್ ಬಿಟ್ಟಿವಿ, ನಮಗ ನಡ್ಕೊಂತ ಹೋದ್ರ ಭಯ ಇದ್ದಿದ್ದಿಲ್ಲ. ಒಬ್ಬೊಬ್ಬರು ಬಂದು ಒಂದೊಂದು ಮನೆ ಮಾತಾಡ್ತಾರಲ್ಲ, ಬಾಳೆ ಮಾಡೋದು ಹೆಂಗ ನಮಗಂತ ಚಿಂತೆ ಐತೈತೆ ಅಂದ್ರಂತ. ಕೊನೆಗೆ ಏನ್ ಮಾಡಿದ್ ನನ್ನ ತಂದೆ, ತಮ್ಮ ನಿನಗೆ ಕಾಲು ಸೋತಾಗ ನೀ ಹತ್ತು, ನನಗೆ ಕಾಲು ಸೋತಾಗ ನಾ ಹತ್ತೀನಿ. ಕತ್ತಿಗೂ ಮನುಷ್ಯತ್ತು ಪಾಪ ಪ್ರಾಣಿ, ಅದಕ್ಕೂ ನೀರು ಕಂಡಲ್ಲಿ ಅದಕ್ಕೂ ಒಂದಿಟ್ಟು ರೆಸ್ಟ್ ಕೊಟ್ಟೋಗಂತ ಊರು ಮುಟ್ಟನು. ಈ ಮಂದಿ ಮಾತು ನೆಚ್ಚಿದ್ವಿ ಅಂದ್ರೆ ನಾವು ಎಂದು ಊರು ಮುಟ್ಟುದಿಲ್ಲ ಅಂತ ಹೇಳಿ ಅದ್ರದ್ದು ಜಾಕಿ ಮಾಡ್ಕೊಂತ ಅವನಿಗೆ ಬೇಸರ ಆದಾಗ ಇವನಿಗೆ ಬೇಸರ ಆದಾಗ ಹತ್ಕೊಂತ ಊರು ಮುಟ್ಟಿದ್ರಂತ. ಅಂದ್ರ ನಾವು ಈ ಸಂಸಾರದ ಬಂಧನದೊಳಗೆ ಬಂದು ಬಿದ್ದೀವಿ. ಮಂದಿ ಹಂಗಂತಾರ, ಮಂದಿ ಹಿಂಗಂತಾರ, ಅವ್ರು ಹಿಂಗಂತಾರ ಅನ್ಕೊಂತ ಕುಂತೀವಿ. ನೀವು ಕತ್ತಿ ಕಾಯೋರಾಗಿ ಬಿಡ್ತೀರಿ. ಅದಕ್ಕೆ ಹಂಗಾಗಬೇಡ್ರಿ. ಅದು ಹೋಗಬೇಕಾದ ಏನಾರ ಯಾಕೆ ನೋಡ್ರಿ. ನೀ ಒಳ್ಳೆ ಕೆಲಸ ಮಾಡಕತ್ತಿ ಹೋದಲ್ಲೋ, ನೀ ಕರೆಕ್ಟ್ ಮಾಡಕತ್ತಿ ಹೋದಲ್ಲೋ, ನೀ ಚಲೋ ಮಾಡಕತ್ತಿ ಹೋದಲ್ಲೋ, ಸುಮ್ಮನೆ ಮಾಡಿಬಿಡು. ಲೋಕ ತಗೊಂಡು ಏನು ಮಾಡ ನೋಡ್ರಿ. ಅದಕ್ಕೆ ಹೇಳ್ತಾರ ಅವರು, ಬಿಡು ಬಾಹ್ಯದೊಳು ಡಂಬವ, ಮಾನಸದೊಳು ಗಿಡ ಬಿಡದಿರು ಶಂಭುವ. ನೋಡ್ರಿ, ಬಿಡು ಬಾಹ್ಯದೊಳು ಡಂಬವ, ಬಿಟ್ಟು ಬಿಡು. ಒಡಲೊಳಗ ವಂಚಿಸಿ ಹೊರಗೆ ನೀ ಕೀರ್ತಿಯ ಪಡೆದರೆ ಶಿವನಿನ ಒಲಿವನೆ ಮರುಳೆ. ನೀ ಒಡಲೊಳಗ ವಂಚನೆ ಮಾಡಿ, ನೀ ಒಡಲೊಳಗ ವಂಚಿಸಿ ಹೊರಗೆ ನೀ ಜನರ ಕಣ್ಣಾಗ ಒಳ್ಳೆ ಮನುಷ್ಯಕೊಂಡ್ರೆ ಶಿವನಿಗೆ ಗೊತ್ತಾಗುದಿಲ್ಲ ಏನೋ ಹುಚ್ಚ. ಇತರರು ಅರಿಯದಿರ್ತಾರೆ ಏನಲ್ಲ ನಿನ್ನ ಅಂತರಂಗ ಉಮೇಶ ನರಿಯನಲ್ಲ. ಗಣಮಠ ಶಿವರಿಗೆ ಹೇಳ್ತಾರೆ ಮಾತು. ಇತರ ತಿಳ್ಕೊಳ್ಳಿಲ್ಲ ಅಂದ್ರೆ ಏನಾಯ್ತು? ನಿನಗೆ ಜನರ ಕಣ್ಣಿಗೆ ನೀ ಏನು ಮಾಡಾರ್ದಂಗೆ ನೀ ಏನೆಲ್ಲ ಮಾಡಬಹುದು, ಮತ್ತು ಜನರ ಕಣ್ಣಿಗೆ ನೀ ಚಲೋ ಅಂತ ಗುರುತಿಸ್ಕೋಬಹುದು. ಇವತ್ತು ನಿನ್ನ ಜನ ದೊಡ್ಡವನು ಮಾಡಬಹುದು ಖರೆ, ಆದ್ರೆ ಒಂದು ಪ್ರಸಂಗ ಬರ್ತೈತೆ ಅಂತ. ಜನರು ಮೆಚ್ಚುತ್ತ ನಿನ್ನ ಕೈಲಾಸ ಕೈವರೆ, ಜನ ಮೆಚ್ಚಿದರೆ ಶಿವ ಬಿಡುತ್ತೀಹನೆ. ನೀ ಏನಾದ್ರು ದೊಡ್ಡ ಮಾಡಿ ಅಂತ ತಿಳ್ಕೊ, ನೀನು ಜನ ದೊಡ್ಡವನು ಮಾಡಿದ್ರೆ ಅಂತ ತಿಳ್ಕೊ. ನೀ ಒಳಗೆ ಸುಮಾರು ಅದಿದಿ, ಆದ್ರೂ ಮಂದಿ ಕಂಡಾಗ ಮಣ್ಣೋಗಿ ನೀ ದೊಡ್ಡವಾಗಿದಿ. ನಿನಗೂ ಒಂದು ಟೈಮ್ ತಿರುಗುತ್ತೈತಿ. ಪಾಪ ಮಂದಿಗೆ ಗೊತ್ತಿಲ್ಲ ನೀ ಚಲೋ ಅದಿ ಅಂತ ತಿಳ್ಕೊಂಡ್ಬಿಟ್ಟಾರ. ಚಲೋ ಅದಿ ಅಂತ ತಿಳ್ಕೊಂಡಾರ. ಮುಂದೊಂದು ಪ್ರಸಂಗ ಬಂತು. ಹಂಗಾರೆ ಜನ ಮೆಚ್ಚುತ್ತ. ನಿನಗೇನಾದ್ರು ತ್ರಾಸ ಬಂದಾಗ, ರೋಗ ಬಂದಾಗ ಜನ ಕೂತು ಭಜನೆ ಮಾಡಿದ್ರೆ ನೀನು ರೋಗ ಹೋಗತ್ತೆ. 10 ವರ್ಷದಿಂದ ಒಂದು ಘಟನೆ ನಡೀತು. ಒಬ್ರಿಗೆ ಬಹಳ ದೊಡ್ಡ ಸೀರಿಯಸ್ ಇತ್ತು, ಜಗ್ಗ ಸೀರಿಯಸ್ ಇತ್ತು. ಅವ್ರ ಸಲುವಾಗಿ ಅಭಿಷೇಕ ಆದವು, ಹೋಮ ಆದವು, ಹವನ ಆದವು, ಉರುಳು ಸೇವೆ ಆದವು, ಎಲ್ಲ ಆದವು. ಅವ್ರು ಆರಾಮಾಗಿ ಬರಲಿ ಅಂತ ಕೊನೆಗೂ ಹೆಣನ ಹೊರಗೆ ಬಂತು ಹೊರತು ಆಮೇಲೆ ಆರಾಮಾಗಿ ಬರಲಿಲ್ಲ. ಯಾರು ಏನು ಮಾಡಿದ್ರು ಮುಗಿದು ಬಂತಂದ್ರೆ ಶಿವಾಯ ನಮ, ಯಾರು ಪ್ರಾರ್ಥನೆ ಫಲಿಸೋದಿಲ್ಲ. ನೀ ಕರೆಕ್ಟ್ ಇದ್ದಿ, ನೀ ಶಿವ ಅಂದ್ರೆ ನೀ ಗೆದ್ದೆ ಅಂತ ಹೇಳ್ತಾರೆ ಮನುಷ್ಯನ. ಇನ್ನೊಬ್ರು ನಿನ್ನ ಸಲುವಾಗಿ ಕಣ್ಣೀರು ಹಾಕೋದ ಬೇಡ. ನೀ ಚಲೋ ಇದ್ದಿ ಪಕ್ಕ, ಮತ್ತು ನೀನ ಸುಮಾರಿದ್ದು ಮಂದಿ ಕಡೆಯಿಂದ ಚಪ್ಪಾಳೆ ಹೊಡಿಸ್ಕೊಂಡೆ ಅಂದ್ರೆ ಎಡ ಅಂತ ಹೇಳ್ತಾರೆ. ಅದಕ್ಕೆ ಲೋಕ ಮೆಚ್ಚಿ ನಡೆಯನ್ನು ಹೋಯಿತು, ಲೋಕ ಮೆಚ್ಚಿ ನುಡಿಯನ್ನು ಹೋಯಿತು. ಜನ ಮೆಚ್ಚಿದ್ರನ್ನ ಶ್ರೇಷ್ಠ ಅಂತ ತಿಳ್ಕೊಬೇಡ. ನಿನಗೆ ಜನ ಬಿರುದು ಕೊಟ್ಟರೆ ಸಹಿ ಹಂಚ್ಕೋಬೇಡ. ಯಾಕಂದ್ರೆ ಇವತ್ತು ಚಪ್ಪಾಳೆ ಹೊಡೆದ ಜನ ನಾಳೆ ಒಂದಿನ ಸತ್ತು ಹೊಕ್ಕಾರ. ಇವತ್ತಿನ ಮೆರೆಸಿದ ಜನ ನಾಳೆ ಅವರು ಒಂದಿನ ಸತ್ತು ಹೊಕ್ಕಾರ. ಅದಕ್ಕೆ ಜನ ಮೆಚ್ಚಿ ನಡೆಕೊಂಡರೇನುಂಟು ಲೋಕದೋಳು, ಮನ ಮೆಚ್ಚಿ ನಡೆಕೊಂಬುದೇ ಚಂದವೋ. ನಿನ್ನ ಮನಸ್ಸು ಏನು ಹೇಳ್ತೈತೆ ಅದನ್ನು ಮಾಡಪ್ಪ. ಆ ಮನಸ್ಸಿಗೆ ಮಾರ್ಗದರ್ಶನ ಮಾಡ್ಯಾರ ಶರಣರು. ಹಿಂಗೆ ಹೋಗಪ್ಪ, ಹಿಂಗೆ ಬದುಕಪ್ಪ, ಹಿಂಗೆ ನಡೆಯಪ್ಪ. ಜನ ಒಪ್ಪುದಿಲ್ರಿ ಅದನ್ನ. ಜನ ಒಪ್ಪಲಿ ಬಿಡ್ಲಿ, ನಿನ್ನ ಮನಸ್ಸು ಒಪ್ಪೈತಿಲ್ಲ, ಪರಮಾತ್ಮ ಒಪ್ಪೇನಿಲ್ಲ, ಹೋಗಿ ಬಿಡ ದಾರ್ಯಾಗ ಅಂತ ಹೇಳ್ತಾರ. ನಾವೇನ್ ಮಾಡಿದ್ವಿ? ಜನ ಮೆಚ್ಚಾಕ್ ಹೋದ್ವಿ ಮುರಬಟ್ಟೆ. ಜನ ಮೆಚ್ಚಾಕ್ ಹೋದ್ವಿ. ಜನ ಎಲ್ಲ ನಮ್ಮನ್ನ ಕೈ ಹಿಡಿದ್ರು ಗೊತ್ತಿಲ್ಲ, ಹಿಡಿದ್ರು. ಒಮ್ಮೆ ಸತ್ಯ ಗೊತ್ತಾತ ನೀ ಏನದಿ ಅನ್ನೋದು. ಹೋಗದ್ರು ಹೆಂಗ್ ಹೋಗದ್ರು ಅಂದ್ರೆ ಹೇಳಕ್ ಬರದಂಗೆ ಹೋಗದ್ರು. ಏನ್ ಮಾಡಾವ ನೀನು? ಅದಕ್ಕೆ ಮನದೊಳಗೆ ಶಿವತಾನು ಮನೆ ಮಾಡಿಕೊಂಡಿಹನು. ಎಷ್ಟು ಚಂದ ಬರ್ದಾರ ನೋಡ್ರಿ ಇವನ್ನೆಲ್ಲ. ಮನದೊಳಗೆ ಶಿವತಾನು ಮನೆ ಮಾಡಿಕೊಂಡಿಹನು, ಮನ ಮೆಚ್ಚಿ ನಡೆದಡ ಶಿವ ಮೆಚ್ಚುವ. ನಿನ್ನ ಮನಸ್ಸು ಒಳ್ಳೆ ಮನಸ್ಸು ಐತಿ. ಆ ಒಳ್ಳೆ ಮನಸ್ಸು ಹೇಳುವಂಗ ನೀ ಮೆಚ್ಚಿದಂಗೆ ನಡೆದು ಬಿಟ್ಟಿ ಅಂದ್ರೆ ಶಿವತಾನ ಮೆಸ್ತಾನ. ಮನ ಕಂಜಿ ನಡೆಯದೆ ಜನ ಕಂಜಿ ನಡೆದರೆ ಮನದಾಳಮ ಗುರು ಸಿದ್ಧ ಮರೆಯಾಗುವನು. ನೀ ಮನಸ್ಸಿಗೆ ಅಂಜಿ ನಡಿಲಾರ್ದ ಬರೀ ಜನಕ್ಕೆ ಅಂಜ್ಕೊಂತ ಕುಂತಿ
ನಿಂದು ಉಪಯೋಗ ಇಲ್ಲ, ನಿನ್ನ ಗುರುಸಿದ್ಧ ಸಹ್ಯ ಮಾಡೋದಿಲ್ಲ, ಒಗದ್ ಬಿಡ್ತಾನ ಪರಮಾತ್ಮ ನಿಮ್ಗೆ ಒಪ್ಪುದಿಲ್ಲ ಅಂತೇಳಿ. ಅದಕ್ಕೆ ಸಿದ್ದಪ್ಪನಂತವ್ರು ಮನಸ್ಸು ಮೆಚ್ಚಿ ನಡೆದ್ರೆ ಹೊರತು ಜನ ಮೆಚ್ಚಿ ಅಂದು ನಡೀಲಿಲ್ಲ, ಮನ ಮೆಚ್ಚಿ ನಡೆದ್ರು. ಮನ ಅಂದ್ರೆ ಏನು? ಪರಮಾತ್ಮನ ಆವಾಸ ಸ್ಥಾನ, ಅದು ಎನಗೊಳ್ಳೋದೊಂದು ಮನ. ಆ ಮನ ನಿಮ್ಮಲ್ಲಿ ಒಡೆಬೆರೆದ ಬಳಿಕ ನನಗೆ ಉಂಟೆ ಚೆನ್ನ ಮಲ್ಲಿಕಾರ್ಜುನ ಎಲ್ಲರಿಗೂ ಇರುವುದು ಒಂದ ಮನಸ್ಸು ಐತೆ ಅಂತ್ರಿ. ಯಾವ ಮನಸ್ಸು ಒಂದ ಐತಂತ, ಆ ಒಂದು ಮನಸ್ಸಿನಾಗ ಎರಡು ಆಕೈತಿ ಅಂತ. ಸಂಕಲ್ಪ ವಿಕಲ್ಪ ಅನ್ನೋ ಭ್ರಾಂತಿ ಬಂದಾಗ ಎರಡು ಆಕೈತಿ ಅಂತ. ಹೌದೋ ಅಲ್ಲೋ, ಹೌದೋ ಅಲ್ಲೋ ಅನ್ನೋದು ಬಂದಾಗ ಎರಡು ಆಕೈತಿ ಅಂತ. ಒಂದು ಕೆಟ್ಟದ್ರ ಕಡೆ ಹರಿದ್ರೆ ಕೆಟ್ಟ ಮನಸ್ಸು ಆಕೈತಿ ಅಂತ, ಒಳ್ಳೆಯದ್ರ ಕಡೆ ಹರಿದ್ರೆ ಒಳ್ಳೆ ಮನಸ್ಸು ಆಕೈತಿ ಅಂತ. ಗದಿಗಿನಾಥವ್ರು ಒಂದು ಮಾತು ಹೇಳ್ತಿದ್ರು, ಮನಸ್ಸಂದ್ರೆ ನೀರಿದ್ದಂಗ ಅಂತಂದು. ಏನಿದ್ದಂಗ? ನೀರಿದ್ದಂಗ. ಆ ನೀರನ್ನ ಲೋಟದಾಗ ಹಾಕಿದ್ರೆ ಲೋಟದ ಆಕಾರ ಆಕೈತಿ ಅಂತ. ಏನಕತಿ? ಲೋಟದ ಆಕಾರ ಆಕತಿ. ತಂಬಿಗ್ಯಾಗ ಹಾಕಿದ್ರೆ ತಂಬಿಗೆ ಆಕಾರ ಆಕತಿ, ಬಾಟ್ಲ್ಯಾಗ ಹಾಕಿದ್ರೆ ಬಾಟ್ಲಿ ಆಕಾರ ಆಕತಿ, ಉಣ್ಣು ತಾಟ್ನ್ಯಾಗ ಹಾಕಿದ್ರೆ ತಾಟಿನ ಆಕಾರ ಆಕತಿ. ಬ್ಯಾಡ್ ಅಂತ ಅದ್ರ ಕೆಳಗೆ ಚೆಲ್ಲಿ ಬಿಟ್ರೆ ನೀರು ಎಲ್ಲಿ ತಕ್ಕೈತಿ ಹರ್ಕೊಂಡು ಹೋಗತಿ. ಹಂಗ ಮನಸ್ಸನ್ನ ಒಳ್ಳೆ ಸಂಸ್ಕಾರ ಅನ್ನುವಂತ ಪಟ್ಟಲದೊಳಗೆ ಇಟ್ಟು ಬಿಟ್ರೆ ಅದು ಪರಮಾತ್ಮನ ತೋರಿಸ್ತೈತೆ ಅಂತ ನೋಡ್ರಿ. ಆ ಮನಸ್ಸಿಗೆ ಎಷ್ಟು ಶಕ್ತಿ ಐತೆ ಅಂತ. ಸಂಸ್ಕಾರ, ಸತ್ಯ, ಧರ್ಮ ಅನ್ನುವಂತ ಆ ಚೌಕಟ್ಟಿನೊಳಗೆ ಹಾಕಿಬಿಟ್ರೆ ಏನೆಲ್ಲ ಆಕತ್ತೆ ಅಂತ. ಅದಕ್ಕೆ ಅಕ್ಕ ಮಾದೇವರು ಹೇಳ್ತಾರೆ, ಎನಗೊಳ್ಳೋದೊಂದು ಮನ, ಆ ಮನ ನಿಮ್ಮಲ್ಲಿ ಒಡೆಬೆರೆದ ಬಳಿಕ ಎನಗೆ ಉಂಟೆ ಹೇಳ ಚೆನ್ನ ಮಲ್ಲಿಕಾರ್ಜುನ. ಇರೋದು ಒಂದ ಮನ. ಆ ಮನಸ್ಸು ಮಾಡಿದಂಗ ಹೇಳಿದಂಗೆ ಕೇಳಿ 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 ನಮಗೆ ಈ ಸ್ಥಿತಿ ಬಂದವ ಅಂತ ನೋಡ್ರಿ. ಇವತ್ತೇನು ನಾವು ಬಂದಿವಲ್ಲ, ನಮಗೆ ಈ ಗತಿ ಬರಾಕ ಕಾರಣ ಮನಸ್ಸ ಅಂತ. ಆ ಮನಸ್ಸು ಹೇಳ್ದಂಗೆ ಮಾಡೋದು. ಕೆಲವರು ಮನಸ್ಸು ಬಹಳ ಚಂಚಲ ಇರ್ತಾವ. ಎಂತ ಚಂಚಲ ಅಂದ್ರೆ ವಿಪರೀತ ಚಂಚಲ. ಈ ಕಡೆ ಹೊಳೆದಾಗ ಒಂದು ಮನಿ, ಈ ಕಡೆ ಹೊಳೆದಾಗ ಒಂದು ಮನಿ. ಅದಕ್ಕಾಗಿ ಇವತ್ತೊಂದು ಅಲ್ಲಮ ಪ್ರಭುದೇವರ ವಚನಗಳನ್ನು ಓದಿದಿನ. ಎಂತ ಅದ್ಭುತ ಮಾತು ವಚನವನ್ನು ನೋಡಿ. ಚಿತ್ತ ಶುದ್ಧಿ ಆದವರಲ್ಲಿ ಮನಶುದ್ಧವಾಗದಯ್ಯ. ಎಂತ ಅದ್ಭುತ ಮಾತು ನೋಡಿ. ಚಿತ್ತ ಶುದ್ಧಿ ಆಗದವರಲ್ಲಿ ಮನಶುದ್ಧವಾಗದಯ್ಯ, ಮನಶುದ್ಧಿ ಇಲ್ಲದವರಲ್ಲಿ ಶಿವಜ್ಞಾನ ಕರಿಗೊಳ್ಳದಯ್ಯ. ಮನ ಶುದ್ಧಿ ಇಲ್ಲದೆ ಏನು ಮಾಡಿರಲು ಅದು ವ್ಯರ್ಥವಯ್ಯ ಮಹೇಶ್ವರ ಅಂತ ಹೇಳ್ತಾರೆ. ಅವಾಗ ಎಂತ ಮಾತು ನೋಡಿ. ಮನಸ್ಸು ಶುದ್ಧಿ, ಚಿತ್ತ ಶುದ್ಧಿ ಇಲ್ಲ ಅಂದ್ರೆ ಮನಸ್ಸು ಶುದ್ಧಿ ಇರೋದಿಲ್ಲ. ಮನಸ್ಸು ಶುದ್ಧ ಆಗ್ಬೇಕಂದ್ರೆ ಮೊದಲು ಚಿತ್ತ ಶುದ್ಧಿ ಇರಬೇಕು. ಚಿತ್ತ ನಿಮ್ಮ ಮೆಮರಿ ಕಾರ್ಡಿನಾಗ ಏನು ಬಂದಿರ್ತಾವ ನೋಡ್ರಿ ಮೆಸೇಜ್ ಡಿಲೀಟ್ ಮಾಡ್ಬೇಕು, ಡಿಲೀಟ್ ಮಾಡ್ಬೇಕು, ಡಿಲೀಟ್ ಮಾಡ್ಬೇಕು ಅನ್ನಂಗಿಲ್ಲ. ತಲೆಗಿಂದ ತೆಗೆದೋಗಿ ಅದನ್ನ ಯಾಕೆ ತಲೆಗೆ ಇಟ್ಕೊಂತೀರಿ? ಅದು ಹಳ ಬಳ ತಲೆಗೆ ಇಟ್ಕೊಂಡ್ರೆ ಅದಕ್ಕೆ ಬರೋದು. ತಲೆಗಿಂದ ತೆಗೆದೋಗ್ಬಿಡಿ. ಆ ಚಿತ್ತದಿಂದ ತೆಗೆದೊಗಿಬೇಕು. ಚಿತ್ತದಿಂದ ಹೊರಗೆ ಹೋತು ಮನಸ್ಸು ಸ್ವಚ್ಛ ಆಕೈತಿ. ಮನಸ್ಸು ಸ್ವಚ್ಛ ಆತು, ಅದು ಕರಡಿ ಇದ್ದಂಗ. ನೀ ಅಲ್ಲಿ ಕಣ್ಣು ಮುಚ್ಚಿಕೊಂಡು ನಿಮ್ಮ ಮನೆ ತೋರಿಸಂದ್ರೆ ಒಂದು ಸೆಕೆಂಡ್ನಾಗ ತೋರಿಸ್ತೈತೆ ಅದು. ಕಣ್ಣು ಮುಚ್ಚಿಕೊಂಡು ನಾ ಬೆಂಗಳೂರಿಗೆ ಹೋಗಿನಂದ್ರೆ ಒಂದು ಸೆಕೆಂಡ್ನಾಗ ಓದ್ಬಿಡ್ತೈತಿ ಅನ್ನೋದು. ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಚಲಿಸುವುದು ಯಾವುದಂದ್ರೆ ಬೆಳಕಂತ. ಒಂದು ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಓಡ್ತೈತೆ ಅಂತದ್ದು ಬೆಳಕು. ಲೈಟ್ ಇಯರ್ಸ್ ಅಂತ ಕರೀತಾರೆ, ಅದಕ್ಕೆ ಜ್ಯೋತಿರ್ವರ್ಷಗಳಂತ ಕರೀತಾರೆ. ಒಂದು ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಓಡ್ತೈತೆ ಅಂತದ್ದು ಬೆಳಕು. ಹಂಗ ಒಂದು ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಓಡಿದಾಗ ಒಂದು ವರ್ಷಕ್ಕೆ ಅದ್ರ ಎಷ್ಟಾಗೈತೆ ಅನ್ನೋದು ಲೆಕ್ಕ ಮಾಡಿದ್ರೆ ಅದಕ್ಕೊಂದು ಜ್ಯೋತಿರ್ವರ್ಷ ಅಂತ ಕರೀತಾರೆ, ಅದಕ್ಕೆ ಲೈಟ್ ಇಯರ್ಸ್ ಅಂತ ಕರೀತಾರೆ. ಅದಕ್ಕೆ ಯಾರಾದ್ರೂ ಸೈನ್ಸ್ ಓದೋರಿದ್ರೆ ಗೊತ್ತಾಕತಿ, ಖಗೋಳಶಾಸ್ತ್ರ ಓದೋರಿದ್ರೆ ಗೊತ್ತಾಕತಿ ಲೈಟ್ ಇಯರ್ಸ್. ಅದಕ್ಕೆ ಐನಷ್ಟೇ ಏನಂತ E=mc² ಅಂತ. ಬೆಳಕು, ವೇಗ, ವೇಗೋತ್ಕರ್ಷ ಅಂದವ. ಈ ಜಗತ್ತಿನೊಳಗೆ ನಾವು ಭೂಮಿಯಿಂದ ಬೇರೆ ಗ್ರಹಕ್ಕೆ ಹೋಗ್ಬೇಕಾದ್ರೆ ವಿಮಾನದಾಗ ಹೆಲಿಕಾಪ್ಟರ್ನಾಗ ಹೋದ್ರೆ ಮುಟ್ಟೋದಿಲ್ಲ ಅಂತ. ಬೆಳಕಿನ ವೇಗದಾಗ ಹೋಗ್ಬೇಕಂತ. ಬೆಳಕಿನ ವೇಗದಾಗ ಹೋದ್ರೆ ಹೋಗಿ ಮುಟ್ತೀವಂತ. ಬೆಳಕಿನ ವೇಗದಾಗ ಹೋಗಕ್ಕಾಗಲಿಲ್ಲ ಅಂದ್ರೆ ನಮ್ಮ ಭೂಮಿ ಬಿಟ್ಟು ಇನ್ನೊಂದು ಗ್ರಹಕ್ಕೆ ಹೋಗಕ್ಕೆ ಬರೋದಿಲ್ಲ. ನಾವು ಎಲ್ಲಾರು ನಮ್ಮ ಹೆಲಿಕಾಪ್ಟರ್ ಮುಟ್ಟಿ ಮಂಗಳ ಗ್ರಹಕ್ಕೆ ಹೋಗಿ ಬರ್ತೀನಿ ಅಂದ್ರೆ ಭೂಮಿ ಮ್ಯಾಗ 1000 ವರ್ಷ ಇರ್ತವೆ ನೋಡಿ. ಅಂದ್ರೆ ಕಾಲ ಬೇರೆ ಐತಿ. ನಮಗೆ 24 ತಾಸಿಗೆ ಒಂದು ದಿನ ಆಕತಿ. ಮಂಗಳ ಗ್ರಹದಾಗ 9 ತಾಸಿಗೆ ಒಂದು ದಿನ ಆಕತಿ. ನಮಗೆ 365 ದಿನಕ್ಕೆ ಭೂಮಿಗೆ 1 ವರ್ಷ ಆಕತಿ. ಗುರುಗ್ರಹದಾಗ 3065 ದಿನ ತಿರುಗಿ ಬಂದ್ರೆ ಅದಕ್ಕೆ 1 ವರ್ಷ ಆಕತಿ ನೋಡಿ. ಬ್ರಹ್ಮಾಂಡದಾಗ ಒಂದು ಕಡೆ ಇದ್ದ ಗಾಳಿ ಒಂದು ಕಡೆ ಇಲ್ಲ, ಒಂದು ಕಡೆ ಇದ್ದ ಬೆಳಕು ಒಂದು ಕಡೆ ಇಲ್ಲ, ಭೂಮಿ ಮ್ಯಾಗಿದ್ದ ಬೆಳಕು ಮತ್ತೊಂದು ಕಡೆ ಇಲ್ಲ. ವಾತಾವರಣ ವ್ಯತ್ಯಾಸ ಬರ್ತೈತಿ. ಇಲ್ಲಿದು ಒಂದು ವಾತಾವರಣ ಬೇರೆ. 365 ದಿನಕ್ಕೆ 1 ವರ್ಷ ಆಗಿಬಿಡ್ತೈತಿ. ಕೆಲವು ಕಡೆ 365 ಆಗುದಿಲ್ಲ, 6 ತಿಂಗಳಿಗೆ 1 ವರ್ಷ ಆಕತಿ. ಹಂಗ್ಯಾಕಂದ್ರ ಅದು ಹೆಂಗ ಸೂರ್ಯನನ್ನು ಸುತ್ತೈತಿ ಹಂಗಂದಲ್ಲಿ ವರ್ಷಗಳಾಕ್ಕವ, ಹಂಗಂಗ ಋತುಮಾನಗಳಾಕ್ಕವ. ಭೂಮಿ ಮ್ಯಾಗ ಹುಟ್ಟಿದವ್ರಿಗೆ ಎಲ್ಲರಿಗೂ ಒಂದೇ ಥರದ ರೂಪ ಐತಿ, ವ್ಯತ್ಯಾಸ ಐತಿ. ವ್ಯತ್ಯಾಸ ಯಾಕೈತಿ? ಹಂಗೆ ಇರ್ಬೇಕಂತದ ಅವನ ನೇಮ್ ಅಂತದು. ಎಲ್ಲ ಒಂದೇ ಥರ ಇರಬಾರ್ದು ಅಂತೇಳಿ ವೆರೈಟಿ ಮಾಡ್ಯಾನಂತವ. ಹೋಟೆಲ್ನಾಗ ಹೋಗಿ ಕೂತ ಏನು ನೋಡ್ತೀರಿ ನೀವು? ಮೆನು ನೋಡ್ತೀರಿ ನೀವು. 1 ಇತ್ತಂದ್ರೆ ಮಾರಿ ಕ್ಯೂ ಚಿಡ್ತೀರಿ, 9 ಇತ್ತಂದ್ರೆ ಯಾವ್ದಾರು ಒಂದು ಆರ್ಡರ್ ಮಾಡ್ತೀರಿ. ಹಂಗೆ ವಿಶೇಷತೆ ಇರ್ಬೇಕಂತ ಮಾಡ್ಯಾನಂತಾವ. ಇಲ್ಲೇ ಎಲ್ಲ ಒಂದ ನಮೂನಿ ಬೇಡ ಅಂತೇಳಿ. ಈ ಟಿವಿ ಒಳಗೆ ನಾವು ಹಿಂದೆ ಸಣ್ಣವ್ರಿದ್ದಾಗ ಚಿತ್ರ ನೋಡುವಾಗ ಕರೆಕ್ಟ್ ಹೋಗ್ಬಿಡ್ತಿತ್ತು ಸ್ಟೇಷನ್ಯಾಗ. ಅದು ಗುಳ್ಳಿ ಬಂದಂಗೆ ಹಾಕತ್ ಬಿಡ್ತಿತ್ತು ನೋಡ್ರಿ. ಗುಳ್ಳಿ ಬಂದಂಗೆ ಆಗೋದು. ನೀವೇನಂತೀರಿ? ಇದೇನ ಇವ ಹಿಂದೂ ಹೋಗೋದು ಮುಂದೆ ಹೋಗೋದು ಅಂತೀರಿ ನೀವು. ಇತ್ತಾಗರ ಹೋಗ್ಬೇಕೊಂದು ಒಂದು ಚಿತ್ರ ಬಂದು ಪರದೆ ಮ್ಯಾಗ ನಿಂತಿಲ್ಲ, ಒಂದ್ ಸ್ವಲ್ಪ ಹೊತ್ತು ನಿಂದಿರ್ಬೇಕದು ಹೋಗ್ಬಿಡ್ಬೇಕದು ಮತ್ತದ ಅದ ಕಾಯಂ ನಿಂತು ನೋಡೋರಿಗೂ ಬೇಸರ, ಆ ಚಿತ್ರ ಬಿಡೋರಿಗೂ ಬೇಸರ. ಹೋಗ್ಬೇಕದ ಚಿತ್ರ ನೋಡಿ.
ಅದು ಹೋಗ್ಬಿಡ್ಬೇಕು, ಮತ್ತೆ ಹೊಸ ಚಿತ್ರ ಬರ್ಬೇಕು. ಸಿನಿಮಾ ಥಿಯೇಟರ್ನಾಗ ಹಳೆ ಸಿನಿಮಾ ಹೋಗ್ಬೇಕು, ಹೊಸ ಸಿನಿಮಾ ಬರಬೇಕು. ಹಳೆ ಸಿನಿಮಾ ಹೋಗ್ಬೇಕು, ಹೊಸ ಸಿನಿಮಾ ಬರಬೇಕು. ಹಂಗೆ ಬರ್ಕೊಂತ ಇತ್ತು ನೋಡೋರಿಗೆ ಖುಷಿ ಇರ್ತೈತಿ. ಬರೀ ಒಳ ಮಳ ಒಂದ ಇತ್ತಂದ್ರೆ ಬ್ಯಾಸ್ ಹಿಡಿದು ಬಿಡ್ತೈತಿ. ಹಂಗೆ ಭೂಮಿಯ ಮೇಲೆ ಎಲ್ಲವನ್ನು ಒಂದ ಇಟ್ಟಿಲ್ಲವ. ಹಳೇದು ಹೋಗ್ಲಿ, ಹೊಸದು ಬಾ ಅಂತ ತಿಳ್ಕೊಂಡು ನಮ್ಮ ವ್ಯವಸ್ಥೆ ಬಹಳ ಚಲೋ ಇಟ್ಟಾನವ. ಅದಕ್ಕೆ ಈ ಮನಸ್ಸು ಅನ್ನೋದು ಏನೈತಲ್ಲ, ಇದು ವಿಶೇಷತೆ ಅಂತಿದು. ಇದು ನೀ ಹೆಂಗ ಬಳಕೆ ಮಾಡ್ಕೊಂತಿ ಹಂಗಂತ. ನೀನು ಕಣ್ಣ ಮುಚ್ಚಿ ಆ ಬೆಳಕೇನು ಓಡ್ತೈತಲ್ಲ ಅದಕ್ಕಿಂತ ಸ್ಪೀಡ್ ಐತಂತಿದ್ದು ಮನಸ್ಸು. ನೀ ಕಣ್ಣ ಮುಚ್ಚಿ ನಮ್ಮ ಮಂಗಳಗ್ರಹಕ್ಕೆ ಹೋಗಿನೇನ್ರಿ, ನೀವು ಓದಬಿಟ್ಟಿರ್ತೈತಿ. ನಿಮ್ಗೆ ಓದ್ಬಿಡ್ತೈತಿ. ನೀವು ಕಣ್ಣು ಮುಚ್ಚಿ ನಾ ಈಗ ಸದ್ಯ ಕೂತೀನಪ್ಪ, ನಾನೀಗ ಸದ್ಯ ಎಲ್ಲಿ ಕೂತೀನಿ, ಅಮೆರಿಕದಾಗ ಕೂತೀನಿ, ಓದ್ಬಿಡ್ತೈತಿ ನಿಮ್ಮನ್ನು ಕಣ್ಣು ಮುಚ್ಚಿ ಒಂದು ಸೆಕೆಂಡಿನಾಗ ಅಮೆರಿಕಕ್ಕೆ ಹೋಯ್ತೈತಿ, ಆಸ್ಟ್ರೇಲಿಯಾಕ್ಕೆ ಹೋಯ್ತೈತಿ, ಬೇರೆ ಗ್ರಹಕ್ಕೆ ಹೋಯ್ತೈತಿ ಅಂದ್ರೆ ನೀವು ಶುದ್ಧವಾದ ಮನಸ್ಸಿನಿಂದ ನೆನೆಸ್ರಿ, ನಿಮ್ಮನ್ನು ದೇವರ ಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಡ್ತದೆ, ದೇವರನ್ನಾಗಿ ಮಾಡ್ತೈತಿ ಅಂತ ಹೇಳ್ತಾರೆ. ನನಗೆ ಒಳ್ಳುವುದೊಂದು ಮನ, ಆ ಮನ ನಿಮ್ಮಲ್ಲಿ ಒಡೆ ಬರೆದ ಬಳಿಕ ನನಗೆ ಬಹುಂಟು ಹೇಳ ಚೆನ್ನಮಲ್ಲಿಕಾರ್ಜುನ. ಇದ್ದದ್ದು ಒಂದು ಮನಸ್ಸಪ್ಪ, ಆ ಮನಸ್ಸ ನಿನಗೆ ಕೊಟ್ಟು ಬಿಟ್ಟೆ, ಇನ್ನು ನನಗೆ ಜಗತ್ತಿನಾಗ ಬೇಕನ್ನೋ ಬಯಕೆನ ಸತ್ತೋತು ಅಂತ ಹೇಳ್ತಾರೆ ನೋಡಿ. ಮನಸ್ಸಿನ ಬಯಕೆಗಳೆಲ್ಲ ಸತ್ತು ಹಾದು ನೀ ಶಿವನ, ಬೇಕನ್ನೋ ಭಾವ ಬಂತು ನೀ ಜೀವನ ನೋಡಿ. ಜೀವ ಆಗೋದು ಶಿವ ಆಗೋದು ನಿನ್ನ ಕೈಗೈತಿ. ಸಿದ್ದಪ್ಪ ಬಯಕೆಗಳನ್ನು ಸುಟ್ಟು ಬಿಟ್ಟ. ಬೇಕಾ ಬೇಕು, ಬೇಡ ಬೇಡ, ಹಸಿವಾದಾಗ ಯಾರು ತಂದು ಕೊಟ್ರು ಉಂಡ, ಕೊಡ್ಲಿಲ್ಲ ಹೋಗಂತ. ಬೇಕೆನ್ನಲಾಗದು, ಬೇಡನೆಲ್ಲಾಗದು. ಯಾವ ಮನಸ್ಸನ್ನು ಗೆಲ್ತಾನ, ಯಾವ ಇಂದ್ರಿಯಗಳನ್ನು ಗೆಲ್ತಾನ, ಯಾವ ಬುದ್ಧಿಗಳನ್ನು ಗೆಲ್ತಾನ, ಯಾವ ಗೋಳಿಗೆ ಇಕ್ಕುವಂತ ಇಂದ್ರಿಯಗಳನ್ನು ಗೆದ್ದು ತನ್ನ ಕಂಟ್ರೋಲ್ ಆಗಿ ಇಟ್ಕೊಂತಾನ, ಅವ ಸ್ಮಶಾನದಾಗಿದ್ರು ಆನಂದವಾಗಿ ನಿದ್ದೆ ಮಾಡ್ತಾನಂತ. ಯಾವ ಇದರಾಗ ಬೀಳ್ತಾನ ಅವ ಬೆಡ್ ಮ್ಯಾಗ ಮಕ್ಕೊಂಡ್ರು ನಿದ್ದೆಗಳಿಗೆ ತೊಳಾರ್ದ ನಿದ್ದೆ ಬರೋದಿಲ್ಲ ಅಂತ. ಇರೋದು ಒಂದು ಮನಸ್ಸು. ಆ ಮನಸ್ಸನ್ನ ನೀವು ಸ್ವಚ್ಛ ಮಾಡಿಕೊಡ್ರಿ, ಚಿತ್ತವನ್ನು ಶುದ್ಧಿ ಮಾಡಿಕೊಳ್ರಿ, ಚಿತ್ತವನ್ನು ಶುದ್ಧಿ ಮಾಡಿಕೊಡ್ರಿ. ಅದಕ್ಕೆ ಮನದೊಳಗೆ ಶಿವ ತಾನು ಮನೆ ಮಾಡಿಕೊಂಡಿಹನು, ಮನ ಮೆಚ್ಚಿ ನಡೆದಡೆ ಶಿವ ಮೆಚ್ಚುವ. ಮನಸ್ಸಿನ್ಯಾಗ ಒಂದು ತೆಕ್ ಇಟ್ಕೊಂಡು ನೀವು ಎಲ್ಲರ ಹೋಗಿ ಅಭಿಷೇಕ ಮಾಡಿಸಿದ್ರಿ ವ್ಯರ್ಥ, ವ್ಯರ್ಥ ಅಂತಾನೆ ಹೇಳ್ತಾರ. ನಾ ಹೇಳೋದಿಲ್ಲ ಇದನ್ನ, ವ್ಯರ್ಥ ಅಂತಾನೆ ಹೇಳ್ತಾರ ಅವ್ರು. ಅದಕ್ಕೆ ಜ್ಞಾನಪೂರ್ಣಂ ಜಾಗಂ ಜ್ಯೋತಿ, ಮನವೇ ನಿರ್ಮಲವಾದ ಕರ್ಪೂರದ ಆರತಿ. ಮನಸ್ಸ ಕರ್ಪೂರದ ಆರತಿ. ಈ ಮನಸ್ಸನ್ನೋದನ್ನ ಕರ್ಪೂರದ ಆರತಿ ಅಂತ ಯಾಕೆ, ಮನಸ್ಸನ್ನು ಕರ್ಪೂರದ ಆರತಿಗೆ ಯಾಕೆ ಹೋಲಿಸಿದ್ರು? ಯಾಕೆ ಹೋಲಿಸಿದ್ರು ಹೇಳ್ರಿ? ಕರ್ಪೂರದ ಆರತಿಗೆ ಮನವೇ ಗುಗ್ಗಳದ ಆರತಿ ಅನ್ಬೇಕಾಗಿತ್ತು, ಇಲ್ಲ ಮನವೇ ಇದ್ದಿಲದ ಆರತಿ ಅನ್ಬೇಕಾಗಿತ್ತು. ಮನವೇ ಕರ್ಪೂರದ ಆರತಿ ಅಂದ್ರೆ. ಕರ್ಪೂರದ ಆರತಿನ ಯಾಕೆ ಮಾಡಿದ್ರು ಅವರು? ಇಡ್ಲಿ ಸುಟ್ರು ಬೂದಿ ಉಳಿತೈತಿ, ಗುಗ್ಗಳು ಸುಟ್ರು ಬೂದಿ ಉಳಿತೈತಿ, ಕರ್ಪೂರ ಸುಟ್ರೆ ಏನೋ ಉಳಿದಿಲ್ಲ, ಬೆಳಗೊಳಗ ಬೆಳಗಾಗಿ ಬಿಡ್ತೈತಿ, ಬಯಲೊಳಗ ಬಯಲಾಕೈತಿ. ಹಂಗೆ ನೀನು ಬಯಲಾಗಿ ಬಿಡು, ಪರಮಾತ್ಮನಲ್ಲಿ ಒಂದಾಗಿ ಬಿಡು. ಅದಕ್ಕೆ ಜ್ಞಾನಪೂರ್ಣಂ ಜಾಗಂ ಜ್ಯೋತಿ, ನಿರ್ಮಲವಾದ ಮನವೇ ಕರ್ಪೂರದ ಆರತಿ. ಯಾವಾಗ ಬರೋದ್ರಿ ಇದನ್ನ ಹಾಡು? ಯಾರು ಬರೋದ್ರು ಯಾರಿಗೂ ಗೊತ್ತಿಲ್ಲ. ಇದನ್ನ ಬರೀಬೇಕಾದ್ರೆ ಇದರಿಂದ ಒಂದು ದೊಡ್ಡ ಸ್ಟೋರಿನ ಐತಿ. ಇದನ್ನ ಇಡೀ ಕರ್ನಾಟಕದಾಗ ನಿನಗೆ ಮಂಗಳಾರಕ್ಕೆ ಬರ್ತಾವ ಯಾವ್ದು ಹೇಳ್ತಿ ಹೇಳು, ಇದನ್ನ ಎಲ್ಲರಿಗೂ ಭಯಪಟ್ಟು ಬರ್ತೈತಿ ಇದು. ಆದ್ರೆ ಬರೆದವ್ರು ಯಾರು ಅನ್ನೋದು ಗೊತ್ತಿಲ್ಲ. ಕಡ್ಕೋಳದ ಮಡಿವಾಳಪ್ಪಗೆ ಇಬ್ರು ಶಿಷ್ಯರಿದ್ರು. ಕಡ್ಕೋಳದ ಮಡಿವಾಳಪ್ಪಗೆ ಇಬ್ರು ಶಿಷ್ಯರಿದ್ರು. ಒಬ್ಬ ಕಡ್ಲೆಬಾಳ ಸಿದ್ದಪ್ಪ, ಇನ್ನೊಬ್ಬ ಕೈನೂರು ಕೃಷ್ಣಪ್ಪ, ಇನ್ನೊಬ್ಬ ತೆಲುಗು ಬಾಳ ರೇವಪ್ಪ. 3 ಮಂದಿ ಶಿಷ್ಯರಿದ್ರು ಮಡಿವಾಳಪ್ಪ. ಯಾರಿಗೆ? ಕಡ್ಕೋಳ ಮಡಿವಾಳಪ್ಪ. ಮನೆ ಹೇಳಿದ್ನಲ್ಲ ಒಂದು ಸ್ಟೋರಿ, ಲಿಂಗ ದೀಕ್ಷೆ ಮಾಡಿಸಿದ್ರು ಶರಣಬಸಪ್ಪನವ್ರು ಅವನಿಗೆ ಅಂತ ಹೇಳಿ. ಯೂಟ್ಯೂಬ್ನಾಗ ಅಂದ್ರೆ ಭಾಳ ಚಂದ ಹೇಳಿದ ಸ್ಟೋರಿ ಕೇಳ್ರಿ, ಅದು ಭಾಳ ತಗೋತೈತಿ. ಅವ್ರಿಗೆ 3 ಮಂದಿ ಶಿಷ್ಯರಿದ್ರು. ಹೆಸರಿಟ್ಟಿದ್ದವ 3 ಮಂದಿ ಶಿಷ್ಯರಿಗೆ. ನೀವು ಹೆಂಗೆ ಮನ್ಯಾಗ ಸಣ್ಣ ಸಣ್ಣ ಹುಡುಗರಿಗೆ ಇದು ಮೆಣಸಿನಕಾಯಿ ಇದ್ದಂಗೆ ಐತಿ, ಉಳ್ಳಾಗಡ್ಡಿ ಇದ್ದಂಗೆ ಐತಿ, ಗಜ್ಜರಿ ಇದ್ದಂಗೆ ಐತಿ ಅಂತೀರಿ ನೋಡಿ ಸಣ್ಣ ಸಣ್ಣ ಹುಡುಗರಿಗೆ. ಹಂಗೆ ಗುರು ಶಿಷ್ಯ ಹೆಸರಿಟ್ಟಿದ್ದ. ಲೇ ತೆಂಗಿನಕಾಯಿ, ಲೇ ಬಾಳೆಹಣ್ಣು ಅಂತೇಳಿ, ಲೇ ಬೆಲ್ಲ ಅಂತ ಹೆಸರಿಟ್ಟಿದ್ದ 3 ಮಂದಿ ಶಿಷ್ಯರಿಗೆ. ನೀ 3 ಮಂದಿ ಶಿಷ್ಯರಿಗೆ ನಾಳೆ ಒಂದೊಂದು ಹಾಡು ಬರ್ಕೊಂಬರ್ರಿ ಅಂತ ಹೇಳಿದ್ ಮಡಿವಾಳಪ್ಪ. ಯಾರಿಗೆ? ಶಿಷ್ಯರಿಗೆ. ಕೈನೂರು ಕೃಷ್ಣಪ್ಪ ಬರ್ಕೊಂಬಂದ. ನೀ ಏನು ಬರ್ಕೊಂಬಂದಿಲ್ಲ ತೆಂಗಿನಕಾಯಿ ಅಂತ ಕೇಳಿದ್ ನಾವು. ಕೈನೂರು ಕೃಷ್ಣಪ್ಪ ಬ್ರಾಹ್ಮಣರವ, ಆದರೂ ಅವ ಮಡಿವಾಳಪ್ಪನವರು ಗುರುತ್ವಕ್ಕೆ ಮೆಚ್ಚಿ ಅವ ತನ್ನ ಜನಿವಾರವನ್ನು ಬಿಟ್ಟು ಇಷ್ಟಲಿಂಗಧಾರಿಯಾಗಿ ಆತ ಶಿವಭಕ್ತನಾಗಿದ್ದ. ಯಾರು? ಕೈನೂರು ಕೃಷ್ಣಪ್ಪ. ಅವ್ರ ಸ್ಟೋರಿ ಹೇಳಿನಿ, ಭಾಳ ಚಂದ ಹೇಳಿನಿ. ಮಡಿವಾಳಪ್ಪನಿಗೆ ಲಿಂಗ ದೀಕ್ಷೆ ಪ್ರಸಂಗ ಅಂತ ಹೊಡೆದು ಬಿಡೋದ್ರಾಗ ಬರ್ತೈತಿ. 2 ಪ್ರಸಂಗ ಬರ್ತಾವ, ಅದ್ಭುತ ಹೇಳಿಬಿಟ್ಟು ನಾವು. ಅಲ್ಲಿ ಏನಾಗ್ತದೆ ಅಂದ್ರೆ, ಕೃಷ್ಣಪ್ಪ ಒಂದಿಷ್ಟು ಜಾತಿಯಿಂದ ಶ್ರೇಷ್ಠ ಅಲ್ಲ, ಅವನಿಗೆ ಅಹಮಿತ್ತು, ಒಳ್ಳೆ ಕವಿತ್ವ ಶಕ್ತಿ ಇತ್ತು. ಖರೆ ಏನಂತೀವ ಕೃಷ್ಣಪ್ಪ? ಹೇಳೇ ಅಪ್ಪ ಹಾಡಲಿ ಅಂದ್ರು. ನಾ ಕಡ್ಕೊಳ್ಳೋದು ಗುಲಾಮ, ನನ್ನ ಹೆಸರು ತೆಗಿಬೇಡ ಇನ್ನೊಮ್ಮ. ನೋಡ್ರಿ ಹಾಡೇನ ಚಂದ ಹಾಡ್ಯ ನೀವ. ನಾ ಕಡ್ಕೊಳ್ಳೋದು ಗುಲಾಮ, ನನ್ನ ಹೆಸರು ತೆಗಿಬೇಡ ಇನ್ನೊಮ್ಮ. ನಾ ದಶರಥ ರಾಯನಾಗ ಪದ ಕಟ್ಟಿ ಹಾಡಾವ, ನಾ ಗುರುವಿನ ಗೂಳಿಯಾಗಿ ಮೆರ್ಯಾವ, ನಾ ಯಾರು ಹಂಗಿನಾಗ ಇರದಾವ. ಹಾಡೇನೋ ಚಲೋ ಬರದಾನ ಮಗ, ಅಹಂಕಾರ ಐತಿ ನೋಡಿ ಹಾಡಿನಾಗ ಅಂದ್ರ ಮಡಿವಾಳಪ್ಪ. ಏನಂದ್ರ ಹಾಡೇನ ಭಾಳ ಚಲೋ ಬರ್ದಾನ, ಮತ್ತಿದು ಅಹಂಕಾರ ಐತಿ ಈ ಹಾಡ್ಯಾಗ. ನಾ ಯಾರ ಮಾತು ಕೇಳದಾವ, ನಾ ಯಾರು ಹಂಗಿನಾಗ ಇರದಾವ, ನಾ ಗುರುವಿನ ಗೂಳಿಯಾಗಿ ಮೆರ್ಯಾವ. ಅಹಂಕಾರ ಐತಿ ಇಲ್ಲಿ ಹಾಡು ನೋಡಿದ. ಹಾಡೇನೋ ಚಲೋ ಬರ್ದಾನ, ಪ್ರಾಸ ಇಟ್ಟ ಮಗ, ಆದ್ರ ಒಳಗೆ ಸೊಕ್ಕ ಐತಿ ನೋಡಿದ್ರು ಮಡಿವಾಳಪ್ಪ ನೋಡಿದ್ರು. ಲೇ ಬಾಳೆಹಣ್ಣು ನೀ ಏನು ಬರ್ದಿ ಹೇಳಂದ್ರಿ ಅವನು. ಯಾರಿಗೆ? ತೆಲುಗು ಬಾಳ ಸಿದ್ದಪ್ಪ, ಕಡ್ಲೆ ಬಾಳ ಸಿದ್ದಪ್ಪ. ಇವ ಹಿಂದುಳಿದು ಕುಳ್ದಾವ, ವಿನಯವಂತಿತ್ತು,
ಇವೇನಂದ, ಯಪ್ಪ ನಾನೇನು ಬಲ್ಲೆ ನಾ ನಿಮ್ಮ ಕೂಸ. ನೋಡ್ರಿ ಚಂದ ಬರೀತಾನೆ. ಯಪ್ಪ ನಾನೇನು ಬಲ್ಲೆ ನಾ ನಿಮ್ಮ ಕೂಸ, ನೀ ನುಡಿಸಿದಂಗ ನುಡ್ಯಾವ, ನೀ ನಡೆಸಿದಂಗ ನಡ್ಯಾವ, ನೀ ಇರಿಸಿದಂಗ ಇರ್ಯಾವ ಅಂತಂದಿ. ಯಾರೋ ಇನ್ನೊಬ್ಬ ಶಿಷ್ಯ ಕಡ್ಡೆ ಬಳಸಿದ್ದಪ್ಪ. ಮಡಿವಾಳಪ್ಪನವ್ರು ಪೀಠದ ಮೇಲೆ ಕುಂತಿದ್ರು. ಮಡಿವಾಳಪ್ಪನವ್ರು ಪೀಠದ ಮೇಲೆ ಕುಂತವ್ರು ಕೆಳಗೆ ಇಳಿದು ಬರ್ತಾರೆ. ಎದ್ದು ಬಂದು ಆ ಶಿಷ್ಯನ ಅಪ್ಕೊಂತಾರೆ. ಲೇ ಸಿದ್ಧ, ಮನುಷ್ಯ ಆಗಿ ಹುಟ್ಟಿದ ಮೇಲೆ ಏನೇನು ಮಾಡೋದು ಬೇಡಲೆ, ಜಪ ಬೇಡ, ತಪ ಬೇಡ, ಏನು ಬೇಡಲೆ. ಅವರ ಅಹಂಕಾರ ಒಂದು ಸುಟ್ಟ ಅಂದ್ರೆ ಅವ್ನು ದೇವರಾದ ನೋಡಲೆ, ಗೆತ್ ನೋಡಲೆ ಅಂತ ಹೇಳ್ಬಿಟ್ಟು ನಮ್ಮ ಅದಕ್ಕೊಂದು ಹಾಡು ಬರಿತಾನವ. ಹಮ್ಮ ನಳಿದು ತಾ ಸುಮ್ಮನಿದ್ದರ ಪರಬ್ರಹ್ಮನ ಒಲಿಸುವುದೇನಾಗಾದೋ. ಅವನ ಒಳಗಿನ ಅಹಂಕಾರ ಸುಟ್ಟ ತಾ ಸುಮ್ಮನೆ ಇದ್ದಂದ್ರೆ ಪರಬ್ರಹ್ಮನ ಒಲಿಸೋದೇನಾಗಾದ. ಅದಕ್ಕೆ ಮನುಷ್ಯ ಹಮ್ಮನ್ನು ಅಳೆದು ತಾ ಸುಮ್ಮನೆ ಕುಂದಿರ್ಬೇಕಂತ. ಸುಮ್ಮನೆ ಕುಂತಂದ್ರೆ ದೇವರ ಆಗಿಬಿಡ್ತಾನಂತ. ಅವ ಹೆಂಗಂದ್ರೆ ಮನುಷ್ಯ ಅದೇನು ದೇವ್ರ ಇದ್ದಂಗೆ ತಣ್ಣಗೆ ಕುಂದಿರ್ತಕ್ಕಂಥ ನೋಡು. ಹಾರಾಡವನ್ನ ಭಾಳ ಉರುದಾಡ್ತಾನ್ರಿ ಅವ ಅಂತಾರ. ಅವ್ನು ನೋಡ್ರಿ, ಅವ ಹಾರಾಡೋದ್ರಾಗ ಗೊತ್ತಾಗ್ಬಿಡ್ತೈತಿ. ಭಾಳ ಹಾರಾಡಕತ್ತ ಅಂದ್ರೆ ಮಂದಿ ಏನಂತಾರ, ಉರಿತಿದ್ ನೋಡೋದು ಹೊಕ್ಕತ್ ನೋಡೋ ಒಂದಿನ, ಹೊಕ್ಕತ್ ನೋಡೋ ಒಂದಿನ ಇಲ್ಲೇ ಇರ್ತಿರ್ತಾರ. ಇನ್ನೇನು ಭಾಳ ದಿವಸ ಹೋಗೋದು ನೋಡೋದು ಆರ್ತೈತಿ ಅನ್ನೋದು ಪಕ್ಕ. ಅದ ತಣ್ಣಗೆ ಕುಂತ್ರ ಪಾಪ ಅದು ಯಾರ್ಯಾರಿಗೆ ಏನು ಅನ್ನೋದಿಲ್ಲ, ದೇವರ ಬಿಡ ಅಂತಾರ. ನೋಡು, ತಣ್ಣಗೆ ಕುಂದ್ರವಂಗ ದೇವ್ರ ಅಂತಾರ, ಉರುಪಾಟಿಕೆ ಮಾಡೋವಂಗ ಇದು ದೌಡ್ ಆರ್ತೈತಿ ಅಂತಾರ. ಅಂದ್ರೆ ನಮ್ಮ ಸ್ವಭಾವಗಳ ನಮಗೆ ಹೇಳಿಬಿಡ್ತಾವಂತ. ಅವಾಗ ಮಡಿವಾಳಪ್ಪ ಏನು ಬರೆದ್ರು, ಏನು ಮಾಡೋದು ಬೇಡಲೇ, ಅವನ ಅಹಂಕಾರ ಸುಟ್ಟ ಅಂದ್ರೆ ಗುರುಪುತ್ರನಾಗಿ ಬಿಡ್ತಾನಂತ ಹೇಳಿ ಅವಾಗಿ ಹಾಡು ಬರೀತಾರ. ಜ್ಞಾನಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ಅನುದೀನ ಗುರುವೀನ ಅನುರಾಗ ಭಕ್ತಿಯಲ್ಲಿ ಜನನ ಮರಣ ರಹಿತ ಜಂಗಮಗ ಬೆಳಗಿರೆ. ಜಂಗಮಗ ಬೆಳಗಿರೆ. ಜಗತ್ತಿನೊಳಗೆ ಎಲ್ಲವಕ್ಕೂ ಸಾವೈತಂತ. ಸಾವನ್ನು ಗೆದ್ದಾವಂದ್ರೆ ಜನನ ಮರಣಗಳನ್ನು ಮೀರಿದ ಜಂಗಮ ಅಂತ. ಅವನಿಗೆ ಸಾವ ಇಲ್ಲಂತ. ಅಂತ ಜಂಗಮನಿಗೆ ಬೆಳಗಿರೆ, ಜಂಗಮನಿಗೆ ಬೆಳಗಿರೆ. ಎಷ್ಟು ಚಂದ ಬರದಾನ್ರಿ ಪುಣ್ಯಾತ್ಮವ. ನಾ ನೀ ಎಂಬುದು ಬಿಡರಿ. ಇದನ್ನೆಲ್ಲಾ ಕಡೆ ಬಿಡ್ರಿ. ಮಠದಾಗೂ ಬಿಡ್ರೆ, ಮನ್ಯಾಗೂ ಬಿಡ್ರೆ, ಶಾಲೆ ಕಾಲೇಜುಗಳಲ್ಲೂ ಬಿಡ್ರೆ, ರಾಜಕಾರಣದಾಗೂ ಬಿಡ್ರೆ. ನಾ 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 ಯಾಕೆ ನಾನು ಅಟ್ಟ ತಂದೆ ತಾಯಿ ಸೇವೆ ಮಾಡೋದನು, ನೀ ಮಾಡೋದಿಲ್ಲ ನೋಡಿ. ನಾ ನೀ ಯಾಕೆ ನನಗೆ ಅಟ್ಟ ತಂದೆ ತಾಯಿನ, ನಿನಗಲ್ಲನ ನೀ ಮಾಡಲ್ಲ. ನಾ ನೀ ಎಂಬುದು ಬಿಡರಿ, ಅಲ್ಲಿ ಬಿಡಬಹುದು. ಮಠ ಮಾನ್ಯದಾಗ ಬಂದಾಗ ಯಾಕೆ ನಾನ ಬಿಟ್ಟು ಬಿಡಬೇಕು. ಯಾಕೆ ನೀ ಮಾಡಲ್ಲ, ಈ ಕಸ ಹೊಡಿ ಅಂದ್ರೆ ಯಾಕೆ ನೀ ಹೊಡಿಯಲ್ಲ ಅನ್ನಬಾರ್ದು. ಯಾರು ಪಡ್ಕೊಂತಾರ, ಯಾರು ಹೊಡ್ಕೊಂತಾರ ಅವ್ರು ಪಡ್ಕೊಂತಾರ. ಇಷ್ಟ ಇದ್ರಾಗ ಏನೈತಿ ನೋಡಿ. ನಾನೀನೆಂಬುದು ಬಿಡರಿ, ಬಿಡಲಿಲ್ಲ ಅಂದ್ರ ನರಕವೇ ಪ್ರಾಪ್ತಿ. ಜ್ಞಾನಿಗಳು ಒಡನಾಡಿರಿ ನೋಡಿ. ಹೀನ ವಿಷಯದ ಜನ್ಮ ಹಿಂದೊಳಸಿ ಲಿಂಗಕ್ಕೆ. ಹಿಂದಿನ ಬಿಟ್ಟು ಬಿಡ್ರಿ, ಅದನ್ನ ಹಿಂದಿನ ಸುದ್ದಿ ತಕೊಂಡು ಹಿತ್ತಲಾಗ ತಗೊಂತ ಕುಂತರಂತ. ಬರಲಿಲ್ಲ ಬಾರಿಸಲಿಲ್ಲ, ಈಗೇನು ಆಗ್ಬೇಕಾಗಿತ್ತು ಅದನ್ನ ಮಾಡ್ರಿ ಅಂತ ಹೇಳ್ತಾನ. ಹೀನ ವಿಷಯದ ಜನ್ಮ ಹಿಂದುಳಿಸಿ ಲಿಂಗಕ್ಕೆ ದೇವನೇ ಗತಿ ಎಂದು ಮನವಪ್ಪಿ ಬೆಳಗಿರೆ. ಮನಸ್ಫೂರ್ತಿಯಾಗಿ ಬೆಳಗಿರಿ ಅಂತ ಅದ್ಭುತ ಮಾತು. ಅಷ್ಟಾವರಣವು ಸುಲಭ. ಅಷ್ಟಾವರಣ ಅಂದ್ರೆ ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ. ಇದು ಅಷ್ಟ ಆವರಣ. ಅಷ್ಟಾವರಣ ಸುಲಭ. ಆದ್ರೆ ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭ. ಒಮ್ಮೆ ಬಂದೈತೆ ಮಾರ, ಹೊಳಮಳ ಬರ್ತೈತಿ ಇಲ್ಲ ಗೊತ್ತಿಲ್ಲ. ಹಿಂದೆ ಏನಾಗಿ ಬಂದಿತ್ತು ಅನ್ನೋದು ಗೊತ್ತಿಲ್ಲ, ಮುಂದೆ ಏನಾಗಿ ಬರ್ತೈತೆ ಅನ್ನೋದು ಗೊತ್ತಿಲ್ಲ. ಈಗ ಮಾತ್ರ ಬಂದೈತಿ. ಹಿಂದಣ ಜನನವೇನಾದಡಾಗಲಿ ಮುಂದೆ ನೀ ಕರುಣಿಸ ಚನ್ನಮಲ್ಲಿಕಾರ್ಜುನ. ನೋಡಿ ಎಷ್ಟು ಚಂದ ಹೇಳ್ತಾರೆ ನೋಡಿ. ಹಿಂದಿಂದ ಏನಾರ ಯಾಕೆ ಆಗೋದಕ್ಕೆ ದಾಟಿ ಬಂದ್ಬಿಟ್ಟಿನಿ ಅದನ್ನ. ಈಗ ಸಾಕಾಗೈತಪ್ಪ ನನಗೆ, ಈಗಾರ ನನಗೆ ಚಲೋ ಆಗಿ, ಈಗಾರ ನನಗೆ ಚಲೋ ಆಗಿ ಅನ್ನೋದಿಲ್ಲ. ನೀವು ಕಳೆದದ್ದು ಹೋದವು, ಐ ಅಂದ್ರೂ ಬರೋದಿಲ್ಲ, ಅಪ್ಪ ಅಂದ್ರೂ ಬರೋದಿಲ್ಲ. ಉಳಿದದ್ದು ನಮ್ಮ ಹೋದವು. ಇವರ ಚಲೋ ಆಗಿಲ್ರಿ, ಎಷ್ಟು ದಿವಸ ಬರೀ ಕಷ್ಟದಾಗ ಬಂದೀನಿ, ಇನ್ನರ ಸುಖ ಸಿಗಲ್ರಿ ಅನ್ನೋದಿಲ್ಲ ನೀವು. ಅದಕ್ಕೆ ಏನಾದಡೋ ಆಗಲಿ, ಏನಾದಡೋ ಆಗಲಿ ಏನಂತ, ಅಷ್ಟವರ್ಣವು ಸುಲಭ, ಮಾನವ ಜನ್ಮ ಹುಟ್ಟಿ ಬರುವುದೇ ದುರ್ಲಭ. ದುರ್ಲಭ ಇದು ಒಮ್ಮೆ ಬಂದೈತಿ. ಕೊಟ್ಟಾನ ಗುರು ಯಮಗೆ ಮಾಡಿದ ಫಲದಿಂದ. ನೋಡ್ರಿ ಏನ್ ಕೊಟ್ಟಾನಂತ ಗುರು, ಹಂಗ ಕೊಟ್ಟಿಲ್ಲವ, ಮಾಡಿದ ಫಲದಿಂದ ಕೊಟ್ಟಾನಂತವ. ನೀ ಏನು ಮಾಡಿದೆ ಅದಕ್ಕೆ ಫಲ ಕೊಟ್ಟಾನವ, ಅವನೇನು ತಪ್ಪಿಲ್ಲ. ನೀ ಎಷ್ಟು ದುಡಿದೆ ಅಷ್ಟು ಮಾಲಕ್ ಪಗಾರ ಕೊಟ್ಟಾನ. ನೀ ಎಷ್ಟು ಮಾಡಿದಟ್ಟು ಅದಕ್ಕೆ ಕೊಟ್ಟಾನವ. ನೀ ಹೆಚ್ಚು ಮಾಡಿದ್ರೆ ಎಷ್ಟು ಖರ್ಚು ಕೊಡ್ತಿದ್ದ. ಧರಣಿಯ ಮೇಲೊಂದು ಹಿರಿದಪ್ಪನಂಗಡಿಯ ನಿಕ್ಕಿ ಹರದ ಕೊಳ್ಳಿದ್ದ ನಮ್ಮ ಮಾದೇವ ಶೆಟ್ಟಿ. ಒಮ್ಮನವಾದರೆ ನುಡಿವ, ಇಮ್ಮನವಾದರೆ ನುಡಿವ, ಇಮ್ಮನವಾದರೆ ನುಡಿಯ, ಒಮ್ಮನವಾದರೆ ನುಡಿವ, ಜಾಣ ನೋಡುವ ನಮ್ಮ ಕೂಡಲ ಸಂಗಮ ದೇವ. ತಕ್ಕಡೆ ಇಟ್ಟು ತೂಗಾಕತಾನಂತವ. ಶೆಟ್ಟಿ ಅಂದ್ರೆ ಯಾರು? ವ್ಯಾಪಾರ ಮಾಡೋ ಶೆಟ್ಟಿ ಅಲ್ಲ, ಜಗತ್ತನ್ನು ಸೃಷ್ಟಿ ಮಾಡಿದ ಮಹಾದೇವ ಶೆಟ್ಟಿ ಅಂತವ. ತಕ್ಕಡಿ ಹಿಡ್ಕೊಂಡು ಕುಂತಾನಂತ. ಯಾರು ಎಟ್ಟಕ್ಕತ್ತೆ ಅಟ್ಟಕ್ಕ ಕೊಡ್ತಾನಂತವ. ನೀ ಏಟು ಮಾಡಿ ಆಟ, ಚಲೋ ಮಾಡಿದ್ರೆ ಚಲೋ, ಕೆಟ್ಟ ಮಾಡಿದ್ರೆ ಕೆಟ್ಟ. ಬೇವಿನ ಬೀಜ ಬಿತ್ತಿ ಅಂದ್ರೆ ಬೇವಿನ ಮರನ ಬರ್ತೈತಿ, ಬೇವಿನ ಹಣ್ಣ ತಿನ್ಬೇಕು. ನೀ ಮಾವ ಸಿಗ್ಲಿಲ್ಲ ಅಂತ ಅಳಕತ್ತಿ, ಯಾರು ಕೊಡೋದಿಲ್ಲ. ನೀ ಏನು ಮಾಡ್ತಿ ಅದು ಬರ್ತೈತಿ. ಮಾಡೋದಿದ್ರೆ ಒಳ್ಳೇದನ್ನ ಮಾಡು, ಒಳ್ಳೇದು ನಿನಗೆ ಬರ್ತೈತಿ ಅನ್ನುವಂಥ ಅದ್ಭುತವಾದಂಥ ಮಾತು. ಅದಕ್ಕೆ ಅವ್ರು ಹೇಳ್ತಾರ, ಅವರು ಕೊಟ್ಟಾನ ಗುರು ಯಮಗ ಮಾಡಿದ ಫಲದಿಂದ. ನಾವು ಮಾಡಿದ ಫಲದಿಂದ ನಮಗೆ ಮಕ್ಕಳು ಹುಡ್ತಾವಂತ.
ನಾವು ಮಾಡಿದ ಫಲದಿಂದ ನಮಗೆ ಸಿರಿ ಸಂಪತ್ತು ಬರ್ತೈತೆ ಅಂತ, ನಾವು ಮಾಡಿದ ಫಲದಿಂದ ನಮಗೆ ಸ್ನೇಹಿತರು, ನಾವು ಮಾಡಿದ ಫಲದಿಂದ ನಮಗೆ ಗೆಳೆಯರು, ಗೆಳತಿಯರು, ಗಂಡ, ಹೆಂಡತಿ, ಇವೆಲ್ಲ ಪೂರ್ವದ ಪುಣ್ಯದಿಂದ ಬರ್ತಾವಂತ. ಫಲ ಚಲೋ ಐತಿಲ್ಲ, ನೀ ಪುಣ್ಯ ಚಲೋ ಐತಿಲ್ಲ, ಹೆದರ್ಬೇಡ, ಫಲ ನಿನಗೆ ಖಂಡಿತ ಚಲೋ ಐತಿ. ನೀ ಮಾಡಿದ ಪುಣ್ಯ ಎಡ ಇತ್ತು ಅಂದ್ರೆ. ಯಾಕಂದ್ರ ಸಿದ್ದಪ್ಪಜ್ಜ ನರಗುಂದದೊಳಗೆ ಕಾಲಶೆಟ್ಟಿ ಅವ್ರ ಮನೆಯಾಗಿದ್ದ. ಕಾಲಶೆಟ್ಟಿ ಅವ್ರ ಮನೆಯಾಗಿದ್ದ ಸಂದರ್ಭದೊಳಗ ಒಬ್ಬ ಹೆಣ್ಮಗಳು, ಯಪ್ಪ ನನಗೆ ಮಕ್ಕಳ ಆಗಿಲ್ಲ, ನನಗೆ ಮಕ್ಕಳ ಆಗಿಲ್ಲ, ನನಗೆ ಮಕ್ಕಳ ಆಗಿಲ್ಲ, ಏನಾರ ಮಾಡಿ ನನಗೆ ಮಕ್ಕಳ ಫಲ ಕೊಡಿಯಪ್ಪ ಅಂತ ಹೇಳಿ ಪಾಲು. ಯಾರು? ಆ ಹೆಣ್ಮಗಳು. ಹೌದಾ, ಮಕ್ಕಳಾಗಿಲ್ಲ ನಿನಗೆ, ತಗೋ ನನಗೆ ಕಬಡ್ಡಿ ಮತ್ತು ಈ ಕಂಬಳಿನ ಒಕ್ಕೊಡಬಾಯಿದ್ರು ಸ್ವಚ್ಛಗ ಅಂತಂದು ಕೊಟ್ಟರು ಸಿದ್ದಪ್ಪಜ್ಜ. ನರಗುಂದಾಗಿದ್ದಾಗ ಆದ ಘಟನೆ. ಆಕಿ ಅಜ್ಜನ ಕಪಣಿ, ಅಜ್ಜಂದು ಒಳ್ಳೆ ಕಂಬಳಿಗೆ ಅಂತೇಳಿ ತೊಗೊಂಡು ಹೋಗಿ ಅದ್ರ ನೀರಾಗ ಎತ್ತಿ ಶಿಸ್ತು ಪುಡಿ ಹಾಕಿ ಗಸ 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 ತಿಕ್ಕಿ ಅದ್ರಾಗಿರೋ ಕೂರಿ ಗೀರಿ ತಗಡಿ ಗೀಡಿ ಎಲ್ಲ ತೆಗೆದು ಕೊಂದು ಅದನ್ನು ಚೊಲತ್ನಂಗೆ ಮಾಡಿ ಮಿರಿ 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 ಮಿಂಚು ಹಂಗೆ ಮಾಡಿ ತಂದು ಸಿದ್ದಪ್ಪಜ್ಜಗೆ ಕೊಟ್ಟರು. ಅಜ್ಜ ನೋಡಿದ, ನನ್ನ ಮಕ್ಕಳೆಲ್ಲಿ ಹೋಗ್ಯಾವಿದ್ರಾಗ ಅಂತ ಕೇಳಿದ. ಸ್ವಚ್ಛ ಹೋಗದೆ ಅಂತ ಅಲ್ಲಿಲ್ಲವ, ಅಪ್ಪರೆ ಮಗಳ ಸ್ವಚ್ಛ ಹೋಗದೆ ಅಲ್ಲಿಲ್ಲ. ಏ ಬುತ್ತಿಗೇಡಿ ಹೆಂಗ ಸರ್, ಎಲ್ಲಿ ಅದಾವ ನನ್ನ ಮಕ್ಕಳಿದ್ರಾಗ, ನನ್ನ ಮಕ್ಕಳೆಲ್ಲಿ ಹೋದವು, ಸಾಯ್ಬಿಡದೇನ ಅವನು, ನಿನಗ ಇದ್ದ ಮಕ್ಕಳ ಜೋಪಾನ ಮಾಡಕ್ ಬರಲಿಲ್ಲ, ಮತ್ತೆ ಮಕ್ಕಳಿಗೆ ಕೆಳಕ್ ಬಂದಿಯ ಅಂದ್ರೆ ಮಹಾತ್ಮರು ಒಂದು ಕಡಿ ತಗಣ್ಯಾಗೂ ಒಂದು ಕೂರ್ಯಾಗೂ ಸಹಿತ ದೈವತ್ವ ಕಾಣ್ತಾರ ಅಂದ್ರೆ ಎಷ್ಟು ಹೃದಯ ವಿಶಾಲ ಇತ್ತವ್ರು. ಹೋಗ್ ದೊಡ್ಡ ಕೈಗೆ ಬಂದಿದೆ. ಹಿಂದಿನ ಜನ್ಮದಾಗ ಸೌತಿ ಮಗನಿಗೆ ಸಂಧ್ಯಗೆ ಕೇರ್ ಹಾಕಿ ಸಹಾಯ ಪಡೋದು, ಈ ಜನ್ಮದಾಗ ಮಕ್ಕಳಿಗೆ ಕೆಳಕತಿ. ಹೋಗ್ ಎಂದ ಆಗ್ಬೇಕು, ಹೋಗ್ ಮಾಡಿದ ಫಲ ಉಣ್ಣಾಕಬೇಕು, ನಡಿ ನಿನಗೆ ಮಕ್ಕಳಿಲ್ಲ ಅಂತ ಹೇಳ್ಬಿಟ್ರು. ಮುಂದ ಆಮೇಲೆ ಪಶ್ಚಾತ್ತಾಪ ಆತು. ಅಂದ್ರೆ ನಾವು ಏನು ಮಾಡಿರ್ತೀವಿ, ಬಿತ್ತಿದ ಫಲ ಹೇಳ್ತಾರೆ ಸ್ವತಂತ್ರ ಸಿದ್ಧಲಿಂಗೇಶ್ವರರು. ಹಿಂದಣ ಜನ್ಮದಲ್ಲಿ ಮಾಡಿದ ಪುಣ್ಯ ಈ ಜನ್ಮದಲ್ಲಿ ಭೋಗಿಸಲಿಕ್ಕಾಯಿತು. ಈ ಜನ್ಮದಲ್ಲಿ ಮಾಡಿದ ಪುಣ್ಯ ಮುಂದಿನ ಜನ್ಮದಲ್ಲಿ ಬರುವುದು. ಶರೀರವಿರುವವರೆಗೂ ಈ ಭವ ತಪ್ಪದು. ಇದರ ಕರ್ಮ ಹರಿದಂದು ನಿನ್ನ ಕಾಣುವರು ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ. ಅವಾಗ ಅವ ಕಾಣ್ತಾನಂತ, ಈ ದೇಹದ ಪಾಪ ಪುಣ್ಯಗಳು ಅಳಿಬೇಕಂತ ಅಂದಾಗ ಅವ ಕಾಣ್ತಾನಂತ. ನಾವು ಅದನ್ನ ಇಟ್ಕೊಂಡು ಅದಕ್ಕೆ ಬಾಲಿಲ್ಲ ಮಾಂತ ಸ್ವಾಮಿಗಳು ಹೇಳಿದ್ರು, ಹರ ಪೂಜೆ, ಗುರು ಸೇವೆ, ವರ ಪುಣ್ಯ. ಹರನ ಪೂಜೆ ಮಾಡಿ ಹೋದಲ್ಲೋ, ಭಕ್ತಿಯಿಂದ ಹರನ ಪೂಜೆ ಮಾಡಿ ಹೋದಲ್ಲೋ, ಗುರುವಿನ ಸೇವೆ ಮಾಡಿ ಹೋದಲ್ಲೋ, ಸತ್ಪಾತ್ರಕ್ಕೆ ಹೋಗಿ ಒಂದಿಷ್ಟು ದಾಸೋಹ ಮಾಡಿ ಹೋದಲ್ಲೋ, ಹೆದರಬೇಡಲಿ ಆ ದೇವರಿಗೆ, ನಿನಗೆ ಖಂಡಿತ ಒಳ್ಳೇದಾಗತೈತೆ ಅಂತ ಹೇಳ್ತಾರ ನೋಡಿ. ನೀವು ಒಟ್ಟ ಹೆದರಕೋಬೇಡ, ನೀ ತಪ್ಪ ಮಾಡಿಲ್ಲ ಹೋದಲ್ಲ, ಧೈರ್ಯದಿಂದ ಇರಿ. ನೀ ತಪ್ಪು ಮಾಡಿದೆ ಅವೆಲ್ಲ ಹೆದರೋದು. ನೀ ತಪ್ಪ ಮಾಡಿಲ್ಲ ಅಂದ್ರೆ ಯಾಕೆ ಹೆದರಕ್ಕೆ ಹೋಗ್ತೀವಿ? ನೀ ಹರ ಪೂಜೆ ಇಲ್ಲ, ಗುರು ಸೇವೆ ಇಲ್ಲ, ವರ ಪುಣ್ಯ ಮೊದಲ ಇಲ್ಲ, ದಾನ ಧರ್ಮ ಮೊದಲ ಇಲ್ಲ, ದಾಸೋ ಇಲ್ಲ. ಅಯ್ಯ ನಮಗೆ ಬಂದದ್ದು ಯಾರ್ಯಾರಿಗೂ ಬರಬಾರ್ದು ಅಂದ್ರೆ ಯಾರ್ಯಾರಿಗೂ ಬರಬಾರ್ದು ಅಂದ್ರೆ ಮಾಡಬಾರದು. ಇಟ್ಟ ಹೇಳ್ತಾನೆ ನಾವು ಮಾಡಿ ನಮಗೆ ಬಂದದ್ದು ಯಾರ್ಯಾರಿಗೂ ಬರಬಾರ್ದು ಹೋದಲ್ಲೋ, ಬರುವಂಗ ಮಾಡ್ಕೋಬಾರ್ದಪ್ಪ. ಹಂಗ ಏನ್ ಮಾಡ್ಕೋಬಾರ್ದು, ಚಲೋ ಅದು ಮಾಡೋದು ಚಲೋ ಅದು ಬರ್ತೈತಿ. ಅದೇ ಹಂಗೆ ಬರ್ತೈತಿ, ಜ್ವಾಳ ಬಿತ್ತಿದ್ರೆ ಜ್ವಾಳನೂ ಬರ್ತೈತಿ, ಸತ್ಯವಾಗಿ ಬರ್ತೈತಿ, ಬರತೈತೆ, ಏನು ಸಂಶಯನೇ ಇಲ್ಲ. ನಾನಾವ ಕರ್ಮಗಳ ಮಾಡಿದೆಡೆಯೋ ಆ ಕರ್ಮ ಫಲಭೋಗವ ನೀ ಕೊಡುವೇನೆಂಬುದು ನಾ ಬಲ್ಲೆ, ನನಗೆ ಗೊತ್ತೈತಿ. ಮತ್ತಿಷ್ಟು ಸತ್ಯ ಗೊತ್ತಿದ್ದು ಚಲೋದು ಮಾಡ್ಕೊಳಕ್ ಯಾಕೆ ಬರುವಲ್ಲ ನಿಮಗೆ ಅಂತ ಕೇಳ್ತಾನ ಸಿದ್ದಪ್ಪ. ಇಷ್ಟು ಸತ್ಯ ಗೊತ್ತೈತಿ ನಿಮಗ, ಹಿಂಗ ಮಾಡಿದ್ರೆ ಹಿಂಗ ಬರ್ತೈತಿ. ಯಾವಾಗ ಬರ್ತೈತ್ರಿ? ಈಗ ಮಾಡಿದ್ದು ಒಂದ ವಾರಕ್ಕರ ಬರ್ಬೋದು, ಒಂದ ತಿಂಗಳಿಗರ ಬರ್ಬೋದು, ಒಂದು ವರ್ಷಕ್ಕರ ಬರ್ಬೋದು, ಇಲ್ಲ ಕೊನೆಗೆ ಅಂತ್ಯಕ್ಕರ ಬರ್ಬೋದು, ಇಲ್ಲ ಇನ್ನೊಂದು ಜನ್ಮಕ್ಕರ ಬರ್ಬೋದು. ಬರಲಾರದ ಮಾತ್ರ ಹೋಗುದಿಲ್ಲ ಅಂತ ಬರತೈತೆ. ಪಂಡಿತನಾಗಲಿ ಮೂರ್ಖನಾಗಲಿ ಸಂಚಿತ್ತ ಕರ್ಮ ಉಂಡಲ್ಲದೆ ಬಿಡೋದು, ಯಾರನ್ನು ಬಿಡೋದಿಲ್ಲ. ಬರಲಿರುವ ಕರ್ಮಗಳ ಗೆದ್ದು ಬಾಳಿದೆನೆಂದರೆ ಹಿರಿದು ನಳ ಪಾಂಡವರು ಸಾಯಲೇಕೆ ನೋಯಲೇಕೆ. ರಾಜ್ಯ ಕಟ್ಟಿ ಆಳಿದ್ರು ಪಾಂಡವರು, ವನವಾಸಕ್ಕೆ ಬಂದು ತಪ್ಪಲಾ ತಿಂದು ಬದುಕಿದ್ರು. ಏನ್ ಕಾಣ್ತಿತ್ತು ಅವರಿಗೆ? ಕರ್ಮ ಕಾಣಿಸಿತ್ತು. ಏನು ದೊಡ್ಡ ಶ್ರೀಮಂತರ ಮನೆ ಹೆಂಡತಿ ಯಾವುದು? ಆಕೆ ಹಡದ ಮಕ್ಕಳನ್ನ ತೊಟ್ಲದಾಗ ತೂಗಾಕ ತೊಟ್ಲಿರ್ಲಿಲ್ಲ, ಜೋಳಿಗೆ ಕಟ್ಟಿ ತೂಗಿಲ್ಲಂತಲ್ಲ ಅವಾಗ ಹುಷಾರನ್ನ. ಏನು ಕರ್ಮ? ಯಾರನ್ನು ಬಿಟ್ಟಿಲ್ಲ, ಅದು ಬಿಡೋದಿಲ್ಲ. ಅದಕ್ಕೆ ಹರಪೂಜೆ, ಗುರುಸೇವೆ, ವರಪುಣ್ಯವಿಲ್ಲದೆ ಬರೆದ ಸುಖ ಭೋಗ ದೊರಕುವುದುಂಟು. ಹರನ ಪೂಜೆ ಮಾಡು, ಶರಣರ ಸಂಘ ಮಾಡು, ಸತ್ಕಾರ್ಯಗಳನ್ನು ಮಾಡು. ಇಂಥ ಜಾಗಕ್ಕೆ ಬಂದಾಗ ಬರೀ ಉಂಡು ಹೋಗಬೇಡ, ಒಂದಿಟ್ಟು ಸೇವಾ ಮಾಡು, ಒಂದಿಟ್ಟು ಕೊಟ್ಟು ದಾಸೋಹ ಮಾಡು. ಕೊಟ್ಟಾನ ಗುರುಯ ಮಗ ಮಾಡಿದ ಫಲದಿಂದ ಹುಟ್ಟಿದ ಮಗ ಸಿದ್ಧ, ಹೆಸರಿಟ್ಟು ಕರೆಯುವೆ ಅಂತ ಹೇಳ್ತಾರ. ಅವಾಗ ಅವನ ಮೇಲೆ ಬರೋದ್ರಿಂದ ಸಿದ್ಧ. ಅದು ನಮ್ಮ ನಿಮ್ಮ ಮಂದಿ ಬಾಯಿಗೆ ಸಿಕ್ಕು ಶಿವನೆಂದು ಕರೆಯಿರಿ. ಯಾವ ಭಾಗದಾಗ ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲೆಲ್ಲಿ ಆಯಾ ಹೆಸರು ಬಂದೈತಿ. ಬರೋದಾಗ ಬಿಡ್ರಿ, ಏನಾರು ಯಾಕೆ ಕರ್ಕೊಳ್ರಕ್ಕೆ. ಆದ್ರೆ ಮೂಲ ಮಂಗಳಾರತಿ ಬರೆದವ್ರು ಯಾರಾದ್ರೂ ಕಡ್ಕೊಳ್ಳೋದು ಮಡಿವಾಳಪ್ಪನವರೇ. ಅದಕ್ಕಾಗಿ ಇವತ್ತು ಇದನ್ನ ಯಾಕೆ ಬರ್ತೈತಿ ಅಂದ್ರೆ, ಈ ಸ್ಟೋರಿ ಇದನ್ನೆಲ್ಲ ಯಾಕೆ ಕೇಳಕತ್ತೀನಿ ಅಂತಂದ್ರೆ, ನಿನ್ನೆ ನಾರಾಯಣಪುರದಿಂದ
ಬಂದು ಎಲ್ಲಿ ಕುಂತಾವ? ಕುಟುಂಬಚಿಗೆ ಕುಂತ ಸಿದ್ದಪ್ಪಜ್ಜ. ಎಲ್ಲಿ ಕುಂತ? ಕುಟುಂಬಚಿಗೆ ಕುಂತ. ಕುಟುಂಬಚಿಗೆ ಒಳಗೆ ಎಲ್ಲಿದ್ದ? ಸಂಗಮೇಶ್ವರ ದೇವಾಲಯದಾಗ ಕುಂತ. ಸಂಗಮೇಶ್ವರ ದೇವಾಲಯಕ್ಕ ಆ ಕಲ್ಲಿ ಪೂಜೆ ಮಾಡಕ್ಕೆ ಬಂದ್ರು ಅವ್ರು ಪೂಜಾರಿಗಳು. ಲೇ, ಅದಕ್ಕೆ ಅಭಿಷೇಕ ಮಾಡ್ತೀರ, ಅದಕ್ಕೆ ಹಾಲು ತುಪ್ಪ ಹಾಕ್ತೀರ, ಅಲ್ಲಿ ಒಬ್ಬ ಬಡ ಮನುಷ್ಯ ಬಡ ಭಿಕ್ಷುಕ ಕುಂತಾನ, ಅದ್ರ ಬಾಯಿಗೆ ಹಾಕಿರ್ಲಿ, ಅದಕ್ಕೆ ಹಾಕ್ತಾರಲ್ಲ, ಅದಕ್ಕೆ ಹಾಕಿದ್ರೆ ಒಲಿದಿಲ್ಲ. ಹೊತ್ ಸೊಳ ಮಗನ ಸಾಧು ತಣ್ಣಗ ಕುಂದ್ರಾಕ್ ಬರೋದಿಲ್ಲ ಅಂತ ಒಬ್ಬ ಬೇದವ. ತಣ್ಣಗೆ ಕುಂದ್ರಾಕ್ ಬರೋದಿಲ್ಲ. ಜಾಗ ಕೊಟ್ಟಿವಿ ಅಂತ ಬಿಡ್ಲಿಕ್ಕಲ್ಲ, ಎದ್ದು ಹೋಗಿ ಆ ಕಲ್ಲನ್ನು ಹಿಂಗ ಕೆತ್ತು ಒಗೆದು ಬಿಟ್ಟಲೇ. ದೇವ್ರ ಕಲ್ಲಾಗ ಮಣ್ಣಾಗ ಮರದಾಗಿಲ್ಲಲೇ, ಮನುಷ್ಯನೊಳಗದನ್ಲೇ, ಮನುಷ್ಯರಲ್ಲಿ ಮನುಷ್ಯರನ್ನ ದೇವ್ರನ್ನ ಕಾಣ್ರಲಿ ಅಂದ ಸಿದ್ದಪ್ಪ. ಕೆತ್ತ ಅಜ್ಜ ಮೂರ್ತಿ ಪೂಜೆಯನ್ನು ವಿರೋಧಿಸಿದ. ಅವ್ರು ಜಗಳ ತೆಗೆದ್ರು. ಕಲ್ಲಿಗೆ ಯಾಕೆ ಮಾಡಬಾರ್ದಂದ? ನಿನ್ನ ಕಲ್ಲಿಗೆ ನಾ ಮಾಡಕ್ ಬೇಡಂದಿಲ್ಲ. ಇವತ್ತ ಆ ಕಲ್ಲಿಗೇನು ಹಾಕಿಯಲ್ಲ ಹಾಲು ತುಪ್ಪ ಅಭಿಷೇಕ, ಅದಕ್ಕಿಂತ ಅಲ್ಲಿ ಒಬ್ಬ ಬಡಪಾಯಿ ಬಿದ್ದ ನೋಡು, ಅವನೊಳಗೆ ನಿಜವಾಗಿ ಶಿವ ಅದನ. ಇಲ್ಲಿ ಹಾಕೋದು ಬಿಟ್ಟು ಅವನಿಗೆ ಕುಡಿಸು, ಅವ ಸಂತೃಪ್ತಿ ಆದ್ರೆ ಅವ ಸಂತೃಪ್ತಿ ಆಕ್ಕಾನ, ಅದನ್ನು ಮಾಡಂತ ಅವ ಹೇಳಿದ. ಇಲ್ಲ ನಾವು ಇದಕ್ಕೆ ಹಾಕವ್ರಂತ ಕಿತ್ತೋದನ್ನ ಅಜ್ಜ. ಬಸವಣ್ಣವ್ರು ಹೇಳಿದ್ರು, ದೊಡ್ಡ ದೊಡ್ಡವ್ರು ಹೇಳಿದ್ರು, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಪಂಚಲೋಹದಲ್ಲಿ ಮಾಡಿದ ದೇವರು ದೇವರಲ್ಲ, ಕಾಶಿ ಕೇದಾರ ಶ್ರೀಶೈಲದಲ್ಲಿರುವ ದೇವರು ದೇವರಲ್ಲ, ಮತ್ತೇನು ತನ್ನ ತಾನರಿದು ತಾನಾರೆಂದು ತಿಳಿದಡೆ ತಾನೇ ದೇವನೋಡ ಪ್ರಮಾಣ ಕೂಡಲು ಸಂಗಮ ದೇವ ಅಂತ ಹೇಳಿದ್ರು. ಇಂತಿಂತವರೆಲ್ಲ ಬಂದು ಹೇಳಿದ್ರು, ಇನ್ನೂ ನಿಮ್ಮ ಅಜ್ಞಾನನ ಯಾಕೆ ಹೋಗೋದು ಅಂತ ಅವ ಸಿದ್ದಪ್ಪಚ್ಚ. ಹೋಗೈತಿ, ನಮಗೂ ಸತ್ಯ ಯಾವ್ದು ಅನ್ನೋದು ಗೊತ್ತೈತಿ, ಕರೆ ಹೇಳಿದ್ರು ನಮ್ಮ ಅಂಗಡಿ ಬಂದಕ್ಕ ಅಂತೇಳಿ ನಾವು ಇದನ್ನ ಮಾಡ್ತೀವಿ ಅಂದ್ರೆ ಮಕ್ಕಳು ನೋಡೋಣ ಗೊತ್ತಿತ್ತು, ಪಕ್ಕ ಗೊತ್ತಿತ್ತು ಅವ್ರಿಗೆ. ಜ್ಯೋತಿಷ್ಯ ಕೇಳಾಕ್ ಹೋದವ್ರಕ್ಕಿಂತ ಹೇಳ ಭಾಳ ಶಾಣೆ ಇರ್ತಾನಂತ ಹೇಳ್ತಿದ್ರು ನಾವು ಸಣ್ಣವರಿದ್ದಾಗ. ಹುಡುಗ ಹುಡುಗಿ ಸಾಲ ಹೊಳಿ ತೆಗೆಸು, ಹುಡುಗ ಮಲ್ಲಪ್ಪ, ಹುಡುಗಿ ನಿರ್ಮಲ, ಮೀನಿ ಮೇಷರಾಶಿ, ನೀನಿ ತುಲಾರಾಶಿ. ಇದು 21 ಗುಣ, ಇದು 18 ಗುಣ, ಇದು ದೇವಗಣ, ಇದು ರಾಕ್ಷಸ ಗಣ. ಹುಡುಗ ಹುಡುಗಿ ಹೆಸರು ಮ್ಯಾಚ್ ಆಗೋಲ್ಲ, ಮತ್ತಿನ್ನೇನು ಮಾಡು, ಮತ್ತೇನು ಮಾಡು. ಹುಡುಗಿ 21 ಬಿದ್ದವ್ರಿ. ಯಾಕಂದ್ರೆ ನಾ ಪಂಚಾಂಗ ಕಲ್ತವನೇ, ಬಹಳ ಚಲೋ ಹೇಳ್ತಿದ್ದೆ ನಾವು ಒಂದು ಕಾಲಕ್ಕೆ ಪಂಚಾಂಗ. ಜ್ಯೋತಿಷ್ಯ ಅಂದ್ರೆ ಹಗರ ಬಗರ ಹೇಳ್ತಿದ್ದಿಲ್ಲ. ಒಬ್ಬ ಹೆಣ್ಮಗಳು ಬೇಲ್ ಅಂದಿನಿಂದ ಒಗದು ಬಂದೆ ಅಂದ ಇಷ್ಟ. ಯಾಕೆ ಬೇಲ್ ಅನ್ನೋದು ಅದು ಪ್ರಸಂಗ ಹೇಳ್ತೀನಿ. ಎಷ್ಟು ಚಂದ ಹಸ್ತರೇಖೆ ಹೇಳ್ತಿದ್ವಿ ಗೊತ್ತನ್ನ. ಬಂದು ಕುಂತವ್ರು ಒಂದಲ್ಲ, ಅಷ್ಟಂಗ ಹಾಕಿ ಇದ್ದದ್ದೆಲ್ಲ ಇಟ್ಟು ಹೋಗ್ಬೇಕು, ಅಷ್ಟು ಚಲೋ ಹೇಳ್ತಿದ್ದೆ ನಾನು. ಹೇಳಿ ಕೇಳಿ ಜಂಗಮೂರು ಮನೆಯಾಗ ಹುಟ್ಟಿದವರು ಮೊದಲ ಮಾಸ ಮಾಡ್ತಿದ್ವಿ ಇವನ್ನೆಲ್ಲ, ಗೊತ್ತಿತ್ತು ನನಗದೆಲ್ಲ. ಭಾಳ ಚಂದ ಹೇಳ, ಭಾಳ ಚಂದ ಅಂದ್ರೆ ಭಾಳ ಚಂದ. ಒಬ್ಬ ಹೆಣ್ಮಗಳದು ಜಾತಕ ಫಲದರ್ಪಣ ಲಗ್ನದ ಮುಹೂರ್ತ ತೆಗೆದು ಕೊಟ್ಟಿದ್ವಿ. ಆ ಲಗ್ನ ಮುಹೂರ್ತ ಆಗಿತ್ತು. ಲಗ್ನ ಆದ ಮೇಲೆ ಮುಂದೆ 3 ತಿಂಗಳಿಗೆ ಆಕಿನ ಗಂಡ ಆಕ್ಸಿಡೆಂಟ್ನ ತೀರ್ಕೊಂಡಿದ್ದ. ನಾ ಮನೆ ಮುಂದೆ ನಿಂತಾಗ ಆಕೆ ಹೋಗಬೇಕು ಅಂತ ಹೋಗುದು. ಇದ ಸ್ವಾಮಿನ ಮುಹೂರ್ತ ತೆಗೆದು ಕೊಟ್ಟಿತ್ತು ನೋಡು. ಮೊದಲ ಗೊತ್ತಾಗಿದೆ ನನ್ನ ಮಗಳು ರಾಣಿ ಯಾಕೆ ಹಾಕಿದ್ಲಂತ ಬೇರೆ ಇತ್ತ. ಇದ ಸ್ವಾಮಿನ ನೋಡು ಮನೆ ಮುಹೂರ್ತ ತೆಗೆದು ಕೊಟ್ಟದ್ದು, ನೆಟ್ಟಗೆ ತೆಗೆದು ಕೊಟ್ಟಿದ್ದೇ ಇಲ್ಲ. ಆಕೆ ಸಿಟ್ಟಿಗೆ ಅದು ಬೇದು ಆಕಿನ ಮಗಳು ಮತ್ತು ರಾಂಡಿ ಮುಂಡೆಗಳ ಇದ ಸ್ವಾಮಿಯ ತೆಗೆದು ಕೊಟ್ಟಿದ್ದ. ಕರೆಕ್ಟ್ ಐತಿ, ನಾ 10 ಸಲ ಕೇಳಿನಿ ನಾನು ನನ್ನ ಗಂಡ. ಕರೆಕ್ಟ್ ಐತಿ ಅಂದ್ರೆ ಕರೆಕ್ಟ್ ಐತಿ ಅಂತ ಹೇಳಿದ್ದೀವ. ಭಾಳ ಬೇಕು ಅಂತ ಅಂತ ಬಿಡ್ರಿ ಪಾಪ. ಆಕಿಗೆ ಮಗಳು ಹಳೆಯನ್ ಕಳ್ಕೊಂಡಾಳ, ಆಕಿಗೆ ದುಃಖ ಐತಿ. ಯಾಕೆ ಬೇರ್ದನ್ನು ನನಗೇನು ತಾಪಿಲ್ಲ, ಕೆಟ್ಟ ಬೇತ ಬೇರ್ದಕ್ಕಿ. ಹಿಂಗೆ ಗೊತ್ತಾಗೋದಿಲ್ಲ ನಿಮ್ಗೆ. ಮೊದಲ ಮಾಡಿಕೊಂಡು 3 ತಿಂಗಳಿಗೆ ಸಾಯ್ತಾನಂತ ಹೇಳಿದ್ರೆ ನನ್ನ ಮಗಳು ಕೊಡತ್ತಿದ್ದಿಲ್ಲ ಅಂದ್ರೆ ಅದನ್ನು ಪಂಚಾಂಗದಾಗ ಬರೋದಿಲ್ಲವೇ ಅಂತ ಹೇಳಿದ ನಾನು. ಪಂಚಾಂಗದಾಗ ಬರೋದಿಲ್ಲ ಅಂದ್ರೆ ಒಂದು ಬೆಂಕಿ ಹತ್ತದ, ನಮ್ದು ಹಚ್ಚೆ ಬಿಟ್ಟದ, ಹಚ್ಚಿ ಬಿಟ್ಟದ. ಮತ್ತೆ ಅದನ್ನ ಯಾಕೆ ಕೆಳಗೆ ಹೋಗ್ತಿದೆ ಅಂತ ವೇಮನ್ನನ ವಚನ ಓದುವಾಗ ಗೊತ್ತಾಯ್ತು. ಜೋಯಿಸರ ಬಳಿ ಹೋಗಿ ಶಾಸ್ತ್ರವನ್ನು ಕೇಳಿದಿರಿ, ಅವಳು ಲಗ್ನವಾದ 3 ದಿನಕ್ಕೆ ಮುಂಡೆಯಾದರೆ ನಿಮ್ಮ ಜ್ಯೋತಿಷ್ಯ ಎಲ್ಲಿ ಹೋದವೋ ವಿನೂರ್ ವೇಮ ಅಂತ ಕೇಳಿದ. ಬ್ಯಾಡಪ್ಪ ಇದ್ರ ಸುದ್ದಿ ಸುಳ್ಳದೆ. ಮನಸ್ಸಾಕ್ಷಿ. ಈಗಿದ 21 ಗುಣ ನಿರ್ಮಲ ಒಂದು, ಇವಂದು 18 ಗುಣ ಮಲ್ಲಪ್ಪಂದು. ಯಾರ ಹೆಸರು ಚೇಂಜ್ ಆಗ್ಬೇಕಾಗಿತ್ತು? 21 ಬಿದ್ದವ್ರಿಗೆ ಬಹುಮಾನ ಕೊಡ್ತಿರೋ, ರಾಜಣ್ಣರ 18 ಬಿದ್ದವ್ರಿಗೆ ಕೊಡ್ತಿರೋ? 21 ರ್ಯಾಂಕ್ ಪ್ರಮುಖ. ಅದಕ್ಕೆ ಯಾವುದು 21 ಹೆಸರು ಚೇಂಜ್ ಯಾರು ಮಾಡಿದ್ರು? ಇಲ್ರಿ, ನಮ್ಮ ಹುಡುಗಿ ಮನುಷ್ಯಕ್ಕೆ ಬಂದೈತಿ. ನಿರ್ಮಲ ಅವ್ರು ತೆಗೆದ್ರಿ, ಶಾಂತ ಅವ್ರು ಮಾಡಿದ್ರಿ, ಮುಗಿತು, ಕ್ಲೋಸ್, ಚಾಪ್ಟರ್ ಕ್ಲೋಸ್. ಆಕೆ ಜಗಳ ತೆಗಿಲಿಲ್ಲ. ಆಕಿ ಸ್ವಾಮಿ ನಮ್ಗೆ 21 ಬಿದ್ದಾವ್, ನಮ್ಮ ಹೆಸರು ಪ್ರೀತಿಯಿಂದ ಇಟ್ಟರೆ ನಿರ್ಮಲ ಅವ್ನು ಮಲ್ಲಪ್ಪನರ ಮಾಡು, ಬ್ಯಾಳಪ್ಪನರ ಮಾಡು, ನಂದು ಯಾಕೆ ಚೇಂಜ್ ಮಾಡ್ತಿ ಅಂತ ಒಬ್ಬ ಹೆಣ್ಮಕ್ಳು ಕೇಳಿಲ್ಲ. ಹೆಣ್ಮಕ್ಳು ಇದ್ದಂಗೆ ಇರ್ಬೇಕು ಅಂದ್ಬಿಟ್ರು. ಅವ್ರ ಹೆಸರು ತೆಗೆದು ಯಾರು ಚೇಂಜ್ ಮಾಡಿದ್ರು? ನಿರ್ಮಲ ಅಂತ ಶಾಂತವನ್ನು ಮಾಡಿದ್ರು. ನಿರ್ಮಲ ಎಷ್ಟು ಕೂಟಿರ್ಬೇಕು ಅಟ್ಟ ಕೂಟದ, ಎಷ್ಟು ದಪ್ಪ ಇರ್ಬೇಕು ಅಟ್ಟ ಅದಾಳ, ಎಷ್ಟು ತೆಳಗಿರ್ಬೇಕು ಅಟ್ಟ ಅದಾಳ. ಏನೇನೇನೇನೇನು ವ್ಯತ್ಯಾಸ ಆಗಿಲ್ಲ, ಸೇಮ್ ಹೆಂಗಿರ್ಬೇಕು ಹಂಗ ಆಗಿಲ್ಲ. ಹೆಸರು ಆಟ ಚೇಂಜ್ ಆಗೈತಿ. ತಗೊಂಡು ಏನು ಮಾಡೋದು? ಅದಕ್ಕೆ ಶರಣರು ಹೇಳ್ತಾರ, ಸಾಲಾವಳಿ ನೋಡಿ ಲಗ್ನ ಮಾಡಬೇಡ್ರಿ, ಗಂಡ ಹೆಂಡ್ರ ಕ್ಯಾರೆಕ್ಟರ್ ನೋಡಿ ಲಗ್ನ ಮಾಡ್ರಿ ಅಂತ ಹೇಳ್ತಾರೆ. ಎಂಥವ್ರಿ ವಚನಕಾರ.
ಸಾಮೂಹಿಕ ಲಗ್ನಗಳನ್ನು ಮಾಡಬೇಕಾದ್ರೆ ಪದ್ಧತಿ ಗಂಡ ಹೆಂಡರದು ಸರ್ಕಾರಿ ದವಾಖಾನೆ ಒಳಗೆ ಬ್ಲಡ್ ಟೆಸ್ಟ್ ಆದ ಸರ್ಟಿಫಿಕೇಟ್ ಇದ್ರೆ ಮಾಡ್ಬೇಕು, ಇದ್ರೆ ಮಾಡಕ್ ಹೋಗ್ಬಾರ್ದು, ಮಹಾಪಾಪ ಮಾಡ್ಬಾರ್ದು. ಒಂದೂರಾಗ ಪ್ರವಚನ ಮಾಡುವಾಗ ಒಬ್ಬ ಹೆಣ್ಮಗಳು ಒಂದು ಬಗಲಾಗ ಒಂದು ಕೆಳಗ ಎತ್ಕೊಂಡು ದರ ಹೇಳ್ಕೊಂತ ಬಂದು ದೊಡ್ಡ ಹುಡುಗನ ನಮಸ್ಕಾರ ಮಾಡಿಸಿದ್ದು, ಸಣ್ಣದು ಮಾಡಲಿಲ್ಲ, ಕುತ್ತಿಗೆ ವೇಚಿಗೆ ಮಾಡ್ಸಕ್ಕತ್ತು, ಮಾರಿ ಬಾಡಿ ತೆಕ್ಕಿದ್ದು, ಕೊಳಗೆ ತಾಳಿದ್ದಿದ್ದಲ್ಲ. ಇವು ಯಾರ ಮಕ್ಕಳು ಅಂತ ಕೇಳಿದ್ದೆ. ನನವರಿ ಗಂಡ 1.5 ವರ್ಷ ಆತ್ರಿ ತೀರ್ಕೊಂಡ. ಏನಾಗಿತ್ತು? HIV ಆಗಿತ್ತು. ಮತ್ತು ನಿನಗೆ ನನಗೂ ಐತ್ರಿ, ಮಕ್ಕಳಿಗೂ ಐತಿ. ಯಾರು ಮಾಡಿದ ತಪ್ಪಿರಿ? ಯಾರು ಮನೆಯವ್ನರಿ, ನಮ್ಮ ತಮ್ಮನರಿ, ನಮ್ಮ ಅವನ ತಮ್ಮನರಿ. ತಮ್ಮ ಆದ್ರೆ ಏನಾಯ್ತು? ಮತ್ತೆ ಎಲ್ಲ ಕೇಳಿಸಿದ್ರಿ, ಪಂಚಾಂಗದಾಗೆಲ್ಲ ಚಲೋನ ಬಂದಿತ್ರಿ, ಎಲ್ಲ ಜ್ಯೋತಿಷದ ಕರೆಕ್ಟಾಗಿ ಬಂದಿತ್ರಿ, ಎಲ್ಲ ಬರೋಬ್ಬರಿನ ಆಗಿತ್ರಿ. ತಾನೇ ಹೇಳಕತ್ಲಕ್ಕಿ ಎಲ್ಲ ಬರೋಬ್ಬರಿ ಬಂದಿತ್ತು. ಮುಂದೆ ಏನಾಯ್ತು? ಎಲ್ಲ ಬರೋಬ್ಬರಿ ಬಂದಿತ್ತವ, ಆದ್ರೆ ಮೈಯಾಗಿನ ರಕ್ತನ ಕೆಟ್ಟಿತ್ತಲ್ಲ. ಇದನ್ನೇನು ಮಾಡಕ್ಕೆ ಏನು ಮಾಡಿದ್ರಿ? ಅನಾಸ್ತಿ ಒಂದು ಹುಡುಗಿ ಜೀವನ ಹಾಳು ಮಾಡಿಟ್ರಿ. ಮತ್ತೆ ಎಲ್ಲಿದೆಯವ? ಮಕ್ಕಳನ್ನ ಕರ್ಕೊಂಡು ತವ್ರ ಮನೆಯಾಗ ಇದೀನ್ರಿ. ಮತ್ತೆ ಇದಕ್ಕೆ ರೋಗಕ್ಕೆ ಔಷಧಿ ಮ್ಯಾಗ ಹೊಂಟೀನ್ರಿ. ನೋಡ್ರಿ, ಒಂದು ಅಚಾತುರ್ಯದಿಂದ ಒಂದು ಜೀವನ ಹಾಳಾಗ್ತದೆ. ಅದ್ರ ಬದ್ಲಿ ತಮ್ಮರ ಇರ್ಲಿ, ಅಣ್ಣರ ಇರ್ಲಿ, ಎಲ್ಲಿ ಅವನರ ಯಾಕಿರ್ಲಿ, ಅವ್ನು ಚಲೋ ಅದೆಯಾ, ನಿನಗೆ ಒಳ್ಳೆ ಹ್ಯಾಬಿಟ್ ಅದಾವ, ಒಳ್ಳೆ ಶೀಲ ಚಾರಿತ್ರ್ಯ ಐತೆ, ಒಳ್ಳೆ ನಡತೆ ಐತೆ, ಏನಾರ ಆಗ್ಲಿಪ್ಪ, ದಷ್ಟು ಪುಷ್ಟ ಇತ್ತು, ರಟ್ಟಿ ಗಟ್ಟಿ ಇತ್ತಂದ್ರೆ ಜಗತ್ತ ನಿನ್ನ ಕೈಯಾಗ ಆತಂತೇಳಿ ಅವನು ದವಾಖಾನೆ ಕರ್ಕೊಂಡೋಗಿ ಬ್ಲಡ್ ಟೆಸ್ಟ್ ಮಾಡಿಸಿ, ನಿಮ್ಮ ಮಗಳದ್ದು ಟೆಸ್ಟ್ ಮಾಡಿಸಿ ಡಾಕ್ಟರ್ ಮುಂದಿಟ್ಟು ಓಕೆನಾ? ಓಕೆ, ಲಗ್ನ ಮಾಡ್ರಿ, ಚಲೋ ಆಕತಿ. ಅದನ್ನ ಬಿಡ್ತೀರಿ, ಸಾಲ ಒಳ್ಳೆ ನೋಡ್ತೀರಿ, ಮುಂದೆ ಅದಕ್ಕೆ ಏನಾರ ರೋಗಿದ್ರು ಇದಕ್ಕೆ ಬರ್ತಾವೋ, ಇದಕ್ಕೆ ರೋಗಿದ್ರು ಅದಕ್ಕೆ ಬರ್ತಾವೋ, ಕುಟುಂಬ ಹಾಳಾಗಿ ಹೋಗತಿ. ಅದಕ್ಕೆ ಸೋಂಕು ತಗುಲಿತ್ತು ಅಂತ ಬಳಸ್ತಾರೆ ಶರಣರು. ನೋಡ್ರಿ, ಗಂಡಗೆ ರೋಗಿದ್ರೆ ಹೆಂಡತಿಗೆ ಬರ್ತಾವಂತ, ಹೆಂಡತಿಗೆ ರೋಗಿದ್ರೆ ಗಂಡಗೆ ಬರ್ತಾವಂತ. ಒಂದು ಅಂಗದಲ್ಲಿ ಒಂದು ದೇಹದಲ್ಲಿ ಒಂದು ಅಂಗ ಊನವಾಗಲು ಭಂಗವ್ಯಾರಿಗೆ. ಕೈಗೆ ಚುಚ್ಚಿದ್ರು ನಮಗ, ಕಣ್ಣಿಗೆ ಚುಚ್ಚಿದ್ರು ನಮಗ. ಅದಕ್ಕೆ ಮಕ್ಕಳನ್ನ ಮದುವೆ ಮಾಡುವಾಗ ಶ್ರೀಮಂತಿಕೆ ನೋಡಬೇಡ್ರಿ, ಬಣ್ಣ ನೋಡಬೇಡ್ರಿ, ಒಳಗಿನ ಕ್ಯಾರೆಕ್ಟರ್ ನೋಡ್ರಿ, ಶೀಲ ಚಾರಿತ್ರ್ಯ ನೋಡ್ರಿ ಅಂತ ಅವತ್ತ ಹೇಳ್ಯಾರ ವಚನಕಾರ. ನಾವೇನ್ ಮಾಡ್ಬಿಡ್ತೀವಿ? ಹುಡುಗ ಸಾಧ ಎತ್ತರದನು, ಗಿಡ್ಡದನು, ಹುಡುಗಿ ಬ್ಯಾಳಗೈತನು ತಗೊಂಡು ಏನ್ ಮಾಡೋರು ನೀವು? ಒಳಗೆ ಕ್ಯಾರೆಕ್ಟರ್ ಹೋಗಿತ್ತು ಅಂದ್ರೆ, ಅಕಸ್ಮಾತ್ ರೋಗ ಬಂದಿತ್ತು ಅಂದ್ರೆ ಏನಿದ್ರು ರೋಗ ಕೇಳೋದಿಲ್ಲ, ಅದು ಚಂದ ಚಲವ ಕೇಳೋದಿಲ್ಲ. ರೋಗ ಸಣ್ಣಗ ಒಳ ಮೇದಂಗೆ ಮೀಟಿತ್ತದು. ಯಾರು ಹಾಳು ಮಾಡೋರು ನಿಮ್ಮ ಜೀವನನ? ಹುಡುಗ ತಪ್ಪು ಮಾಡಿದ್ರ ಹುಡುಗಿ ಜೀವನ ಹಾಳಾಕತಿ, ಹುಡುಗಿ ತಪ್ಪು ಮಾಡಿದ್ರ ಹುಡುಗನ ಜೀವನ ಹಾಳಾಕತಿ, ಒಂದು ಕುಟುಂಬನೇ ಹಾಳಾಗಿ ಹೋಗ್ಬಿಡ್ತೈತಿ. ಇದ್ರ ಬಗ್ಗೆ ಸುಮ್ಮನೆ ಡಾಕ್ಟರ್ ಅಂತ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸ್ಬಿಟ್ರೆ ಮುಗ್ದ ಹೋತಪ್ಪ. ಓಕೆ ಅಂದ್ರೆ ಓಕೆ, ಇಲ್ಲ ಅಂದ್ರೆ ಇಲ್ಲ. ಕರೆಕ್ಟ್ ಬರ್ಬೇಕಾದಲ್ಲಿ ಪಾಸಿಟಿವ್ ಬಂತಂದ್ರೆ ಏನ್ ಮಾಡೋರು ನೀವು? ಅದಕ್ಕಾಗಿ ಇವತ್ತು ಸರ್ಕಾರ ಕಂಡೀಷನ್ ಮಾಡಿದೆ, ಎಲ್ಲಿಯಾದರೂ ಸಾಮೂಹಿಕ ಲಗ್ನಗಳನ್ನು ಮಾಡುವಾಗ ರಕ್ತ ತಪಾಸಣೆ ಮಾಡಿದ ಸರ್ಟಿಫಿಕೇಟ್ ಕಡ್ಡಾಯ ತಗೊಳ್ಳೇಬೇಕು. ನಮ್ಮ ಮಠದಾಗ ನಾವು ಸಾಮೂಹಿಕ ಲಗ್ನ ಮಾಡ್ಬೇಕಾದ್ರೆ ಒಂದು ವಯಸ್ಸು ನೋಡ್ತೀವಿ, 18 ದಾಟಿರ್ಬೇಕು, 21 ದಾಟಿರ್ಬೇಕು. ನಾವು ಜೈಲಿನ ಕುಂದ್ರನ ಒಗಿತಾರ ಅವ್ರು ನಮ್ಮನವ್ರು, ಗೊತ್ತಾಗೋದಿಲ್ಲ. ಜಗತ್ತಿಗೆ ಬುದ್ಧಿ ಹೇಳ್ತೀವಿ ನೀವು ಸ್ವಾಮಿಗಳು, ಕಾನೂನು ಗೌರವಿಸಕ್ಕೆ ಬರೋದಿಲ್ಲ ಅಂತ ನಮ್ಮ ಜಡ್ಜ್, ಅವನ ಕಡೆಯಿಂದ ನಾವು ದೇಶಗಳನ್ನ ಊರೆಲ್ಲ ಅಡ್ಡಾಡಿ ಜೋಳಿಗೆ ತುಂಬ ತಂದು, ಎಲ್ಲಾ ಕಡೆ ತಂದು, ಕಾಲುಂಗ್ರ ತಂದು, ತಾಳಿ ತಂದು, ಅಕ್ಕಿ ತಂದು, ಬ್ಯಾಳಿ ತಂದು, ಬೆಲ್ಲ ತಂದು, ಇವ್ರ ಮಕ್ಕಳು ನಾವು ಲಗ್ನ ಮಾಡಿ ನಾವು ಹೋಗಿ ಜೈಲಿನ ಕುಂದ್ರಬೇಕಿದ್ಯಾ? ಹಣೆ ಬರಬೇಕಾಗೈತಿ. ಅದಕ್ಕೋಸ್ಕರವಾಗಿ ಮಕ್ಕಳನ್ನು ಕೊಡ್ರಿ, ನೀವು ಬೇಡ ನಮ್ಗೆ. ಶ್ರೀಮಂತಿಗರ ಕೊಡ್ರಿ, ಬಡವರಿಗರ ಕೊಡ್ರಿ, ಎಲ್ಲೇ ಕೊಡ್ರಿ. ಕೊಡಬೇಕಾದ್ರೆ ಶೀಲವನ್ನು ನೋಡ್ರಿ, ಚಾರಿತ್ರ್ಯವನ್ನು ನೋಡ್ರಿ, ಕ್ಯಾರೆಕ್ಟರ್ ನೋಡ್ರಿ. ಅದು ಚಲೋ ಇತ್ತಂದ್ರೆ ಕೊಟ್ಟು ಬಿಡ್ರಿ, ಎಸ್ ಆಕತಿ. ಎಡ ಇತ್ತಂದ್ರೆ ಕೊಡಬೇಡ್ರಿ, ಮುಂದೆ ಕೆಟ್ಟ ಹೋಗತಿ, ಇಲ್ಲ ಡೈವರ್ಸ್ ಆಕತಿ. ನೋಡ್ರಿ, ಇದನ್ನು ಪಂಚಾಂಗದಾಗ ಹೇಳೋದಿಲ್ರಿ ಅವ್ರು ತೆರಿತಿದ್ರು. ಮತ್ತೆ ಹೇಳೋದಿಲ್ಲ ಅಂದ್ರೆ ಅದು ಉಪಯೋಗ ಇಲ್ಲ, ಒಗದು ಬಂದೆ ಅಂತ. ಹೀಗಾಗಿ ಕೈಯಾಗ ರೇಖಾ ಅಂತ್ರಿ, ಅಜ್ಜ ಕೈಯಾಗ ಕೊಟ್ಟಿರ್ತಾವ್ರಿ ಹಿಂಗೆ 2 ರೇಖಾ ಅಂದ್ರೆ ಗಂಡ ಹೆಂಡ್ರು ಅಂತ. ಮನ್ಯಾಗ ಕುಡಿರೋದಿಲ್ಲ ಅವು. ದುರಂತ ಅಂದ್ರೆ ಭಾಳ ಇದನ್ನ ನೋಡಿ, ನಾನು ಕೈಯಾಗರ ಇಟ್ಟಾಕೊಂಡ್ರೆ ರೇಖಾ ಅದು ಗಂಡ ಹೆಂಡ್ರು. ಮನ್ಯಾಗ ನೋಡಿದ್ರೆ ಗಂಡ ಹೋಗ್ಬೇಕಾದ್ರೆ ಚೀಟಿ ಬರೆದಿಟ್ಟ ಹೋಗ್ಬೇಕು, ಮಾತಾಡ್ಸಂಗೆ ಇಲ್ಲ. ಹೇಳ್ತೀನಿ, ಹೇಗೆ ಹೋಗ್ಬೇಕಾದ್ರೆ ಚೀಟಿ ಬರೆದಿಟ್ಟ ಹೋಗ್ಬೇಕು. ಗಂಡ ಬೆಂಗಳೂರಿಗೆ ಹೊಂಟಿದ್ನಂತ, ನಾಳೆ ನಸಿಕಿನೊಳಗೆ ಹಜರತ್ ನಿಜಾಮುದ್ದೀನ್ ಟ್ರೇನು ಅಥವಾ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಹೋಗತಿ, ನನ್ನ 5 ಗಂಟೆಗೆ ಎಬ್ಬಿಸೋದು ಚೀಟಿ ಬರೆದಿಟ್ಟಿದ್ನಂತ. ತೆಲುಗು ಮೇಲಂತೆ, ಹಿಂದಿ ತೆಲುಗು ಮೇಲಂತೆ. ಆಯ್ತು 5 ಗಂಟೆಗೆ ಎದ್ದು ಈಗ ಟ್ರೇನ್ ಹೋಗುತ್ತಿದೆ ಎಂದು ಹೋಗಬಹುದು ಅಂತ ಚೀಟಿ ಬರೆದ ಇಟ್ಲಂತ. ಇವು 7 ಗಂಟೆಗೆ ಎದ್ದಂತ. ಎಷ್ಟೊತ್ತಿಗೆ ಎದ್ದಿವ? 7 ಗಂಟೆಗೆ ಎದ್ದಂತ. 7 ಗಂಟೆಗೆ ಎದ್ದು ನೋಡ್ತಾನ, ಟ್ರೇನ್ ಅಲ್ಲಿ ಹೋಗಿತ್ತು ಹಾವೇರಿ ದಾಟಿ. ಜಗಳ ತೆಗಿಯಕೋದ, ಟೇಬಲ್ ಬಡಿಯಾಕತ್ತ, ಕದಾ ಬಡಿಯಾಕತ್ತ. ನಾ ಏನು ಮಾಡಲಿ, ಬರೆದಿಟ್ಟಿದ್ದೆ. ಹೋಲಿಲ್ಲ ಅಂದ್ರೆ ನನ್ನ ತಪ್ಪಲ್ಲ, ಅದು ನಿನ್ನ ತಪ್ಪು ಅಂತ ಮತ್ತೆ ಚೀಟಿ ಬರೆದಿಟ್ಲಿ. ಹಿಂಗೆಲ್ಲಾರ ಹಾಕವನ್, ಹಿಂಗೆಲ್ಲಾರ ಲಗ್ನ ಹಾಕವನ್ರಿ. ಕೈಯಾಗ ಅನ್ನದ ರೇಖಾ ನೋಡೋದು, ಇಲ್ಲಿಂದ ಇಲ್ಲಿ ಮಠ. ಕಷ್ಟಪಟ್ಟು ಮಾಡಿದ್ರೆ ಅಡಿಗೆ ಆಕತಿ. ಪಿಜ್ಜಾ ಬರ್ಗರ್ಗೆ ಹೋದ್ರೆ ಎಲ್ಲರೂ ಅನ್ನದ ರೇಖಾ ನೋಡಿ ಬೆಂಕಿ ಹಚ್ಚೋದು. ಪಿಜ್ಜಾ ಬರ್ಗರ್ ಹೋದ್ರೆ ಎಲ್ಲರೂ ಅನ್ನದ ರೇಖಾ ಬರ್ತೈತಿ, ತೊಗೊಂಡು ಏನು ಮಾಡಿ ರೊಕ್ಕದ ರೇಖಾ ಇಲ್ಲಿ ಮಠ ಇರ್ತೈತಿ. ಕೆರಿ ಕುಯ್ಕೊಂಡ್ರೆ ಇಲ್ಲಿ ಮಠ ಬರ್ತೈತಿ. ಕಷ್ಟಪಡೋದು ದುಡಿಲಿಲ್ಲ ಅಂದ್ರೆ ರೊಕ್ಕನೂ ಬರೋದಿಲ್ಲ, ಏನೂ ಬರೋದಿಲ್ಲ. ಅದಕ್ಕೆ ರೇಖೆಗಳು ಮುಖ್ಯ ಅಲ್ಲ, ಮನುಷ್ಯನ ದುಡಿಮೆ ಬಹಳ ಮುಖ್ಯ, ಅವನ ಕಾಯಕ ಬಹಳ ಮುಖ್ಯ, ಅವನ ಶ್ರಮ ಬಹಳ ಮುಖ್ಯ.
ಇನ್ನೆಲ್ಲವನ್ನು ವಚನಕಾರ ಹೇಳ್ತಾರೆ. ಇದನ್ನು ಅಮೆರಿಕದವರು, ಇಂಗ್ಲೆಂಡ್ದವ್ರು ಹೇಳಿಲ್ಲ, ಕನ್ನಡ ನಾಡಿನ ಶರಣರು ಹೇಳಿದ್ದಾರೆ, ಬಸವಾದಿ ಪ್ರಮುಖರು ಹೇಳಿದ್ದಾರೆ. ಇನ್ನೂ ನಮಗೆ ವಚನಗಳ ಕಡೆ ಲಕ್ಷಣ ಇಲ್ಲ. ಇನ್ನೂ ಹಂಗೆ ಹಾಕಿದ್ದ ಯವ್ವ ಬಲಗಾಲಿಟ್ಟು ಒಳಗೆ ಬಾ, ಎಡಗಾಲ ಹೊರಗಿಟ್ಟು ಬಾ. 12:20 ಲಗ್ನ ಅಂತ. 12:20 ಭಾಳ ಲಗ್ನ ಮಾಡೀನ್ರಿ ನಾ ರಜಂಡ. ಡೈವರ್ಸ್ ಭಾಳ ಆಗ್ಯಾವ, ಯಾರಿಗೆ ಹೇಳ್ಬೋದು? ಡೈವರ್ಸ್ ಭಾಳ ಆಗ್ಯಾವ. ಮಠ ಮಧ್ಯಾಹ್ನದಾಗ ಅನುರಾಧ ನಕ್ಷತ್ರ ತೋರಿಸ್ತಾನ್ರಿ ಅವ, ಎಲ್ಲಾರ ಕಾಣಕ್ಕೆ ಸಾಧ್ಯ ಐತೇನ್ರಿ ಸ್ವಾಮಿ? ಮಠ ಮಧ್ಯಾಹ್ನ ಗಂಡ ಹೆಂಡ್ರಿ ತೋರಿಸ್ತಾನೆ, ಅನುರಾಧ ನಕ್ಷತ್ರ ಕಾಣ್ತದೆ ನೋಡುತ್ತೆ. ಸೂರ್ಯನ ಬೆಳಕಿನೊಳಗೆ ಯಾವ ನಕ್ಷತ್ರಗಳು ಕಾಣುವುದಿಲ್ಲ, ಸೈನ್ಸ್. ಈಗ ಯಾಕೆ ಕಾಣ್ತಾವ ಅಂದ್ರೆ ಸೂರ್ಯ ಒಂದು ಕಡೆ ವಾಯರ್ ಆಗಿರ್ತಾನ, ಅದಕ್ಕೆ ನಕ್ಷತ್ರಗಳು ಕಾಣ್ತಾವ. ಹೌದಾ? ಅವ ಮಧ್ಯಾಹ್ನ ಹೊತ್ತಿನಾಗ ಅನುರಾಧ ತೋರಿಸ್ತಾನ, ಇವ್ರು ಲಗ್ನ ಮಾಡ್ಕೊಳ್ಳೋ ಹೌದು ನೋಡಿ ಕಾಣ್ತತೆ ಅಂತ ಹೇಳ್ತಾವ. ಲಗ್ನ ಮಾಡಿದ್ದು ಸುಳ್ಳ, ನಕ್ಷತ್ರ ಕಂಡದ್ದು ಸುಳ್ಳ, ಮಂತ್ರ ಹೇಳಿದ್ದು ಸುಳ್ಳ. ಈ ರೀತಿಯಾಗಿ ಬದುಕುವುದರಿಂದ ವ್ಯರ್ಥ ಆಕತಿ ಅಂತ ಹೇಳ್ತಾರೆ ವಚನಕಾರರು. ಅದಕ್ಕೆ ಸಿದ್ದಪ್ಪಚ್ಚ ಒಂದಿಟ್ಟು ಬುದ್ಧಿವಂತರದಲ್ಲಿ ತಲೆ ಮ್ಯಾಗ ರುಮಾಲು ಸುತ್ತೀರಿ, ಸರಗ ಹಾಕೊಂತೀರಿ ಅಂದ ಬಳಿಕ ಒಂದಿಟ್ಟು ವಿಚಾರ ಮಾಡಿ ನಡ್ರಿ ಅಂತ ಹೇಳ್ತಾನ ಅಜ್ಜ. ಏನಂತ ಹೇಳ್ತಾನ? ವಿಚಾರ ಮಾಡಿ ನಡ್ರಿ ಅಂತ ಹೇಳ್ತಾನ. ದೇವ್ರನ್ನ ನಿಮಗೆ ಕೈ ಬಗೆಯಕ್ಕೆ ಬೇಡಂಗಿಲ್ಲ, ಆದ್ರೆ ಅಲ್ಲಿ ಸುರದ ಹಾಳು ಮಾಡಬೇಡಲಿ. ಅಲ್ಲಿ ಅವ ಇಲ್ಲ, ಜೀವಿಗಳ ಹೃದಯದೊಳಗೆ ಶಿವ ಅದಾನ, ಹಸದವ್ರಿಗೆ ಉಳಿಸ್ರಿ, ದೇವರ ಸಂತೃಪ್ತಿ ಪಡ್ತಾನ. ದೊಡ್ಡ ಶ್ರೀಮಂತ. ಹಳ್ಳದ ದಂಡಿ ಹೊಲದ ಮ್ಯಾಲ ಬಸವಣ್ಣವ್ರು ಗುಡಿ ಕಟ್ಟಿದ್ರು, ಒಬ್ಬ ಆಳು ಇಟ್ಟಿದ್ರು, ಮಲ್ಲೇಶಪ್ಪ ಅನ್ನೋನು. ಅವನ ನೇಮ್ ಏನು? ಬೆಳಗಿನ ಜಾವದೊಳಗೆ ಗೌಡಶಾನಿ ಮಾಡಿಟ್ಟು ಅಡಿಗೆ ತೊಗೊಂಡು ಹೋಗೋದು, ಬಸವಣ್ಣನ ಪೂಜೆ ಮಾಡಿ ಎಡಿ ಹಿಡ್ಕೊಂಡ್ಬರೋದು. ಅದಕ್ಕೊಂದು ಆಳ ನೇಮಿಸಿ ಬಿಟ್ಟಿದ್ರು. ಅವ ಅದನ್ನ ಮಾಡವ ಹಿಂಗ 20 ವರ್ಷ ಮಾಡಿದ. ಒಂದು ದಿನ ಅವನಿಗೆ ಚಳಿ ಜ್ವರ ಬಂದು ಹೇಳಾಕ್ ಬರಲಿಲ್ಲ. ಆದ್ರೂ ಗೌಡಿ ಹೇಳಿದ್ದ, ಮನ್ಯಾಗ ಸತ್ತಾರಂದ್ರು ದೇವ್ರಿಗೆ ಅಡಿ ತಪ್ಪುದಿಲ್ಲಲೇ, ನನ್ನ ಮನಿ ಶ್ರೀ ಫಲ ಅವನಿಂದ ಬಸವಣ್ಣನಿಂದ ಆಗೈತಿ, ಹೋಗಬೇಕ ಇವ ನಡಕ್ಕು ಅಂತ ಕಂಬಳಿ ಹೊತ್ಕೊಂಡ. ಗೌಡಿ ಶಾನಿ ಪ್ರಕಾರ ನಶಿನಾಗ ಅಡಿಗೆ ಮಾಡಿ ಸಂಕದ ಮ್ಯಾಗ ಇಟ್ಟಿದ್ದು ತಗೊಂಡ ಹಾದ. ಅವ್ರಿಗೆ ವಿಪರೀತ ಚಳಿ ಜ್ವರ, ಗಂಟ್ಲು ವಿಷ ಆಗಕತ್ತಿತ್ತು, ಮುಂದೆ ಹೋಗಕ್ಕೆ ಆಗಲಿಲ್ಲ. ಅವ್ರಿಗೆ ಹಳ್ಳ ದಾಟಿ ಹೊಲಕ್ಕೆ ಹೋಗಿ ಗುಡಿ ಕಸ ಹೊಡೆದು ದೇವ್ರ ಪೂಜೆ ಮಾಡಿ ಇಡಿ ಒಟ್ಟು ತಾಕತ್ತು ಅವನಿಗೆ ಇದ್ದಿದ್ದಿಲ್ಲ. ಹಳ್ಳದ ದಂಡಿ ಮ್ಯಾಗ ಕುಂತ ಬಸವಣ್ಣ ಕೈ ಮುಗದ, 8 ದಿವಸ ಬಂದಿನಪ್ಪ, ಇವತ್ತು ಬರೋ ತ್ರಾಣಿಲ್ಲ, ಹಸಿವಾಗೈತಿ, ಗಂಟ್ಲು ವಿಷ ಆಗೈತಿ ಅಂತ ಒಂದಿಟ್ಟು ಉಂಡ, ಒಂದಿಟ್ಟು ಉಳಿದು ಸಸಿ ಕಟ್ಕೊಂಡು ಬಂದು ಮತ್ತೆ ಸಂದಕದ ಮ್ಯಾಗ ಇಟ್ಟು ಹೋಗಿ ಮನ್ಯಾಗ ಹೊತ್ಕೊಂಡು ಮಕ್ಕೊಂಡ್ಬಿಟ್ಟ. ಮತ್ತೆ ರಾತ್ರಿ ಹೊತ್ತಿನಾಗ ಗೌಡ್ರ ಕನಸಿನಾಗ ಬಸವಣ್ಣವ್ರು ಪ್ರತ್ಯಕ್ಷ ಆದ್ರು. ಗೌಡ್ರ 20 ವರ್ಷ ಎಡಿ ಕಳಿಸಿದ್ರಿ, ಒಂದು ದಿನ ಮುಟ್ಟಿದ್ದಿಲ್ಲ, ಇವತ್ತು ನನಗೆ ಸಂತೃಪ್ತಿಯಾಗಿ ಮುಟ್ಟೈತಿ ಅಂತ ಹೇಳಿದ್ರು. ಗೌಡ ನಶಿನಾಗ ಎದ್ದು ಕುಂತು ಬಿಟ್ಟ. ಮತ್ತೆ 20 ವರ್ಷ ಏನು ಮಾಡಿ ನಿಮಗ ಅಂತೇಳಿ ಇವರಿಗೂ ಹೊಟ್ಟೆ ಮೇಲೆ ಎತ್ತಿತ್ತು. ನಾ ಎಂದೂ ತಪ್ಪ ಮಾಡಿಲ್ಲ, ಇವತ್ತು ಮಾಡಿಬಿಟ್ಟೆ. ಗೌಡರ ಪ್ರಾಮಾಣಿಕರು ಎಲ್ಲಿ ಅವ್ರಿಗೆ ಗೊತ್ತಾದ್ರೆ ಏನಂತ ಇದು ಹೊಂದ್ಕೊಂತ ನಡ್ಕೊಂತ ಮಕ್ಕೊಂಡಿತ್ತು. ಬೆಳಗ್ಗೆ ಹರಿಬೇಕಂತತಿ, ದೌಡ್ ಟೈಮ್ ಹೋಗೋದು. ಗೌಡ ಹೊರಗೊಂಬಕ್ಕನ ಒಳಗೊಂಬರ್ತಾನ. 5 ಗಂಟೆ ಯಾವಾಗ ಆಕತಿ, ಯಾವಾಗ ಬರ್ತಾನ ಮಲ್ಲೇಶಪ್ಪ ಅಂತೇಳಿ. ಕೊನೆಗೆ ಒಂದು ಆಗಲು ಕಳಿಸೇ ಬಿಟ್ಟ, ಹೋಗಲೆ ಕರ್ಕೊಂಡ್ ಹೋಗವನ್ ಅಂತೇಳಿ. ಮಲ್ಲೇಶಪ್ಪ ಗೌಡ್ರ ಕರೆಯಾಕತ್ತಾರಪ್ಪ ಅಂದಾಗ ನಡ್ಕೊಂತಾನ ಹಾಲು ಮೊದಲು ನಡಗಿತ್ತು, ಮತ್ತಿಟ್ಟ ಗೌಡ್ರಿಗೆ ಗೊತ್ತಾಗೈತಿ ಅಂತೇಳಿ ಹೋಗ್ಬಿಟ್ಲಿಕ್ಕೆ ಗೌಡ್ರಿ ಏನು ಕೇಳಿಲ್ಲ. ಮಲ್ಲೇಶಪ್ಪ ನಿಮಗೆ ಬಸವಣ್ಣ ಎಡಿ ಹೆಂಗೆ ಹಿಡಿದಿಪ್ಪ ಅಂದ್ಬಿಟ್ಲೆ ಪಾಪ ಅದು ಹೆದರಿ ಕಾಲ ಹಿಡ್ಕೊಂಡ್ಬಿಡ್ತದ. ಗೌಡ್ರ 20 ವರ್ಷ ಒಂದು ದಿನ ನಾ ತಪ್ಪು ಮಾಡಿಲ್ರಿ, 20 ವರ್ಷ ಕರೆಕ್ಟ್ ಓದಿನ್ರಿ ನಾನು ದೇವ್ರಿಗೆ ಬಸವಣ್ಣ ಗಿಡಿನ. ನಿನ್ನೆ ಒಂದು ದಿನ ನನಗೆ ಭಯಂಕರ ತ್ರಾಸಾಗಿ ಕೈಕಾಲು ಸೋತು ಗಂಟ್ಲು ವಿಷ ಆಗಿ ನನಗೆ ಹೋಗಿ ಮುಗಿಸೋ ತ್ರಾಣಿ ಇರ್ಲಿಲ್ರಿಪ್ಪ. ನಾನೇ ಒಂದಿಟ್ಟು ಉಂಡು ಉಳಿದು ತಂದು ಕೊಟ್ಟಿನ್ರಿಪ್ಪ, ಒಮ್ಮೆ ಮಾಡಿನ್ರಿಪ್ಪ. ಮತ್ತೆ ಗೌಡ್ರ ತಪ್ಪು ತಿಳ್ಕೊಬೇಡ್ರಿ ಅಂದಾಗ, ಲೇ ನನ್ನ ಕಾಲು ಹಿಡಿಬೇಡ, ನಾನು ನಿನ್ನ ಕಾಲು ಹಿಡಿತೀನಿ, ನಾಳಿಂದ ಗುಡಿಯಾಗಿನ ಬಸವಣ್ಣಗೆ ಎಡಿ ಒಯ್ದು ಬಂದ್ ಅಂದ್ರೆ ಗೌಡ್ರ ಮತ್ತೆ ಏನು ಮಾಡ್ರಿ ಅಂದ್ರು. ಊರಾಗ ಯಾರ ಬಡವರು ಭಿಕ್ಷುಕರು ನಿರ್ಗತಿಕರು ಬಂದ್ರ ಉಗ್ರಾಣ ಕೋಲಿ ಸ್ವಚ್ಛ ಮಾಡು, ಶರಣ ಬಸಪ್ಪ ಹೆಂಗ ದಾಸೋ ಇಟ್ಟ, ಬಸವಣ್ಣ ಹೆಂಗ ದಾಸೋ ಇಟ್ಟ, ಹಸಿದವ್ರು ಉಣಿಸಲೇ ಅದು ಬಸವಣ್ಣಗೆ ಮುಟ್ತತಿ, ಎಡೆ ಹಿಡಿದ್ರೆ ಮುಟ್ಟೋದಿಲ್ಲ ಅಂತ. ಅಂದಿನಿಂದ ದಾಸೋಹ ಪರಂಪರೆ ಬೆಳೀತು ನಮ್ಮ. ಹಿಂಗೆ ನಾವು ಬದಲಾವಣೆ ಮಾಡ್ಕೋಬೇಕು. ಇದನ್ನ ಸಿದ್ದಪ್ಪ ಹೇಳ್ತಾನೆ, ಸುರಿಬೇಡ್ರಲ್ಲಿ ಅದಕ್ಕಂದ. ಇವ್ರು ಜಗಳ ತೆಗೆದು ಕೆತ್ತೋಗದ ಕಲ್ಲಿನ ಮೂರ್ತಿನ ಹೋಗಿ ಊರು ಪಟೇಲ್ರಿಗೆ ಹೇಳಿದ್ರು, ಪಟೇಲ್ರ ಇವ್ ಯಾವನೋ ಒಬ್ಬ ಅಜ್ಞಾನಿ ಸಾಧುರಿ ಕಿತ್ತೋಗದಟ್ಲೆ ಪಟೇಲ್ ಅವ್ರು ಕೂಡ ಯಾಕೆ ಜಗಳ ತೆಗಿತಿರೋ ಯಪ್ಪ, ಅವ್ರು ತಪಸ್ವಿಗಳದಾರ, ಸಿದ್ಧಿ ಪುರುಷರದಾರ, ಅವ್ರು ಕೂಡ ಯಾಕೆ ಜಗಳ ತೆಗಿತಿರೋ ಅಂತ ಹೇಳಿ ನೀವೇನು ಹೆದರ್ಬೇಡ್ರಿ, ಆ ಸಂಗಮೇಶನ ಮೂರ್ತಿ ನಾ ಮಾಡಿಕೊಡ್ತೀನಿ, ಆ ಮಹಾತ್ಮರಿಗೆ ಏನು ಅನ್ಬೇಡ್ರಿ ಅಂದ್ರು. ಸಿದ್ದಪ್ಪ ಅಂತ, ಲೇ ಮಗನ ಪಟೇಲ ನೀನು ಅವರಂತ ಅಕ್ಕಿ ಮಗನ, ನಾ ಕಿತ್ತೋಗದ್ ಮತ್ತೆ ಮಾಡಿಕೊಡ್ತೀನಿ ಅಂತಿದಿ, ಇದು ಆಗಿ ಬರೋದಿಲ್ಲ ಅಪ್ಪನಾರಿಗೆ ಹಾಳಾಗಿ ಹೋಗ್ತಿರ್ಲಿ ನೀವು ಅಂತ ಹೇಳಿದ. ಅವನ ಕುಟುಂಬ ಸಿಗಿಬಿಟ್ಟು ಎಲ್ಲಿಗೆ ಬಂದಂದ್ರೆ ಅವರಾದಿಗೆ ಬಂದ. ಅವರಾದಿ ಒಳಗೆ ಫಲಹಾರೇಶ್ವರ ಮಠ ಐತೆ, ರಾಮದುರ್ಗ ತಾಲೂಕಿನಲ್ಲಿ. ಅವರಾದಿ ಫಲಹಾರೇಶ್ವರ ಅಂತ ಒಂದು ದೊಡ್ಡ ತಪಸ್ವಿಗಳು. ಆ ಅವರಾದಿ ಫಲಹಾರೇಶ್ವರ ಮಠದ ಕಟ್ಟಿ ಮ್ಯಾಗ ಕೂತಿದ್ದ, ತನ್ನಷ್ಟಕ್ಕೆ ತಾಕ ಕೂತಿದ್ದ. ಮಾಗೇನ ಮಕ್ಕಳು ಮಾಡಬಾರ್ದು ಮಾಡ್ತಾವು, ಮನಿ ಹಾಳು ಕೆಲಸ, ಮತ್ತು ಹೊರ ಕೆಳಕ್ ಬರ್ತಾವ, ಮಠಕ್ಕಂತ ಬೇಕು ಅಂತ ಕೂತಿದ್ದ, ಒಟಗುಡ್ಕೊಂತ. ಅವ್ನು ಯಾವಾಗಲೂ ಒಟಗುಡ್ತಿದ್ದಂತ ಮಾತು, ಬರೀ ಒಟ ಹೋದ್ರವ. ನಾವು ಕೊನೆಗೆ ಒಬ್ಬ ಪಾಂಚಾಳ ಬಂದ, ಏನಪ್ಪಾ ಸಾಧು ಎಲ್ಲಿಂದ ಬಂದಿ, ಇಲ್ಲಿ ಹೆಂಡತಿ ಬಡದು ಬಂದಿಯೋ, ಮಕ್ಕಳು ಹೊಡೆದು ಬಂದಿಯೋ, ಕ್ಯಾಮಿಯಲ್ಲಿ ಹಾಕೊಂಡ್ ಬಂದಿ ಅನ್ನಕತ್ತ, ನಿನಗ್ಯಾಕೆ ಅಂತಂದ. ಮತ್ತ ಏನ್ ಮಾಡಿ ಬಂದೀನಿ, ಏನಾರ ಒಂದು ಮಾಡಿ ಬಂದಿರ್ಬೇಕಲ್ಲ ನೀನು.
ಲೇ ಎಲ್ಲ ಸಾಧುಗಳು ಹಂಗೆ ಇರ್ತಾರಲ್ಲೇ, ಅಪ್ಪ ತುತ್ತು ಕೂಳಿಗೆ ಮೈಗೆ ಏನು ಬಟ್ಟೆಗೆ ಬಂದಿಲ್ಲಲೇ, ಊರು ಉದ್ಧಾರ ಮಾಡಾಕ ಬಂದಾನಂದ. ಊರು ಉದ್ಧಾರ ಮಾಡೋ ಮಕ್ಕಳು ನೋಡಿನಾಳಂದ ನಾವು ಪಂಚಾಳ. ಸಿಟ್ಟು ಬಂದ್ಬಿಡ್ತು. ಹಂಗಾರೆ ನಿನ್ನ ಅಂತ್ಯಕ್ಕಷ್ಟು ಸತ್ತಿದ್ರು ದೇವರು ತೋರಿಸೋ ಮಗನ, ನೀ ಅಷ್ಟಿದ್ರು ವೇದಾಂತ ಹೇಳ್ತಿದ್ದಿ, ಶಿವ ಅಂದ್ರೆ ಏನು ಹೇಳಿ ನೋಡೋದು, ದೇವರು ಅಂದ್ರೆ ಏನು ನೋಡೋದು, ಬಾಯಿಗೆ ಒಂದು ಬೇಕತ್ತ ಒಂದು ಕಲ್ಲು ತೊಗೊಂಡು ಅವನ ತೆರಿಗೆ ಒಗದವನ ಸಿದ್ದಪ್ಪ ಅಂಗಿ ಹಿಡುತ್ತ ಅವ್ನು ಕೂಡ ಜಗಳ ತಗದ. ಊರಾಗಿನ ಮಂದಿ ನಾ ಕೂಡ ನೀ ಕೂಡ ಅಂತೇಳಿ ಅವನ ತೆಲಿ ಹೊಡಿತು, ಪಂಚಾಳನ ತೆಲಿ ಹೊಡಿತು. ನಾ ಕೂಡ ನೀ ಕೂಡ ಅನ್ನತ್ಲಿ ಅವನು ಚವಡೆ ಹೋಗಿ ಕುಂದಿರ್ಸಿದ್ರು. ರಾಮದುರ್ಗಕ್ಕೆ ಕೇಸ್ ಆತು. ರಾಮದುರ್ಗದ ಸಂಸ್ಥಾನಿಕರಾದ ಬಾಳಾ ಸಾಹೇಬ್ರ ಅಂತಿಗೆ ಕೇಸ್ ಆತು. ಸಿದ್ದಪ್ಪನವ್ರನ್ನ ಅಲ್ಲಿ ತೊಗೊಂಡು ಹೋದ್ರು. ಅಲ್ಲಿ ತೊಗೊಂಡು ಹೋಗೋಕನ ಆ ಬಾಳಾ ಸಾಹೇಬ್ ಇವ್ರನ್ನ ನೋಡಿ ಕೆಳಗಿಂದ ಅವನ ಓಡಿ ಬಂದು ಇವ್ರಿಗೆ ಸಾಷ್ಟಾಂಗ ಹಾಕಿ, ಲೇ ಮಹಾತ್ಮರ್ಲೇ ಇವ್ರನ್ನ ಯಾಕೆ ಕರ್ಕೊಂಡ್ ಬಂದ್ರಿ, ಇವ್ರು ಸತ್ಪುರುಷರು ಅಂತ ಅನ್ನಕತ್ತ. ಇಲ್ರಿ ಊರಾಗ ಒಬ್ಬನು ತಲೆ ಹೊಡೆದ ನೀವ ಪಂಚಾಳಂದು, ಅದಕ್ಕೆ ಇವ್ರಿಗೆ ಏನೋ ಮಾಡಿರ ಮಕ್ಕಳು ಅದಕ್ಕೆ ಹೊಡೆದಾರ. ಅವ್ರು ದೊಡ್ಡ ತಪಸ್ವಿಗಳದಾರಲೇ, ದೊಡ್ಡ ತಪಸ್ವಿಗಳದಾರ, ಮಹಾತ್ಮರದಾರ. ಅವ್ರು ಏನಾರ ತಪ್ಪು ಮಾಡಿದ್ರೆ ಹೊಡಿತಾರೆ. ಯಪ್ಪ ನೀ ಈ ನೆಪದಾಗರ ನನ್ನ ಅರಮನೆಗೆ ಬಂದಿಲ್ಲ, ನನ್ನ ಜನ್ಮ ಸಾರ್ಥಕ ಸಾರ್ಥಕ ಅಂತ ಅವ ಇವ್ರನ್ನ ತೊಗೊಂಡು ಹೋಗಿ ಗಾಡಿ ಮ್ಯಾಗ ಕುಂದಿಸಿದ. ಗಾಡಿ ಮ್ಯಾಗ ಕುಂದಿಸಿ ಕೂತ್ಲೇನ ಅವ ಅಂತಾನೆ, ಯಪ್ಪ ಈ ಗಾಡಿ ಮ್ಯಾಗ ನೀ ಕುತ್ತಿಯಲ್ಲ, ಈ ಗಾಡಿ ಮ್ಯಾಗ ನೀ ಕುತ್ತಿಯಲ್ಲ, ನನ್ನ ನಂತರ ಮುಂದೆ ಸಂತಾನ ಇಲ್ಲಪ್ಪ, ಹೌದನ ಕರಿ ಹಾಕಿನ ರಾಣಿ ಅಂತ ಕರದು ಬಿಡ್ಲೇಕನ ತಗೋ ಅಂತ ತಿಳ್ಕೊಂಡು ತನ್ನ ಕೈಯಾಗಿದ್ದ ಒಂದು ಪತ್ರಿದಾಳ ಮುಟ್ಟಿ ಹಾಕಿನ ಕೈಯಾಗ ಹೋಗಲ್ಲ ತೇನ್ ನಾವು ಹೆದರ್ಬೇಡಪ್ಪ, ಗಾದಿ ಆಳುವ ಬರ್ತಾನೆ, ಗಾದಿ ಆಳುವ ಬರ್ತಾನಂತ ಹೇಳಿ ಆಶೀರ್ವಾದ ಮಾಡಿ ಅಲ್ಲಿಂದ ಹೊರಗೆ ಬರಾಕತ್ತಿದ್ದ ಅವ ಪಾಂಚಾಳ. ಅಯ್ಯೋ ನನ್ನ ಮೈ ಉರಿ, ನನ್ನ ಮೈ ಉರಿ, ನನ್ನ ಮೈ ಉರಿ ಅಂತ ಬಂದು ಯಜಾ ತಪ್ಪಾಗೈತೆ ಅಂತ ಅವನು ಇವನು ಕಾಲಿ ಮೇಲೆ ತುಳಿಯಾಡಕತ್ತ. ಅಂತಃಕರಣ ಮುರಿತಿದ್ದ ಸಿದ್ದಪ್ಪ. ಲೇ ಎಲ್ಲ ಸಾಧು ಸತ್ಪುರುಷರು ಕೆಟ್ಟಿರೋದಲ್ಪ, ಏನೋ ಒಂದು ಕಾರಣಕ್ಕೆ ಬಂದಿರ್ತಾರೆ, ಕೊಡೋದಾದ್ರೆ ಕೊಡ್ಬೇಕು, ಕೈ ಮುಗಿದಾದ್ರೆ ಮುಗಿಬೇಕು, ಇಲ್ಲಿದ್ರೆ ಅವ್ನು ಕಾಡಕ್ಕೆ ಹೋಗಬಾರ್ದಲ್ಲೇ, ಕಾಡಿದ್ರೆ ಹಿಂಗೆ ಉಳಿತೈತಿ ನೋಡಂತ ಹೇಳಿ ಅವನ ತಲೆ ಮೇಲೆ ಕೈ ಇಟ್ಟು ಇನ್ನು ಮೇಲೆ ಒಳ್ಳೆಯವನಾಗಿ ಬದುಕಂತ ಹೇಳಿದ. ಯಾವಾಗ ಆತ ಹಸ್ತ ಇಟ್ಟ ಅವನ ಮೈಯಾಗಿನ ಉರುಪೆಲ್ಲ ಹೋಗಿಬಿಡುತ್ತು. ಅವ ಸಮಾಧಾನ ಮುಂದೆ ಎಲ್ಲಿಗೆ ಬರ್ತಾನೆ, ಮುಂದೆ ಎಲ್ಲಿಗೆ ಬರ್ತಾನೆ? ಸವದತ್ತಿ ಎಲ್ಲವನ್ನು ಊಟಕ್ಕೆ ಬರ್ತಾನೆ. ಸವದತ್ತಿ ಎಲ್ಲವನ್ನು ಊಟಕ್ಕೆ ಬರ್ತಾನೆ. ಗಡ್ಡ ಪಡ್ಡ ಬಿಟ್ಟಿದ್ದ ಅಜ್ಜ, ಕಣ್ಣಾಗ ಪಿಚ್ಚು, ಒಂಥರ ಅಕ್ರಾಳ ವಿಕ್ರಾಳಾಗಿ ಕಾಣುತ್ತಿದ್ದ. ಇವ ಹೋಗೋದ್ರೊಳಗನ ಸವದತ್ತಿ ಎಲ್ಲವನ್ನು ಗುಡಿ ಪೂಜಾರಿ ಸಕ್ 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 ಎಲ್ಲಿ ಅವದೇವೋ ಏನೋ ಸರಿ ಹತ್ತಕ್ಕೆ ಅವ್ನು ಕೈ ಹಿಡಿದು ಎಳದು ಹೋಗದ. ಲೇ ಒಳಗೆ ಹೊಂಟಿನೇ ದೇವಿ ಮಾತಾಡ್ಸಕ ಮಗನ ನಿಂದೇನಂದ. ಆಕಿನೇನು ಮಾತಾಡಿಸ್ತಿದ್ದಿ, ಮೊದಲು ಹೋಗಲಿ ಕೊಳದಾಗಿ ಜೋಳದಾಗ ಹೋಗಿ ಜಾಟ ಮಾಡಿ ಹೋಗಂದ. ಮಕ್ಕಳ ಹೊರಗೆ ಮಾಡ್ರಿ, ನಾವು ಒಳಗೆ ಮಾಡಿ ಭಾಳ ದಿವಸ ಆತಂತೀವಿ ನೋಡ್ರಿ. ಇಂಥವೆಲ್ಲ ಹೇಳಕ್ ಹೋಗ್ಬೇಡ, ಅದೆಲ್ಲ ನಡೀದಿಲ್ಲ, ಮೊದಲು ಹೋಗಿ ಮಾಡಿ ಹೋಗಂದ. ಇಲ್ಲದಿದ್ರೆ ಬಡಿತಿ ನೋಡಂದ. ಕೈ ಹಿಡಿದು ತಿರುಗಿ ಅವನು ಒಗದ, ಎಲ್ಲವ ಇಲ್ಲ ಒಳಗ ಕುಂದ್ರು ಅಂತೇಳಿ ದಪ್ಪನ ಕದ ಹಾಕೊಂಡು ಹೊರವಾದ. ಹೋಗಿ ಒಂದು ಗಿಡದ ಬಿಡಕ್ಕೆ ಜಿಕಾ ಬಿದ್ದ. ಏನು ಮಾಡಿದ್ರು ಕದ ತೆಗಿಯಕ ಬರಲಿಲ್ಲ. ಎಲ್ಲವನ್ನು ಬಿಟ್ಟದ್ದು ಹಾರಿ ತೊಗೊಂಡು ಎಬ್ಬಿದ್ರು, ಉಳಿ ತೊಗೊಂಡು ಹಾಕಿದ್ರು. ಅದ ಟೈಮ್ಗೆ ಸಿರಸಂಗಿ ದೇಸಾರ್ ಬಂದರು, ಜಾಯಪ್ಪ ದೇಸಾರ್ ಬಂದರು. ಸಿರಸಂಗಿ ಸಂಸ್ಥಾನದ ಜಾಯಪ್ಪ ದೇಸಾರ್ ಬಂದರು. ಮತ್ತೆ ದೇವಿ ದರ್ಶನ ಮಾಡ್ಬೇಕಂತೇಳಿ ಪೂಜಾರಿ ಕದ ತೆಗ್ಯಾಕ ಹೋಗ್ತಾನ. ಏನು ಮಾಡಿದ್ರು ಕದ ತೆಗ್ಯಾಕ ಬರ್ಬೋದು. 10 ಮಂದಿ ಕೂಡಿ ತುಗಿಸಿದ್ರು, ಹಾರಿ ಕೋಲ್ ತೊಗೊಂಡು ಕಟ್ಟಿದ್ರು, ಕಾಲು ತೊಗೊಂಡು ಹೋಗದ್ರು. ಏನು ಮಾಡಿದ್ರು ನಿಸಗಲಿಲ್ಲ. ಹೇಳಿದ್ ನಾವು ಒಳಗೆ ಕುಂದ್ರೆ ಎಲ್ಲ ಅಂತ ಹೇಳಿ ಹೋಗಿದ್ದು. ನಾವು ಆಕೆ ಒಳಗೆ ಕುಂತಿದ್ದು, ಹೊರಗೆ ಕದ ಹಾಕೇ ಬಿಟ್ಟಿದ್ದು. ಜಾಯಪ್ಪ ದೇಸಾಯಿ ಕೇಳ್ತಾನೆ, ಯಾಕೆ ಬರಬಂದಿದ್ರು, ಯಾರಾದ್ರೂ ಮಹಾತ್ಮರು ಬಂದಿದ್ರಿ? ಇಲ್ರಿ, ಮುಂಜಾನೆ ಒಬ್ಬ ಯಾವನೋ ಸಾಧು ಬಂದಿದ್ದ, ಮೈ ತುಂಬ ಒಂದು ಕಪಣಿ ಹಾಕ್ಕೊಟ್ಟಿದ್ದ, ಒಂದು ಕಾಂಬಳಿ ಹೊಲಸು ಕಾಂಬಳಿ, ಏನು ಒಂಥರ ಗಡ್ಡ ಪಡ್ಡ ಬಿಟ್ಟು ಅಕ್ರಾಳ ವಿಕ್ರಾಳ ಆಗಿದ್ದ. ಎಲ್ಲಿ ಅದರ ಅವ್ರು ಹುಡುಕಾಡಿಸಿದ್ರು. ಒಂದು ಗಿಡದ ಬಡ್ಡಿಗೆ ಹಿಂಗೆ ಜ್ಯೋತಿ ಬಿದ್ದಿದ್ದ, ಆಚೆಗೆ ಬಾವಲಿ ಜ್ಯೋತಿ ಬಿದ್ದಂಗೆ ಅನುಷ್ಠಾನ ಮಾಡಕತ್ತಿದ್ದ. ಇವನು ಕಾಯ್ಕಾಲು ಬಿದ್ದು ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋದ ಮೇಲೆ ಅಲ್ಲವ ತೆಗಿ ಸರಳ ಅಂದು ಕದ ತಾನ ತೆಗಿತು. ತಾನ ಕದ ತೆಗಿತು. ಅವಾಗ ಜಾಯಪ್ಪ ದೇಸಾರ್ ಅಂದ್ರು, ಬುದ್ಧಿ ತಪ್ಪಾಗ್ಯದ, ಕ್ಷಮ ಮಾಡ್ರಿ. ಲೇ ಎಲ್ಲವರ ಹೆಸರು ಮೇಲೆ ಪೂಜಾರಿ ಮಗನ ಹೊಟ್ಟಿ ತುಂಬ್ಕೊಂತೀರಿ, ಆಕಿನ ಒಳಗೆ ಕುಂದ್ರಿಸಿ ನಮ್ಮಂಥವ್ರನ್ನ ಹೊರಗೆ ಹಿಡಿತೀಯ ಅಂತ ತಿಳ್ಕೊಂಡು ಬೇದರು. ಡೌನಾದ, ತಪ್ಪಾಗೈತಿ ಅಜ್ಜ ಅಂದ. ಭಾಳ ಬೆರಕಿ ಮಕ್ಕಳು ನೀವು, ಹೊಸ ಪಡ್ಲಿಗೆ ಹಿತ್ಲು ಬಾಗಿಲಿಗೆ ಕಳಿಸ್ತೀರಿ, ಹಳೆ ಪಡ್ಲಿಗೆ ತುಂಬ್ತೀರಿ. ನೋಡ ಅಜ್ಜ ಬೈತಾನ. ಏನು ಇಲ್ಲಿ ಇವು ತಂದು ಕೊಡ್ತಾರ, ಅವು ಎಲ್ಲವನ್ನ ಹಿಂದಾದ ಮತ್ತೆ ಅಂಗಡಿಗೆ ಬರ್ತಾವ, ಇವ್ರು ತೊಗೊಂಡೋಗಿ ಮತ್ತೊಬ್ಬರು ಹುಡಿ ತುಂಬ್ತಾರ. ಹಂಗೆ ಎಲ್ಲವನ್ನ ಮುಂದೆ ಹಾದಾದ ಹಳೆ ಹೋಗಿ ಹೊಸವಾಗಿ ಬರ್ತಾವ. ಆಕೆ ಹಂಗ ತುಂಬ್ಕೊಂತಾಳ. ನಿಮ್ಮ ಮನೆಗೆ ತುಂಬ್ಕೊರೆ ಮಕ್ಕಳು ಉದ್ಧಾರ ಹಾಕಿರಿ ಅಂತ ಹೇಳಿ ಬೇರೆಯವನ ಎಲ್ಲಿ ಬಂದ ಅಂದ್ರೆ ಸಿರಸಂಗಿ ದೇಸಾರ್ ಅಂಟೆಗೆ ಬಂದ. ಸಿರಸಂಗಿ ದೇಸಾರ್ ಮನೆಗೆ ಕರ್ಕೊಂಡು ಹೋಗ್ತಾರೆ. ಜಯಪ್ಪ ದೇಸಾರು ಸಿದ್ದಪ್ಪಜ್ಜನವರು ಕುಂದ್ರಿಸಿ ಪಾದ ಪೂಜೆ ಮಾಡ್ತಾರೆ. ಯಪ್ಪ, ನನ್ನ ಹೆಂಡತಿಗೆ ವಿಪರೀತವಾದ ಹೊಟ್ಟೆ ಶೂಲೆ ಐತಿ, ಏನು ಮಾಡಿದ್ರು ಹೊಟ್ಟೆ ನೋವು ಹೋಗೋದು, ಹೊಟ್ಟೆ ನೋವು ಬಂದ್ರೆ ಉಳ್ಯಾಡಿ ಬಿಡ್ತಾಳ, ಹೌದಾ ಅಂತೇಳಿ ಒಂದು ಪತ್ರಿದಳ ತಿಂದು ಅರ್ಥ ತಿಂದು ಇದನ್ನು ತೋಳವ ಗೌಡಿಸ್ಯಾನಿ ಇದನ್ನು ತಿನ್ನಂತ ಕೊಟ್ಟ. ಆಕೆ ತಿಂದ ತಕ್ಷಣ ಹೊಟ್ಟೆ ನೋವು ಮಾಯಾಗಿ ಹೋಗಿ. ಯಪ್ಪ, ನಮ್ಮ ವಂಶಕ್ಕೆ ಏನಾದರೂ ಫಲ ಇಲ್ಲಪ್ಪ, ನಿನಗೆ ಈ ಜನ್ಮದಾಗ ಮಕ್ಕಳಿಲ್ಲ ನೋಡಿ ಅಜ್ಜ ಹೇಳ್ತಾರೆ.
ಇಲ್ಲಪ್ಪ ನಿನಗೆ ಈ ಜನ್ಮದಾಗ ಮಕ್ಕಳಿಲ್ಲ, ಮುಂದೆ ಒಬ್ಬ ಬರ್ತಾನ, ಮುಂದೆ ಒಬ್ಬ ಗಟ್ಟೋಳ ಬರ್ತಾನ, ಅವ ಇಡೀ ದೇಶದ ಮಕ್ಕಳ ತನ್ನ ಮಕ್ಕಳಂತ ತಿಳ್ಕೊಂಡು ಸಂಸ್ಥಾನನ ದಾನ ಕೊಟ್ಟು ಜಗತ್ತಿಗೆ ತ್ಯಾಗವೀರಾಗಿ ಮೆರಿತಾನಂದ್ರು ಮುಂದೆ ಸಿರಸಂಗಿ ಲಿಂಗರಾಜ ಅದಕ್ಕೆ ಸಂಸ್ಥಾನಕ್ಕೆ ದತ್ತಕ್ಕೆ ಪುತ್ರರಾಗಿ ಬರ್ತಾರೆ. ಇದು ಇತಿಹಾಸ. ಅಜ್ಜನಿಗೆ ಭೂತ ಭವಿಷ್ಯ ವರ್ತಮಾನಗಳು ಗೊತ್ತಿದ್ವು. ಮುಂದೆ ಸಿರಸಂಗಿ ಲಿಂಗರಾಜರು ಆ ಸಂಸ್ಥಾನಕ್ಕೆ ದತ್ತಕ್ಕೆ ಪುತ್ರರಾಗಿ ಬಂದರು. ಮುಂದೆ ದತ್ತಕ್ಕೆ ಬಂದ ಮೇಲೆ ಮುಂದೆ ಸಿರಸಂಗಿ ಸಂಸ್ಥಾನವನ್ನ ಅವರ ಏನ್ ಮಾಡಿದ್ರು, ಸಂಸ್ಥೆಗೆ ಬರೆದು ಕೊಟ್ಟರು. ಅದ ಇವತ್ತು ಕರ್ನಾಟಕದೊಳಗೆ KLV ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಸೊಸೈಟಿಗೆ ಆಸ್ತಿ ಬಂತಲ್ಲ, ಅದು ಯಾರು ಅಂದ್ರ ಸಿರಸಂಗಿ ಲಿಂಗರಾಜರಿಗೆ 7 ಮಂದಿ ಹೆಂಡ್ರು, 4 ಮಂದಿ ಸತ್ತಿದ್ರು, 3 ಮಂದಿ ಉಳಿದಿದ್ರು. ಏನಂತ ವಿಲ್ ಬರೆದಿದ್ರು ಲಿಂಗರಾಜರು, ನನಗೆ 7 ಮಂದಿ ಹೆಂಡ್ರು, ಒಬ್ಬಕಿನ ಹೊಟ್ಟಿಲೇನೋ ಮಕ್ಕಳಾಗಿಲ್ಲ, ಆದ್ರೂ ಮಕ್ಕಳು ಉಳಿದಿಲ್ಲ. ಅದಕ್ಕೆ ಪೂಜ್ಯರಾದ ಅತಣಿ ಶಿವಯೋಗಿಗಳು ಹಾಲಕೇರಿ ಅನ್ನದಾನ ಸ್ವಾಮಿಗಳು ಹೇಳ್ಯಾರ, ನೋಡಪ್ಪ ಬಡ ಮಕ್ಕಳೆಲ್ಲ ನಿನ್ನ ಮಕ್ಕಳಂತ ತಿಳ್ಕೊಂಡಿದ್ದನ್ನ ಸಮಾಜಕ್ಕೆ ದಾಸೋಹ ಮಾಡಂದಾರ. ಆ ಪೂಜ್ಯ ಗುರುಗಳ ಮಾತಿನ ಪ್ರಕಾರ ನಾ ಇದನ್ನ ಸಂಪತ್ತನ್ನು ಸಮಾಜಕ್ಕೆ ಕೊಟ್ಟಿನಿ. ನನ್ನ ಹೆಂಡತಿ ಏನೇನು ಕೊಡ್ಬೇಕು, 3 ಮಂದಿ ಹೆಂಡ್ರಿಗೆ ಜೀವಂತ ಇದ್ದವ್ರಿಗೆ ಅವ್ರಿಗೆ ಕೊಟ್ಟು ಬಿಟ್ಟಿನಿ. ನಾಳೆ ನಾ ಸತ್ತ ಮೇಲೆ ನನ್ನ ಹೆಂಡತಿ ಅಣ್ಣತಮ್ಮರು ಬಂದ್ರು, ನಮ್ಮ ಮಾವನ ಆಸ್ತಿ ಅಂತ ತಿಳ್ಕೊಂಡು ದತ್ತಕ್ಕೆ ಕೊಡಕ್ ಬಂದ್ರೆ ಮಾಡಬೇಡ್ರಿ, ಇದು ಸಮಸ್ತ ಬಡ ಮಕ್ಕಳ ಕಲ್ಯಾಣಕ್ಕಾಗಲಿ ಅಂತ ಬರೆದು ಕೊಟ್ಟಿದ್ದಂತ ಸಂಗೀತ. ಎಷ್ಟು ಬರೆದು ಕೊಟ್ಟಿದ್ದ? ಅವತ್ತಿನ ಕಾಲಕ್ಕೆ 48,000 ರೂಪಾಯಿ ಇನ್ಕಮ್ ಬರುವಷ್ಟು ಆಸ್ತಿ ಬರೆದು ಕೊಟ್ಟಿದ್ದ. ನವಲಗುಂದ ಸಿರಸಂಗಿ ಸಂಸ್ಥಾನದ ಹೊಲ ಮನಿ ಎಲ್ಲ ಬರೆದು ಕೊಟ್ಟಿದ್ದ ನೋಡ್ರಿ. ಅದ್ರಾಗ ಅವ್ರ ಹೆಂಡತಿನ ಒಬ್ಬಕ್ಕೆ ನೀಲಮ್ಮ ಅಂತಿದ್ಲು. ನವಲಗುಂದಾಗ ಅವ್ರ ಗದ್ದಿಗೈತಿ, ತಡಿಮಠದಾಗ ಲಿಂಗರಾಜರ ಗದ್ದಿಗೈತಿ, ನೀಲಮ್ಮ ಇದ್ಲು. ಆ ನೀಲಮ್ಮ ಲಿಂಗರಾಜರ ಹೆಂಡತಿಗೆ 5ನೇ ಹೆಂಡತಿ ಅಂತ ಕಾಣುತ್ತೆ. ನಾಗರಹಳ್ಳಿ ಅಂತ ಬರ್ತೈತಿ ನವಲಗುಂದ ತಾಲೂಕಿನಾಗ. ನಾಗರಹಳ್ಳಿ ಒಳಗೆ ಒಬ್ಬರು ಶರಣ ಬಸವೇಶ್ವರ ಅಂತಿದ್ರು. ಕಲಬುರಗಿ ಶರಣ ಬಸವೇಶ್ವರ ಬೇರೆ, ಅವ್ರು ಅವಾಗಿದ್ದವ್ರು. ನೀಲಮ್ಮನಂತೆ ನೀಲಮ್ಮಾಗಿ ಹೋಗ್ಕಳ ನಾಗರಹಳ್ಳಿ ಶರಣ ಬಸವನಂತೆ. ಯಪ್ಪ ನನ್ನ ಗಂಡನು ದಾನ ಮಾಡಿದವ, ದಾಸೋಹ ಮಾಡಿದವ, ಮತ್ತು ನಾನು ಏನಾರ ಒಂದು ಪುಣ್ಯದ ಕೆಲಸ ಮಾಡ್ಬೇಕಂತ ಮಾಡೀನಿ ಅಂದ್ರೆ, ನೋಡವ ನಿನ್ನ ಹೆಸರು ನೀಲಮ್ಮ, ಬಸವಣ್ಣವ್ರ ಹೆಂಡತಿ ಹೆಸರು ನೀಲಮ್ಮ ಅಂತಿತ್ತು. ನೀಲಮ್ಮ ಅಂದ್ರೆ ಯಾವಾಗಲೂ ದಾಸೋಹ ಮಾಡಕ್ಕೆ ನಿನ್ನ ಜಮೀನು ಏನು ಬಂದೈತಿ ನೋಡು, ಆ ಜಮೀನು ಮಾರಿ ನವಲಗುಂದಕ್ಕೆ ಕೆರಿ ಕಟ್ಟಿಸಿ ಬಿಡು ಅಂತ ತಿಳ್ಕೊಂಡು ಅವ್ರು ಹೇಳಿದ್ರು. ಅವಾಗ ಆ ಮುಂದೆ ಆ ಹೆಣ್ಮಗಳು ಬಂದು ಆ ನವಲಗುಂದ ಬಸ್ ಸ್ಟ್ಯಾಂಡಿನ ಪಕ್ಕ ಒಂದು ಕೆರಿ ಕಟ್ಟಿಸಿದ್ಲು. ಅದಕ್ಕೆ ನೀಲಮ್ಮನ ಕೆರೆ ಅಂತ ಈಗ ಹೆಸರಿಟ್ಟಾರ ನೋಡಿ. ಅವಾಗ ಅಂತ ಮುಂದೆ ಅದಕ್ಕೆ ನೀಲಮ್ಮನ ಕೆರೆ, ನವಲಗುಂದ ನೀಲಮ್ಮನ ಕೆರೆ ಅಂತ ತಿಳ್ಕೊಂಡು ಹೇಳ್ತಾರೆ. ಇದೆಲ್ಲವೂ ಕೂಡ ಇತಿಹಾಸ, ಒಂದು ಕಾಲಕ್ಕೆ ನಡೆದದ್ದು. ಇವತ್ತು ಆ ನೀಲಮ್ಮ ಕಟ್ಟಿದ ಕೆರೆ ಇಡೀ ನವಲಗುಂದ ನೀರು ಕುಡಿತೈತಿ, ಹಕ್ಕಿ ಪಕ್ಷಿಗಳು ನೀರು ಕುಡಿತಾವ. ಆಕೆ ಯಾರಂದ್ರೆ ಸಿರಸಂಗಿ ಲಿಂಗರಾಜನ ಹೆಂಡತಿ ನೀಲಮ್ಮ. ಆಕಿನ ಗದ್ದಿಗಿನೂ ಅಲ್ಲೇ ತಡಿಮಠದಾಗ ಐತಿ. ಅಂದ್ರೆ ಸಿದ್ದಪ್ಪಜ್ಜ ತ್ರಿಕಾಲಜ್ಞಾನಿಯಾಗಿದ್ದ. ಮುಂದಾಗುವ ಘಟನೆಗಳನ್ನು ಕೂಡ ಹೇಳುವಂತ ಸಾಮರ್ಥ್ಯ ಸಿದ್ದಪ್ಪಜ್ಜನಿಗಿತ್ತು. ಇಂಥ ಸಿದ್ದಪ್ಪಜ್ಜ ಎಲ್ಲರನ್ನ ಉದ್ಧರಿಸುತ್ತಾ ಎಲ್ಲಿಗೆ ಬರ್ತಾನಂದ್ರೆ ರಾಮದುರ್ಗದ ಹಂತಕ್ಕೆ ಶಬರಿ ಕೊಳ್ಳ ಅಂತ ಐತಿ, ಸೂರವನ ಕೊಳ್ಳ. ಅಲ್ಲಿ ಬರ್ತಾನೆ. ಬಂದು 2 ವರ್ಷಗಳ ಕಾಲ ಕಠಿಣ ಅನುಷ್ಠಾನ ಮಾಡ್ತಾನ. ಅವ ಹೆಂಗೆ ಅನುಷ್ಠಾನ ಮಾಡಿದ, ಹೆಂಗೆ ಸಿದ್ಧಿ ಪಡ್ಕೊಂಡ, ಅಲ್ಲಿ ಏನೇನು ಮಾಡಿದ ಅನ್ನುವಂಥದ್ದನ್ನು ಇವತ್ತಲ್ಲ ಅದನ್ನು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ, ಇನ್ನೂ 10 ನಿಮಿಷ ಐತಿ ಟೈಮ್. ಆದರೂ ಪೂಜ್ಯರು ಬಂದಾರೆ, ಡಾಕ್ಟರ್ ಸ್ವಾಮಿಗಳು ಬಂದಾರೆ. ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಣ್ಣ ಅಂತೇಳಿ ಆ ವಚನಕ್ಕೆ ಒಂದು ಗೌರವ ತಂದು ಕೊಟ್ಟವರು ಪೂಜ್ಯರು. ಅಂಬಿಗರ ಚೌಡಯ್ಯನ ವಚನದ ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಣ್ಣ ಅನ್ನೋದು. ಇವ್ರು ಎಲ್ಲಿ ಹೋದ್ರ ವಚನ ಹೇಳ್ತಿದ್ರು. ಒಬ್ರು ಅಂದ್ರು ಅಜ್ಜಾರ್ ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಣ್ಣ ಅಂತಾರೆ, ಗಾಳಿ ಬಿಟ್ರೆ ಅವರ ಹಾರಿ ಹೋಗೋಂಗದಾರಲ್ರಿ ಅಂತೇಳಿ. ಬಹಳ ಅವ್ರದ್ದು ನಮ್ದು ಎಂಥ ಆತ್ಮೀಯತೆ ಅಂದ್ರೆ, ನಮ್ಮ ಪೂಜ್ಯರಾದ ಇಳಕಲ್ಲದ ಮಹಂತ ಸ್ವಾಮಿಗಳ ಹಂತೇಕ ಅಜ್ಜವ್ರು 35 ವರ್ಷ ಅವ್ರ ಜೊತೆ ಇದ್ದವ್ರು. ಇಳಕಲ್ಲದ ಮಹಂತಪ್ಪುಗಳಂತೆ ಸೇವಾ ಮಾಡಿದವರು. ಬಹಳ ಉದಾರಿಗಳು, ಸ್ವಚ್ಛ. ಅವ್ರದ್ದು ಏನಿದ್ರು ಕೂಡ ಓಪನ್, ಟಾಕಿಂಗ್ ಗಾಡ್, ವಾಕಿಂಗ್ ಗಾಡ್, ಟಾಕಿಂಗ್ ಟೆಂಪಲ್ ಅಂತ ಹೇಳಿ ಚಲೋ ಮಾತುಗಳನ್ನು ಹೇಳ್ತಾರೆ. ಉಪವಾಸದ ಬಗ್ಗೆ ಹೇಳ್ತಾರೆ. ಮತ್ತೆ ಇವತ್ತು ಉಪವಾಸದ ಬಗ್ಗೆ ಹೇಳಿಬಿಡ್ರಿ, ಗೋಧಿ ಹೋಗಿ ಮಾಡಿಸಿರ್ತಾರೆ. ಹಿಂದಗಡೆ ಮತ್ತೆ ನಮ್ಮನ್ನ ಕೆರೆಗೆ ಹೋಗಿ ಬಿಡ್ತಾರ. ಉಣ್ರಿ, ಚಂದಾಗ ಉಣ್ರಿ, ಚೊಲತ್ನಾಗ ಸಾಯ್ರಿ. ನಾವು ಹೇಳೋದಿಲ್ಲ. ನಾವು ಹೇಳೋದು ಏನು ಕೇಂದ್ರ ಎಪ್ಪಯ್ಯವ ಅದು ದವಾಖಾನೆಗೆ ಹೋಗಿ ಮಳ ಹರಿಸ್ಕೊಂಡು, ಇತ್ತಾಗ ಹರಿಸ್ಕೊಂಡು, ಮೂಗಿನಾಗ ಇರಿಸ್ಕೊಂಡು, ಕಿವ್ಯಾಗ ಇರಿಸ್ಕೊಂಡು ಹೋದಕ್ಕಿಂತ ಚಂದಾಗ ಉಣ್ರಿ, ಚಂದಾಗ ಗುರುವಿನ ಸೇವಾ ಮಾಡ್ರಿ, ಚಂದಾಗ ಪರಮಾತ್ಮ ಕರೆದಾಗ ಹೋಗಿಬಿಡ್ರಿ ಅಂತ ಹೇಳೋರು ನಾವು. ಹೇಳೋರು ಸಿದ್ದಪ್ಪನ ಚರಿತ್ರೆ ಇದಕ್ಕಿಂತ ಹೆಚ್ಚಿನ ಏನು ಹೇಳಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಇವತ್ತು ಪೂಜ್ಯರು ಬಂದಿದ್ದಾರೆ. ಅವರ ಆರೋಗ್ಯ ಚಿಕಿತ್ಸೆ, ನಿಸರ್ಗ ಚಿಕಿತ್ಸೆ, ಅನೇಕ ಚಿಕಿತ್ಸೆಗಳನ್ನು ಮಾಡಿ ಸಾವಿರಾರು ಮಂದಿ ಉದ್ಧಾರನೂ ಮಾಡ್ಯಾರ. ಒಂದು 50 ಮಂದಿ ನೀರು ಬಿಡದಾರ ಅವರು. ಹಿಂಗೇನಿಲ್ಲ, ಭಾಳ ಮಂದಿ ಆರಾಮ ಮಾಡ್ಯಾರ ಅವರು. ನಾವು ಗದಿಗಿನ ಅಂತ ಹೇಳ್ತಿದ್ರು. ಈಗಿದ್ದು ಗದಿಗಿನ ತೋಂಟರಾಜರು ಈಗಿದ್ದವ್ರು ಹಿಂದಿದ್ದವರಲ್ಲ, ಈಗಿದ್ದಾರೆ ನಾಗನೂರು ಸ್ವಾಮಿ. ಅವ್ರಿಗೊಂದ್ಸಲ ಉಪವಾಸಕ್ಕೆ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು, ಇವರಂತೆ ಹೋಗ್ಬೇಕು ಅನಿಸ್ತಂತವ್ರಿಗೆ. ಪ್ರಕೃತಿ ಚಿಕಿತ್ಸೆ ತೊಗೊಳಕೊಡು, ಶುಗರ್ ಈಗ ಕಡಿಮೆ ಆಕೈತಿ. ನಮ್ಮ ದೊಡ್ಡ ಅಜ್ಜಾರ್ ಇದ್ರು, ಇಳ್ಕಲ್ಲತ್ತವ್ರು. ಅವ್ರು ಏನು ಹೇಳಿದ್ರು, ಅಪ್ಪುಗಳ ನೀವು ಇವ್ರಂತಕ್ಕೆ ಏನಾರ ಆರೋಗ್ಯ ತಪಾಸಣೆ ಮಾಡಿಸ್ಕೊಳಕ್ ಉಪವಾಸ ಮಾಡಕ್ ಹೋಗ್ಬೇಕಂದ್ರೆ ಮಠಕ್ಕೆ ಮುಂದಿನ ಮರಿ ಮಾಡಿ ಹೋಗೋದ ಭಾಳ ಚಲೋ ಅಂತ ಹೇಳಿದ್ರು ಅವರು. ಮುಂದಿನ ಉತ್ತರಾಧಿಕಾರಿ ಮಾಡಿ ಕಿಲಿಕಾಯಿ ಕೊಟ್ಟ ನಾವು ಹಾಳಿ ಬಂದ್ರ ಈ ಗಾದಿ ಮೇಲೆ ಕುಂದಿರ್ತೀನಿಪ್ಪ, ಬರಲಿಲ್ಲ ಅಂದ್ರೆ ನೀನ ಮಠ ನಡೆಸಿಕೊಂಡು ಹೋಗಂತ ನೇಮಕ ಮಾಡಿ ಹೋಗೋದು ಚಲೋ ಅಂತ ಹೇಳಿ ಹೇಳ್ತಿದ್ರು. ಇದ್ರ ಗದಿಗಿನ ನೆನೆಸಿಕೊಂಡು ನಗುತ್ತಿದ್ರು. ಅಂದ್ರೆ ಪೂಜ್ಯ ಗುರುಗಳು ಅಂದ್ರೆ
ಬಹಳ ಒಂಥರ ಸರಳ ಸ್ವಭಾವ, ಅಗದಿ ಅಪ್ಪಟವಾದ ಬಸವ ಭಕ್ತರು, ಬಸವ ಮಾರ್ಗವನ್ನೇ ಹೇಳುವಂಥವ್ರು. ಅವರು ಇನ್ನೂ ಈ 75 ವರ್ಷ ನೋಡಿ ಹಂಗೆ ಕಾಣ್ತಾರ ಅವ್ರು ಹೇಳಿದ್ರೆ. ಅವ್ರಂಗೆ ನಡೆಯಕತ್ರಿ ಅಂದ್ರೆ ಅವ್ರು ನಡೆದ್ರೆ ನೀವು ಓಡ್ಬೇಕು ಅವರಿಂದ. ಒಟ್ಟು ತಳ್ಳದ ಶರೀರ, ಅಗದಿ ಕಟ್ಟನಿಟ್ಟ, ಆಹಾರ ಇಲ್ಲ ಅಂದ್ರೆ ವಾರಗಟ್ಟಲೆ ಇರ್ತಾರ ಅವರು. ಮತ್ತು ಹುಣ್ಣಾಕತ್ರ ಅಂದ್ರೆ ನಿಮಗೆ ಮಾಡಿದ ಊಟ ತಾವ ತಗೊಂತಾರೆ. ಅಲ್ಲಮ ಪ್ರಭು ಹೆಂಗೆ ತೊಗೊಂಡು ಹಂಗೆ ತೊಗೊಂಡ್ಬಿಡ್ತಾರ ಅವರು. ಲಕ್ಷದ ಮೇಲೆ 96,000 ಗಣಗಳಿಗೆ ಮಾಡಿದ್ದು ಊಟ ಅಲ್ಲಮ ಪ್ರಭುನ ನುಂಗಿ ನೀರು ಕುಡಿದ್ಬಿಟ್ನಂತ. ಅಂಥ ಶಕ್ತಿನೂ ಐತೆ ಅವ್ರಿಗೆ. ಬ್ಯಾಡ ಅಂದ್ರೆ ವಾರಗಟ್ಟಲೆ ಮುಟ್ಲಾರ್ದಂಗೆ ಇರೋ ಶಕ್ತಿನೂ ಐತೆ ಅವ್ರಿಗೆ. ಹೆಚ್ಚು ಕಡಿಮೆ ಒಂದು ರೀತಿ ಇವರು ಸಿದ್ದಪ್ಪಂದು ನಾನು ಕಟ್ಟಿ ಇಲ್ಲ ಕೆಲವೊಂದು ವಿಷಯದೊಳಗೆ. ಇವತ್ತು ನಮ್ಮ ನಾಡಿನ ವಿರಕ್ತ ಮಠದ ಪರಂಪರೆಯಲ್ಲಿ ಇಲಕಲ್ಲದ ವಿಜಯ ಮಹಂತನ ಪರಂಪರೆಯ ಶಿರೂರಿನ ಮಠದ ಸ್ವಾಮಿಗಳಾಗಿ, ನಮ್ಮ ನಾಡಿನಲ್ಲೆಲ್ಲ ನಿಸರ್ಗ ಚಿಕಿತ್ಸಕರಾಗಿ ಡಾಕ್ಟರ್ ಬಸವಲಿಂಗ ಸ್ವಾಮಿಗಳಂತವರೆಲ್ಲ ಪ್ರಸಿದ್ಧಿಯಾಗಿದ್ದಾರೆ. ಪ್ರತಿ ವರ್ಷ ಈ ಜಾತ್ರೆಗೆ ಬರ್ತಾರೆ. ರಾಜಣ್ಣವ್ರು ಯಾರನ್ನೂ ಬಿಡೋದಿಲ್ಲ, ಡಾಕ್ಟರ್ನೂ ಕರೆಸ್ತಾರ, ಎಲ್ಲರನ್ನೂ ಕರೆಸ್ತಾರ. ಎಲ್ಲರೂ ಬಂದು ಹೋದಾಗನ ಸಿನಿಮಾ ಚಲೋ ಓಡ್ತೈತೆ ಅನ್ನೋದು ಗೊತ್ತೈತೆ ಅವ್ರಿಗೆ. ಅದಕ್ಕೆ ಅವರು ಕೂಡ ಬಂದಿದ್ದಾರೆ. ಇವತ್ತು ಅವರ ಆಶೀರ್ವಚನವನ್ನು ಮಾಡ್ತಾರೆ. ಮತ್ತೆ ಮುಂದೆ ಸಿದ್ದೇಶ್ವರನ ಚರಿತ್ರೆ ಏನಾಯ್ತು, ಸಿದ್ದಪ್ಪ ಮತ್ತೆ ಏನು ಘಟನೆಗಳನ್ನು ಮಾಡಿ ಎಲ್ಲಿಗೆ ಬಂದ ಅನ್ನುವಂಥದ್ದನ್ನು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ, ನಂಬಿಕೆ ಇರಲಿ, ಮೂಢನಂಬಿಕೆಗೆ ಒಳಗಾಗಬೇಡ್ರಿ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.